ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಬ್ರಹ್ಮರುದ್ರೇಂದ್ರ ವಂದೇ ತ್ವಂ ಭಜೆ ವೆಂಕಟನಾಯಕಂ ನಿವಾರಯಸ್ಮಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಂ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತ ದೇವತಾ ಭಾರತೀ ಸಾ ಮಮ ವಚತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸ್ರುತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಷ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯವರೆಗೆ ಬಂದ ಚಿಂತನೆ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಿಕ್ಕೋಸ್ಕರನೇ ಭಗವಂತ ವೈಕುಂಠ ಬಿಟ್ಟು ಬಂದ ಅಂತ ಕೇಳಿದ್ವಿ. ವೈಕುಂಠದಲ್ಲಿ ಒಂದು ರೂಪದಿಂದ ಇದ್ದಾನೆ, ಲಕ್ಷ್ಮಿಯು ಒಂದು ರೂಪದಿಂದ ಅವನ ಜೊತೆಗೆ ಇದ್ದಾಳೆ. ಭಗವಂತ ಬಂದು ಹೇಗೆ ಬಂದ ಅಂದರೆ ಭೃಗು ಮಹರ್ಷಿಗಳು ಅವನ ವಕ್ಷಸ್ಥಳಕ್ಕೆ ತನ್ನ ಕಾಳಿನಿಂದ ತಾಡನ ಮಾಡಿದರು. ತಾಡನ ಮಾಡಿದಾಗ ಇದೆಲ್ಲ ಮುಂಚೆ ಯೋಜನೆ ಲಕ್ಷ್ಮೀನಾರಾಯಣರದ್ದು. ಅವನು ಭೃಗು ಋಷಿಗಳು ಬಂದು ನನ್ನ ವಕ್ಷಸ್ಥಳಕ್ಕೆ ಹೊಡಿತಾರೆ, ನೀನು ಜಗಳ ಆಡಿದಂತೆ ನಾಟಕ ಆಡಿ ಕೊಲ್ಲಾಪುರಕ್ಕೆ ಹೋಗು. ಕೊಲ್ಲಾಪುರದಲ್ಲಿ ಕೊಲ್ಲ ಕರವೀರ ಎಂಬ ದೈತ್ಯರಿದ್ದಾರೆ. ಅವರು ಸಿಕ್ಕ ಸ್ತ್ರೀಯರನ್ನೆಲ್ಲ ಕರೆದುಕೊಂಡು ಬಂದು ಅಪಹರಿಸಿಕೊಂಡು ಬಂದು ಅವರು ಅತ್ಯಾಚಾರ ಮಾಡ್ತಾ ಇದ್ದರು. ಅವರನ್ನು ಕೊಲ್ಲಲಿಕ್ಕೆ, ಹೆಂಗಸಗಳ್ಳರನ್ನು ಕೊಲ್ಲಲಿಕ್ಕೆ ನಾನು ಬರೋ ಅವಶ್ಯಕತೆ ಇಲ್ಲ, ನೀನು ಮಾಡು ಅಂತ ಲಕ್ಷ್ಮೀದೇವಿಗೆ ಹೇಳ್ತಾನೆ. ಲಕ್ಷ್ಮೀದೇವಿ ಯಾವಾಗ ಮಾಡಬೇಕು ಅಂತ ಕೇಳಿದಾಗ ಮುಂದೆ ಕಲಿಯುಗದಲ್ಲಿ ಬರ್ತದೆ, ಆ ಸಂದರ್ಭ ಬರುತ್ತೆ, ಆವಾಗ ಹೇಳ್ತೀನಿ ನೀನು ಇದಕ್ಕೆ ಕೊಲ್ಲಾಪುರಕ್ಕೆ ಹೋಗಿ ನೆಲೆಸು ಅಂತ ಮುಂಚೆನೇ ಹೇಳಿಬಿಟ್ಟಿರ್ತಾನೆ ಶ್ರೀನಿವಾಸ. ಅದೇ ರೀತಿಯಲ್ಲಿ ಭೃಗು ಋಷಿಗಳು ಬಂದು ಅವರ ವಕ್ಷಸ್ಥಳಕ್ಕೆ ತಾಡನೆ ಮಾಡಿದಾಗ ಅವನು ಹೇಳ್ತಾನೆ ಲಕ್ಷ್ಮೀದೇವಿಗೆ, ನೀನು ಕೊಲ್ಲಾಪುರಕ್ಕೆ ಹೊರಟು ಹೋಗು, ನಿನಗೆ ಕಾಲ ಬಂದಿದೆ ಈಗ ಸಮಯ, ಅಲ್ಲಿ ದೈತ್ಯರನ್ನು ಸಂಹರಿಸು. ಕೊಲ್ಲ ಎನ್ನುವ ದೈತ್ಯರನ್ನು ಸಂಹರಿಸಿದ ಕರವೀರ ಎಂಬ ದೈತ್ಯರನ್ನು ಸಂಹರಿಸಿದ ಕಾರಣದಿಂದ ಅವರು ಅಲ್ಲಿ ಕೊಲ್ಲಾಪುರ ವಾಸಿ ಅಂತ ಬಂತು. ಹಾಗಾಗಿ ಭೃಗು ಮಹರ್ಷಿಗಳು ಎದೆಗೆ ಹೊಡೆದರು, ಲಕ್ಷ್ಮಿ ಹೊರಟು ಹೋದಲು. ಇವೆಲ್ಲ ಮೋಹಕ ಕಥೆಗಳಷ್ಟೇ. ಲಕ್ಷ್ಮೀದೇವಿಗೂ ನಾರಾಯಣನಿಗೂ ವಿಯೋಗ ಇಲ್ಲ. ನಮ್ಮಲ್ಲಿ ಏಕೆ ವಿಯೋಗಗಳಾಗ್ತವೆ, ಡೈವರ್ಸ್ಗಳಾಗ್ತವೆ ಅಂತಂದರೆ ಲಕ್ಷ್ಮೀನಾರಾಯಣನಿಗೆ ನಾವು ಸದಾ ವಿಯೋಗವನ್ನೇ ಕಲ್ಪಿಸ್ತೇವೆ. ಯಾಕೆ ಅಂದರೆ ರಾಮಾಯಣ ನೋಡೋದು, ಅಯ್ಯೋ ಸೀತೆ ಹೋಗ್ಬಿಟ್ಲು, ಲಕ್ಷ್ಮಿ ಹೋಗ್ಬಿಟ್ಲು, ರಾಮದೇವರು ಹತ್ತು ಬಿಟ್ಟರು, ಅಳ್ತಾ ಇದ್ರು 14 ವರ್ಷ ವನವಾಸ ಮಾಡಿದರು. ಇವಳು ಕೊಲ್ಲಾಪುರಕ್ಕೆ ಹೋದ್ಲು, ಪರಮಾತ್ಮ ಹತ್ತು ಬಿಟ್ಟ, ಮದುವೆ ಮಾಡಬೇಕು ಅಂತ ಅಳ್ಕೊಂಡ, ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ ಅಲ್ಲಿ ಹೇಳೋದು. ಹೀಗೆ ಲಕ್ಷ್ಮೀದೇವಿಯನ್ನು ಭಗವಂತನಿಗೆ ಯಾವಾಗ ಇವರು ಬೇರ್ಪಡಿಸ್ತಾರೋ ಅವರ ಸಂಸಾರದಲ್ಲೂ ಬೇರ್ಪಡಿಸುವ ಸಂಭವ ಬರುತ್ತೆ. ಈ ಅನುಸಂಧಾನ ಇಟ್ಕೊಂಡ್ರೆ ನಾವು ಭಗವಂತನಿಗೂ ಲಕ್ಷ್ಮಿಗೂ ಯಾವಾಗಲೂ ವಿಯೋಗ ಇಲ್ಲ, ನಿತ್ಯ ಅವಿಯೋಗಿಗಳವರು.
ಅವರಿಗೆ ವಿಯೋಗ ಇಲ್ಲ ಅಂತ ತಿಳಿದುಕೊಂಡರೆ ನಮ್ಮ ದಾಂಪತ್ಯದಲ್ಲಿ ದಂಪತಿಗಳಿಗೆ ವಿಯೋಗ ಬರುವ ಸಂಭವ ಕಡಿಮೆ ಇರೋದಿಲ್ಲ, ಅವರವರ ಯೋಗ್ಯತೆ ಅನುಸಾರವಾಗಿ. ಈಗ ಅದೇ ಹೆಚ್ಚು ಯಾಕೆ ಅಂತಂದರೆ, ಯಾವ ಭಗವಂತ ಯಾರು ಅಂತ ಗೊತ್ತಿಲ್ಲ, ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ, ಹೆಣ್ಣೆ ಲಕ್ಷ್ಮಿ ಗಂಡೇ ಶ್ರೀನಿವಾಸ, ಹಂಗಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ವಿಯೋಗ ಆಗದೇ ಇನ್ನೇನಾಗತ್ತೆ? ಬೇರೆ ಕಾರಣಗಳೆಲ್ಲ ಕೆಲವು, ಮುಖ್ಯ ಕಾರಣ ಇದು, ಅದನ್ನು ನಾವು ತಿಳ್ಕೊಳ್ಬೇಕು. ಯಾವಾಗ ಲಕ್ಷ್ಮೀದೇವಿ ಹೋದಲೋ ಭಗವಂತ ಏನು ಮಾಡ್ದ, ಬಂದು ವಲ್ಮೀಕಾ ಹುತ್ತದಲ್ಲಿ ನೆಲೆಸಿದ. ಭಗವಂತ ಬಂದು. ಯಾಕೆ ಭಗವಂತ ನೆಲೆಸಿದ? ವಲ್ಮೀಕಾ ಹುತ್ತದಲ್ಲಿ ವರಾಹದೇವರಿದ್ದರು. ಹಿರಣ್ಯಾಕ್ಷನನ್ನು ಕೊಂದು ಬಂದು ವರಾಹದೇವರು ವಲ್ಮೀಕಾ ಹುತ್ತದಲ್ಲಿದ್ದರು. ಅದು ಹಿಂದೆ ಕಥೆ ಕೇಳಿದ್ದೇವೆ. ಅವನು 10,000 ಕೊಡ ರಾಜ, 10,000 ಕೊಡ ಕಪಿಲ ಹಾಲನ್ನು ಅಭಿಷೇಕ ಮಾಡಿದಾಗ ಆ ವರಾಹ ಮೂರ್ತಿ ಅಲ್ಲಿಂದ ಎದ್ದು ತೊಡೆ ತನಕ ಅಷ್ಟೇ ವರಾಹ ಮೂರ್ತಿ. ಆ ವರಾಹ ಮೂರ್ತಿನ 10,000 ಕೊಡ ಹಾಲು ಮುಗಿದಾಗ ಅವರು ಇದು ಏನಾಗೋಯ್ತು, ವರಾಹ ಮೂರ್ತಿ ಪೂರ್ತಿ ಬಂದಿಲ್ವಲ್ಲ ಅಂದಾಗ ಅಶರೀರ ಮನೆಯತ್ತೆ, ದೇವರು ನನ್ನನ್ನು ಅಷ್ಟೇ ನೀನು ಅಲ್ಲಿ ಪ್ರತಿಷ್ಠಾಪನೆ ಮಾಡು, ನಾನು ಅಲ್ಲಿ ಬರ್ತೀನಿ ಅಂತ ಹೇಳೋದು. ಈಗ ಮಾಡಿರೋದು ವರಾಹ ಮೂರ್ತಿ ಕಾಲೆಲ್ಲ ಹಾಕಿರೋದು ಇವ್ರುಗಳು. ಅದು ವರಾಹ ಮೂರ್ತಿ ಕಾಲು ಇರಲಿಲ್ಲ, ಹಾಗೆ ಬಂದಿದ್ದು. ಹಾಗೆ ಬಂದು ಮಾಡಿದರು. ಆ ಹುತ್ತ ಭಗವಂತ ವಾಸವಾಗಬೇಕು ಅಂದರೆ ಹೆಂಗೆ? ತನ್ನ ವಾಸ ಸ್ಥಳವೇ ಬೇಕಲ್ವಾ? ತನ್ನ ಇನ್ನೊಂದು ರೂಪನೇ ವರಾಹ ರೂಪ. ಅಲ್ಲಿ ಬಂದು ವಾಸಿಸಿದನಲ್ಲ, ಅದಕ್ಕೆ ಭಗವಂತ ಅಲ್ಲೇ ಬಂದು ನಿಂತ. ಯಾಕೆ ಅಂದರೆ 10,000 ವರ್ಷಗಳ ಕಾಲ ನಿಂತ. ಯಾಕೆಂದರೆ ಅವನು ಕಲಿಯುಗದಲ್ಲಿ ಪ್ರಕಟವಾಗಬೇಕು ಅನ್ನೋ ಸಮಯ ಇನ್ನೂ ಬಂದಿರಲಿಲ್ಲ. ಬಂದು ನೆಲೆಸಿದಾಗ ಲಕ್ಷ್ಮೀದೇವಿನೂ ಭಗವಂತ ಇನ್ನ ಸಮಯ ಬಂತು, ಕಲಿಯುಗದಲ್ಲಿ ನೋಡಲಿಕ್ಕೆ ಸಮಯ ಬಂತು ಅಂತ ಹೇಳಿಬಿಟ್ಟು ಲಕ್ಷ್ಮೀದೇವಿ ಗೋವನ್ನು ಕಾಯುವವಳಾಗಿ ಬ್ರಹ್ಮದೇವರನ್ನೇ ಹಸುವನ್ನಾಗಿ ಮಾಡಿ ರುದ್ರದೇವರನ್ನೇ ಕರುವನ್ನಾಗಿ ಮಾಡಿ ಬಂದು ಚೋಳರಾಜನಿಗೆ ಅದನ್ನು ಕೊಡ್ತಾಳೆ. ಚೋಳರಾಜ ಯಾವಾಗ ಭಗವಂತನಿಗೆ ಅಭಿಷೇಕವನ್ನು ಮಾಡಲು ಹಾಲನ್ನು ಮಾತ್ರ ಉಪಯೋಗಿಸು ಅಂತ ಹೇಳಿದ್ದು, ತನ್ನ ಮಗನಿಗೆ ಉಪಯೋಗಿಸ್ತೀನಿ ಎಂದಾಗ ಆ ಹಾಲು ಅದು ಕೊಡೋದಿಲ್ಲ, ಅದು ಭಗವಂತನಿಗೆ ಮೀಸಲು ಅಂತ. ಬ್ರಹ್ಮದೇವರು ಯಾವಾಗಲೂ ಭಗವಂತನನ್ನು ಬಿಟ್ಟು ಬೇರೆಯವರಿಗೆ ಏನೂ ಮಾಡೋದಿಲ್ಲ. ಅವರುಗಳು ಏನು ಮಾಡ್ತಾರೆ, ಭಗವಂತನಿಗೆ ಅರ್ಪಿಸ್ತಾರೆ ಹಾಲನ್ನ ಉಳಿಕೆ ಬಿಟ್ಟು. ಅದೆಲ್ಲ ನೋಡಿದ್ವಿ. ಆವಾಗ ಯಾವಾಗಲೂ ಹಾಲು ಕೊಡ್ತಾ ಇದ್ದಿದ್ದು ಭಗವಂತ ಹಸು ನನಗೆ ಹಾಲು ಕೊಡ್ತಾ ಇಲ್ವಲ್ಲ ಅಂತ ರಾಣಿ ಬಂದುಬಿಟ್ಟು ಗೋಪಾಲಕನಿಗೆ ಹೊಡೆದಾಗ ಗೋಪಾಲ ಸಿಟ್ಟಿನಿಂದ ಹಸುವನ್ನು ಅನುಸರಿಸಿ ಹೋಗ್ತಾನೆ. ಹಸು ಬಂದುಬಿಟ್ಟು ಹುತ್ತದಲ್ಲಿ ಹುತ್ತದ ಮೇಲೆ ಬಂದು ಹಾಲನ್ನು ಕರೆಯುವುದನ್ನು ನೋಡಿ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಇದರಿಂದ ನಾನು ಹೊಡೆಸಿಕೊಂಡೆ ರಾಣಿ ಹತ್ರ ಅಂತ ಕುಠಾರವನ್ನು ತೆಗೆದು ಎತ್ತಿ ಹೊಡಿಲಿಕ್ಕೆ ಹೋಗ್ತಾನೆ. ಆವಾಗ ಶ್ರೀನಿವಾಸ ದೇವರು ಮೇಲೆ ಬರ್ತಾರೆ. ಯಾವ ಪುಷ್ಪಂ ಫಲಂ ತೊಯ್, ಒಂದು ತುಳಸಿ ದಳ ಹಾಕಿದರೆ, ಒಂದು ಪುಷ್ಪ ಭಕ್ತಿಯಿಂದ ಹಾಕಿದರೆ ಭಗವಂತ ಒಲಿದು ಬರ್ತಾನೆ ಅನ್ಬೇಕಾದ್ರೆ, ಸಾಮಾನ್ಯ ಭಕ್ತರಿಗೆ ತನ್ನ ಮಗ ಬ್ರಹ್ಮದೇವರು ಕ್ಷೀರದ ಅಭಿಷೇಕವನ್ನೇ ಮಾಡ್ತಾ ಇದ್ದಾನೆ, ಅವನಿಗೆ ಪೆಟ್ಟು ಬೀಳೋದು ನಾನು ಬಿಡ್ತೀನಾ ಅಂತ ಹೇಳಿಬಿಟ್ಟು ಶ್ರೀನಿವಾಸ ದೇವರು ಎದ್ದು ಬಂದರು ಮೇಲ್ಗಡೆ. ಎದ್ದು ಬಂದಾಗ ಕುಠಾರದ ಏಟು ಅವರಿಗೆ ಬಿತ್ತು, 6 ತಾಲ ರಕ್ತ ಹರಿಯಿತು. ಅದನ್ನೆಲ್ಲ ನಿನ್ನೆ ನೋಡಿದ್ವಿ ಕಥೆನ. ಆ ರಕ್ತ ಪ್ರಾಕೃತಿಕ ರಕ್ತ, ಭಗವಂತ ಸೃಷ್ಟಿಸಿ ಬಿಟ್ಟಿದ್ದು. ಭಗವಂತನಿಗೆ ನಮ್ಮಂತಹ ರಕ್ತ ಮಾಂಸಗಳ ಶರೀರ ಇಲ್ಲ. ಆಮೇಲೆ ರಾಜ ಬಂದ ಅಲ್ಲಿಯ ತನಕ ಕಥೆ ಬಂದಿತ್ತು. ಆವಾಗ ರಾಜ ಬಂದು ಏನು ಮಾಡ್ತಾನೆ, ನಾನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ ಅಂತ ಕೇಳ್ತಾನೆ. ಯಾಕೆ ಅಂದರೆ ಇವನು ಶ್ರೀನಿವಾಸ ಏನು ಮಾಡ್ತಾನೆ, ಅವನು ಬಂದ ತಕ್ಷಣವೇ ಶ್ರೀನಿವಾಸ ಏನು ಮಾಡ್ತಾನೆ ಅಂತಂದರೆ, ಶ್ರೀನಿವಾಸ ಅವನಿಗೆ ಹೇಳ್ತಾನೆ, ಪಾಪಿಷ್ಟೋಸಿ ದುರಾಚಾರ ರಾಜೇಶ್ವರ್ಯ ಮದೋದ್ದತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಣೆ. ನಾನು ದರಿದ್ರ ಇದ್ದೇನೆ, ವನಚಾರಣೆ ಇದ್ದೇನೆ, ಭುಕ್ತಿಹೀನನಾಗಿದ್ದೇನೆ. ನನ್ನಂತಹ ಅನಾಥನಿಗೆ ಬಂದು ನಿನ್ನ ಗೋಪಾಲಕ ಕುಠಾರದಿಂದ ಹೊಡಿತಾನಲ್ಲ, ಏನು ರಾಜ್ಯ ಆಳ್ತಾ ಇದ್ದೀಯ ನೀನು? ಇವನೇನು ಮಾಡ್ತಾನೆ, ನಾನು ಏನು ರಾಜ್ಯ ಆಳ್ತಾ ಇದ್ದೀಯ, ನಂದೇನು ತಪ್ಪಿದೆ? ನಾನು ಹಸುವನ್ನು ಇಲ್ಲಿಗೆ ಬಂದದ್ದನ್ನು ನಾನು ನೋಡಲಿಲ್ಲ, ಹಾಲು ಕರೆದಿದ್ದನ್ನು ನಾನು ನೋಡಲಿಲ್ಲ, ಗೋಪಾಲ ಹೊಡಿ ಅಂತ ನಾನು ಹೇಳಿಲ್ಲ, ನೀನು ಇಲ್ಲಿದ್ದಿದ್ದು ನನಗೆ ಗೊತ್ತಿಲ್ಲ. ನನ್ನ ತಪ್ಪಿಲ್ಲದೇನೆ ನನಗೆ ಪಿಶಾಚಿಯಾಗುವಂತ ಯಾಕೆ ಶಾಪ ಕೊಡ್ತೀಯ? ಕಲಿಯುಗ ಪರ್ಯಂತ ನೀನು ಪಿಶಾಚಿಯಾಗುವಂತ ಶಾಪ ಕೊಡ್ತಾನೆ. ಯಾರಿಗೆ? ಚೋಳಪುತ್ರ ಪ್ರಿಯ ಅಂತಾರೆ ಅವನಿಗೆ, ಶಾಪ ಕೊಡ್ತಾರೆ. ಶಾಪ ಕೊಟ್ಟರೆ ಇವನೇನು ಕೇಳ್ತಾನೆ, ಹೀಗೆ ಕೇಳತ್ಲು
ಆವಾಗ ಇದನ್ನು ಎಲ್ಲ ನಿನ್ನೆ ನೋಡಿದ್ವಿ ನಾವು. ಆಮೇಲೆ ನಾನು ಒಂದು ಚೂರು ತಪ್ಪು ಕೆಲಸವನ್ನು ಮಾಡಿಲ್ವಲ್ಲ, ನನಗೆ ಯಾಕೆ ದುಃಖವನ್ನು ಕೊಡ್ತೀಯ ನೀನು ಅಂದಾಗ ಶ್ರೀನಿವಾಸನು ಅತಿಶಯವಾದ ದುಃಖದ ನಟನೆಯನ್ನು ಮಾಡ್ತಾನೆ. ನಟನೆಯನ್ನು ಮಾಡಿ ಚೋಳರಾಜನನ್ನು ಕುರಿತು ಹೇಳ್ತಾನೆ ಮೆಲ್ಲಗೆ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ ಅಗ್ನೇನಾನಾತಿ ದುಃಖೇನ ವೃಥಾ ಶಾಪೋಮಯಾರ್ಪಿತ. ಅಲ್ಲ ರಸ, ನೀನೇನು ತಪ್ಪು ಮಾಡಿಲ್ಲ, ನಾನೇ ಪಾಪಿಷ್ಟ, ನಾನೇ ದುರ್ನಡತೆ ಉಳ್ಳವನು, ನಾನೇ ವಿಚಾರ ಇಲ್ಲದವನು, ದುಃಖದಿಂದ ನಿನಗೆ ವ್ಯರ್ಥವಾಗಿ ಶಾಪವನ್ನು ಕೊಟ್ಟು ಬಿಟ್ಟೆ. ಇದೆಲ್ಲ ಎರಡೆರಡು ಅರ್ಥಗಳಿದೆ. ನಾನು ಕೊಟ್ಟ ಶಾಪ ಎಂದೂ ವ್ಯರ್ಥ ಆಗಲ್ಲ ಅಂತ ವೇದದಲ್ಲೇ ಹೇಳಿದೆ. ಭಕ್ತವಾತ್ಸಲ್ಯ ಎಂಬ ದೋಷದಿಂದ ನಾನು ಅತ್ಯಂತ ವ್ಯಥೆಯುಳ್ಳವನಾಗಿದ್ದೇನೆ ಅಂತಾನೆ. ಭಗವಂತನಿಗೆ ದೋಷನೇ ಇಲ್ಲ, ಭಕ್ತವಾತ್ಸಲ್ಯ ಅನ್ನುವುದು ಅವನದೊಂದು ಗುಣ, ಆ ದೋಷ ಇಲ್ಲ. ಹಾಗಾಗಿ ಭಗವಂತ ಆ ದೋಷ ಅಂತ ಹೇಳ್ತಾನೆ. ಎಲ್ಲಿಯವರೆಗೆ ಕಲಿಯುಗ ಇರುತ್ತೋ ಅಲ್ಲಿಯವರೆಗೆ ನೀನು ದುಃಖ ಉಳ್ಳವನಾಗಿರ್ತೀಯ. ನಾನು ಸತ್ಯ ಸಂಕಲ್ಪ, ನಾನು ಮಾಡಿದ್ದು ಕೊಟ್ಟಿದ್ದ ಮಾತು ಎಂದೂ ಸುಳ್ಳಾಗುವುದಿಲ್ಲ. ನೀನು ಇಬ್ಬರೂ ದುಃಖ ಉಳ್ಳಾಗಿರೋಣ, ನಾನು ನೀನು ಇಬ್ಬರು ದುಃಖ ಅನುಭವಿಸೋಣ ಅಂತ ಹೇಳ್ತಾನೆ ಭಗವಂತ. ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್ ಸೋಪಿ ದಾಸ್ಯತಿ ಮೇ ಕನ್ಯಾಂ ನಾಮ್ನಾ ಪದ್ಮಾವತಿಂ ಶುಭಾಂ. ಮುಂದೆ ಹೇಳ್ತಾನೆ ಏನಂತಂದರೆ, ಈ ದುಃಖ ನಿನಗೆ ಕಲಿಯುಗದಲ್ಲಿ ಅಖಂಡವಾಗಿರಲ್ಲ. ನಿನಗೆ ಈ ದುಸ್ಸಾಹದಿಂದ ತಲೆನೋವು ಬರ್ತಾ ಇರುತ್ತೆ. ತಲೆನೋವು ಬರೋದರಿಂದ ಆ ಪಿಶಾಚ ಶಾಪವು ನಿನ್ನ ಪ್ರಾರಬ್ಧದ ಅನುಭವಕ್ಕೆ ಮಾತ್ರ. ಅವನ ಹಿಂದೆ ಪ್ರಾರಬ್ಧ ಏನಿತ್ತಂದರೆ, ಅವನು ಮುಂಚೆ ಬಹಳ ಪ್ರಾರಬ್ಧವನ್ನು ಮಾಡಿ 25 ಪಿಶಾಚ ಜನ್ಮ ಎತ್ತಬೇಕಾಗಿತ್ತು. ಅವನಿಗೆ ಅನುಗ್ರಹ ಮಾಡಿ ಭಗವಂತ ಇದೊಂದು ಪಿಶಾಚ ಜನ್ಮ ಕೊಟ್ಟ. ಅದಕ್ಕೆ ಚೋಳಪುತ್ರ ಪ್ರಿಯ. ಹಾಗೆ ನಿನಗೆ ತಲೆನೋವು ಬಂತಲ್ಲ, ಏನು ಮಾಡಬೇಕು? ನಿನ್ನ ತಲೆನೋವನ್ನು ನಾನು ತಗೊಳ್ತೀನಿ ಎಂದ ಭಗವಂತ. ನಿನ್ನ ತಲೆನೋವನ್ನು ನಾನು ತಗೊಳ್ತೀನಿ. ಪಿಶಾಚಿಯಾದಿದ್ದು ರಕ್ತ ಮಾಂಸಗಳನ್ನು ತಿನ್ನುತ್ತೆ. ನೀನು ಪ್ರಾರಬ್ಧಕ್ಕೆ ಅನುಗುಣವಾಗಿ ಪಿಶಾಚಿಯಾಗಿದ್ದೀಯಾ ಹೊರತು ನಿನಗೆ ರಕ್ತ ಮಾಂಸಾದಿಗಳನ್ನು ತಿನ್ನುವ ಪಿಶಾಚಿ ನೀನಾಗೋಲ್ಲ. ಇದು ನಾನು ಮಾಡುವ ಅನುಗ್ರಹ ಅಂತ ಹೇಳ್ತಾನೆ ಭಗವಂತ. ಅದಕ್ಕೆ ಭಗವಂತನಿಗೆ ಚೋಳಪುತ್ರ ಪ್ರಿಯ ಅಂತ ಕರೀತಾರೆ. ಆಮೇಲೆ ಹೇಳ್ತಾನೆ, ಆಕಾಶ ರಾಜಶ್ರೇಷ್ಠ ಮುಂದೆ ಬರ್ತಾನೆ. ಅವನು ತನ್ನ ಪುತ್ರಿಯಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾನೆ. ಕನ್ಯಾ ಪ್ರದಾನ ಕಾಲೇತು ದದಾತಿ ವರದಕ್ಷಿಣಂ ಕಿರೀಟಂ ಶತಭಾರಂ ತು ರತ್ನ ವಜ್ರ ಸಮಾಕುಲಂ. ಅವನು ಕನ್ಯಾದಾನ ಮಾಡಬೇಕಾದರೆ ನನಗೆ 100 ಭಾರದ ಕಿರೀಟವನ್ನು ಕೊಡ್ತಾನೆ, ವಜ್ರಮಯವಾದ ಕಿರೀಟವನ್ನು ಕೊಡ್ತಾನೆ. 1 ಭಾರ ಅಂದರೆ 20 ತೊಲ, 100 ಭಾರ ಅಂದರೆ 2000 ತೊಲ, ಅಂದರೆ 20,000 ಗ್ರಾಮ್. ಅಷ್ಟು ರತ್ನ ವಜ್ರ ಇಡುಗಳನ್ನು ಕೂಡ ಕಿರೀಟವನ್ನು ಕೊಡ್ತಾನೆ. ಶುಕ್ರವಾರೇತು ಸಾಯಾಮ್ನೆ ಕಿರೀಟಂ ಧಾರಯಾಮ್ಯಹಂ ಕಿರೀಟ ಧಾರಣೆ ಕಾಲೇ ನೇತ್ರೇಮಿ ಜಲಪೂರತೆ. ಶುಕ್ರವಾರ ನನಗೆ ಆ ಕಿರೀಟವನ್ನು ಹಾಕ್ತಾರೆ. ಆ ಕಿರೀಟವನ್ನು ಹಾಕಬೇಕಾದರೆ ನನ್ನ ಕಣ್ಣಿನಿಂದ ಕಣ್ಣೀರು ಧಾರೆ ಬರುತ್ತೆ. ಆ ಎಷ್ಟು ಧಾರೆ 6 ಗಳಿಗೆ ಬರುತ್ತೋ ಆ ಗಳಿಗೆಯಷ್ಟು ನಿನಗೆ ಸಂತೋಷ ಆಗತ್ತೆ. ಇದು ನಾನು ಮಾಡುವ ಅನುಗ್ರಹ. ಇದಕ್ಕೆ ಬಹಳ ವ್ಯಾಖ್ಯಾನಗಳಿದ್ದಾವೆ. ದಿನಕ್ಕೆ 60 ಗಳಿಗೆ, ದೇವತೆಗಳಿಗೆ 1 ಗಳಿಗೆ ಅಂದರೆ ಮಾನವನ 1 ದಿನ. ಹಾಗೆ ತಗೊಂಡ್ರೆ 6 ದಿನವೂ ಅವನಿಗೆ ಸಂತೋಷ ಆಗತ್ತೆ ಅಂತಲೇ ಚೋಳಪುತ್ರ ಪ್ರಿಯ ಅಂತ ಹೇಳ್ತಾರೆ. ಅದು ಒಂಥರ ವ್ಯಾಖ್ಯಾನ ಇದೆ. ಈಗಲೂ ಕೂಡ ಶುಕ್ರವಾರ ಭಗವಂತನಿಗೆ ಕಿರೀಟ ಹಾಕ್ತಾರೆ. ಆವಾಗ ಹೀಗೆ ಹೇಳಿಬಿಡ್ತಾನೆ. ಹೇಳಿಬಿಟ್ಟು ಅವನು ಹುತ್ತದಲ್ಲಿ ನೆಲೆ ನಿಲ್ತಾನೆ. ಆಮೇಲೆ ತನ್ನ ದೇವತೆಗಳ ಗುರುವಾದ ಬೃಹಸ್ಪತ್ಯಾಚಾರ್ಯರಿಗೆ ಹೇಳ್ಕಳಿಸ್ತಾನೆ, ಬನ್ನಿ ನನಗೆ ಪೆಟ್ಟಾಗಿದೆ, ಹೊಡೆದಿದ್ದಾನೆ ಗೋಪಾಲ, ರಕ್ತ ಹೋಗ್ತಾ ಇದೆ, ನೀವು ರಕ್ತವನ್ನು ನಿಲ್ಲಿಸಬೇಕು, ನನಗೆ ಬಂದು ಔಷಧಿ. ಧನ್ವಂತರಿನೇ ಇವನು. ಬೃಹಸ್ಪತಿಗಳಿಗೆ ಕರೀತಾನೆ. ಏನು ವಿಡಂಬನೆ ನೋಡಿ ಭಗವಂತಂದು. ಎಷ್ಟು ನಾವು ತಪ್ಪು ತಿಳ್ಕೊಳ್ಬಹುದು ಅಂತಂದರೆ ಅಷ್ಟಕ್ಕೆಲ್ಲ ಅವಕಾಶ ಇದೆ ಇದರಲ್ಲಿ. ಅದನ್ನು ಸರಿಯಾಗಿ ತಿಳ್ಕೊಬೇಕು. ಭಗವಂತ ಧನ್ವಂತರಿ, ಸಕಲ ವೈದ್ಯರಿಗೆ ಗುರು.
ಅವನಿಗೆ ರಕ್ತ ಬರೋದಂದ್ರೇನು, ಅವನಿಗೆ ಪೆಟ್ಟಾಗೋದಂದ್ರೇನು, ಬೃಹಸ್ಪತ್ಯಾಚಾರರು ಬಂದು ಅವನಿಗೆ ಉಪಚಾರ ಮಾಡೋದು ಅಂದ್ರೇನು, ಇವೆಲ್ಲ ನಾಟಕೀಯ. ಮನುಷ್ಯನಾಗಿ ಬಂದಿದ್ದಾನೆ, ಇಂತಹ ಮೂಲಿಕೆಗಳನ್ನು ಹಚ್ಕೊಳ್ಬೇಕು ಅಂತ. ಆವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಕ್ಷೀರಮೌದಂಬರಂ ದೇವ ತಥಾ ಕಾರ್ಪಾಸಮರ್ಕಂ, ಎಕ್ಕೆ ಗಿಡದ ಹಾಲನ್ನು ಸೇರಿ ತಲೆಯ ಮೇಲೆ ಉಂಟಾಗೋ ಗಾಯದ ಮೇಲೆ ಇಡು, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಶ್ರೀನಿವಾಸ ಅಂತೆಯೇ ಔಷಧಿ ಮಾಡ್ತಾನೆ. ಪ್ರತಿದಿನವೂ ಆ ಔಷಧಿ ಹಚ್ಕೊಂಡ್ಬಿಟ್ಟು ಅಲ್ಲೇ ಇರ್ತಾನೆ. ಆ ಹುತ್ತದಲ್ಲಿ ಹೇಗೆ ಇರ್ತಾನೆ ಭಗವಂತ? ಹುತ್ತ ಅಷ್ಟು ದೊಡ್ಡದ, ಭಗವಂತ ಹೇಗೆ ವಾಸವಾಗಿದ್ದ, ಅವನು ಆನಂದವಾಗಿದ್ನ ಅಲ್ಲಿ ಅಂತ ನಮಗೆ ಅನುಮಾನ ಬರುತ್ತಲ್ವ? ಅನುಮಾನ ಬರುತ್ತೆ. ಆವಾಗ ಅವನು ಹೇಗಿದ್ದ ಅನ್ನೋದನ್ನು ವಿಸ್ತಾರೆ. ಏವಂ ಕುರ್ವನ್ ರಮಾನಾಥಃ ತತ್ರಾಸ್ತೆ ಭಗವಾನ್ ಹರಿಹಿ ಕೌಸಲ್ಯ ಕೀಟಕಗೃಹಂ ತಿಂತ್ರಿಣೀ ದಶದಿಗ್ರತಃ ಗಿರಿರೂಪೋ ಅನುಜ ಸಾಕ್ಷಾತ್ ಅಯೋಧ್ಯ ಬುದ್ಧರಾಧಿಪಃ ಇತ್ತಂ ರಾಮಾವತಾರೇಣ ಅವತಾರಮಚೀಕ್ಲಪನ. ಆ ಹುತ್ತವೇ ಕೌಸಲ್ಯನೇ ಆ ಹುತ್ತಾಗಿರ್ತಾಳೆ. ಹುಣಸೆ ಮರ ಇದೆಯಲ್ಲ, ತಿಂತ್ರಿಣಿ ವೃಕ್ಷ, ಅದೇ ದಶರಥ. ಈಗಿದೆಯಲ್ಲ ಹುಣಸೆ ಮರ ಇದೆಯಲ್ಲ, ಹುಣಸೆ ಮರದ ಕೆಳಗಡೆ ಆ ಹುತ್ತ ಇದ್ದಿದ್ದು. ಶೇಷಾಚಲ ಯಾವುದು? ಶೇಷಾಚಲ ಹೆಸರೇ ಶೇಷ, ಲಕ್ಷ್ಮಣನೇ ಶೇಷಾಚಲ. ವೈಕುಂಠಗಿರಿಯ ಅಯೋಧ್ಯೆ, ಅಲ್ಲಿ ರಾಮ ಶ್ರೀರಾಮನಂತೆ ವೈಭವದಿಂದ ಪರಮಾತ್ಮ ಅಲ್ಲಿ ಇರ್ತಾನೆ. ಅವನಿಗೆ ದುಃಖ ಅನ್ನೋದಿಲ್ಲ, ಅದೇ ಅಯೋಧ್ಯೆ. ಅವನಿರುವ ಜಾಗನೇ ಅಯೋಧ್ಯೆ, ಅವನಿರುವ ಜಾಗನೇ ವೈಕುಂಠ. ಹಾಗೆ ಆಮೇಲೆ ಇನ್ನು ಹೇಗಿರ್ತಾನೆ? ವಲ್ಮೀಕೋ ದೇವಕೀ ಸಾಕ್ಷಾತ್ ವಸುದೇವೋದ ತಿತ್ರಿಣಿ ಬಲಭದ್ರಶೇಷಶೈಲೋ ಮಥುರಾ ವೆಂಕಟಾಚಲ ಸ್ವಾಮಿ ಪುಷ್ಕರಣಿ ನಾಮ ಯಮುನಾಚ ವಿರಾಜತೆ ಯಾದವಾಶ್ಚ ಮೃಗಾಃ ಸರ್ವೇ ಖಗಾ ವೈ ಗೋಪಿಕಾದಯ. ಆಮೇಲೆ ಕೃಷ್ಣಾವತಾರದಲ್ಲಿ ಬಂದರೆ ದೇವಕಿನೇ ವಲ್ಮೀಕ ಹುತ್ತ, ಸಾಕ್ಷಾತ್ ವಸುದೇವನೇ ತಿಂತ್ರಿಣಿ ವೃಕ್ಷ, ಬಲರಾಮನೇ ಶೇಷಾಚಲ, ವೆಂಕಟಾಚಲ ಮಥುರಾನೇ ವೆಂಕಟಾಚಲ. ಸ್ವಾಮಿ ಪುಷ್ಕರಣಿ ಯಮುನಾ ನದಿ ಬೇಕಲ್ಲ, ಸ್ವಾಮಿ ಪುಷ್ಕರಣಿನೇ ಯಮುನಾ ನದಿ. ಯಾದವಾಶ್ಚ ಮೃಗ, ಅಲ್ಲಿರುವ ಪ್ರಾಣಿಗಳೆಲ್ಲ ಯಾದವರು. ಖಗಾವೈ ಗೋಪಿಕಾದಯ, ಎಲ್ಲ ಪಕ್ಷಿಗಳು ಗೋಪಿಕಾದಯರು. ಹೀಗೆ ಭಗವಂತನು ವೆಂಕಟೇಶನು ಹುತ್ತದಲ್ಲಿ ಇದ್ದ ಅನ್ನಬೇಕಾದರೆ ಅಯೋಧ್ಯೆಯ ಅನುಸಂಧಾನ ಮಾಡಿದರೆ ರಾಮಾವತಾರದ ಕಥೆ ಕೇಳಿದಷ್ಟು ಪುಣ್ಯ ಬರುತ್ತೆ. ಕೃಷ್ಣಾವತಾರದಲ್ಲಿ ಹೇಗಿದ್ದನೋ ಹಾಗೆ ಹುತ್ತದಲ್ಲಿ ಇದ್ದ ಅನ್ನೋದು ತಿಳ್ಕೊಂಡ್ರೆ ಕೃಷ್ಣಾವತಾರದ ಶ್ರವಣ ಮಾಡಿದ ಫಲ ಬರುತ್ತೆ. ಎಲ್ಲ ಸುಮ್ಮನೆ ಒಂದು ಹುತ್ತದಲ್ಲಿ ಇದ್ದ ಅಂತಂದರೆ ನಮಗೇನು ಫಲ ಬರಲ್ಲ, ಗೊತ್ತಾಗಲ್ಲ. ಹೀಗಿದ್ದಾಗ ವಿರಜಾ ನದಿ ಯಾವುದು ವೈಕುಂಠದಲ್ಲಿದ್ದರೆ ಸುವರ್ಣ ಮಖರಿ ನದಿಯೇ ವಿರಜಾ ನದಿ ಆಗಿರುತ್ತೆ. ವೈಕುಂಠವೇ ವೆಂಕಟಗಿರಿ, ಶ್ರೀನಿವಾಸನೇ ಲಕ್ಷ್ಮೀಪತಿ. ಈ ಮುಕ್ತರೆಲ್ಲಿರ್ತಾರೆ? ಬ್ರಹ್ಮಾದಿಗಳು, ಅವರೆಲ್ಲ ಪಕ್ಷಿಗಳು. ಮುಕ್ತ ರುದ್ರರು, ಶೇಷರು, ಶ್ರೇಷ್ಠ ಮೃಗಗಳು, ಸನತ್ಕುಮಾರ ಮೊದಲಾದವರು ಕಪಿಗಳು. ಅಲ್ಲಿ ವೆಂಕಟಾದ್ರಿಯಲ್ಲಿ ಬರುವ ಒಂದೊಂದು ಪ್ರಾಣಿಯೂ ದೇವತೆ ಅಂತ ಹೇಳ್ತಾರೆ. ಅಲ್ಲಿ ಬರುವ ಕಲ್ಲುಗಳೆಲ್ಲ ಯಕ್ಷರಾಕ್ಷಸರವರುಗಳು. ಇಡೀ ಗಿರಿಯೇ ಶಾಲಿಗ್ರಾಮ, ಭಗವಂತನ ಸನ್ನಿಧಾನ. ಅದನ್ನು ತಿಳ್ಕೊಂಡ್ಬಿಟ್ಟು ನಾವಲ್ಲಿ ಕಪಿ ಬಂತು ಅಂತ ಅವಮಾನ ಮಾಡಿದರೆ ನಮಗೆ ಆಯಾ ದೇವತೆಗಳ ಅವಮಾನ ಮಾಡಿದ ಪಾಪ ಬರುತ್ತೆ. ಯಾರು ಧರ್ಮಿಷ್ಠನಾಗಿರ್ತಾನೋ, ಮನುಷ್ಯ ದೇಹವನ್ನು ಪಡೆದವನಾಗಿ ವೆಂಕಟಾಚಲ ಪರ್ವತಕ್ಕೆ ಹೋಗಬೇಕೆಂದು ಅಪೇಕ್ಷಿಸ್ತಾನೋ ಅವನು ಸಮಸ್ತ ಪುಣ್ಯ ಕಾರ್ಯವನ್ನು ಮಾಡಿದಂತಾಗತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ 4ನೇ ಅಧ್ಯಾಯ ಸಮಾಪ್ತ ಆಗತ್ತೆ. ಆಮೇಲೆ ಋಷಿಯರು ಕೇಳ್ತಾರೆ, ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ಶ್ರೀ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ. ವೆಂಕಟಾಚಲಪತಿಯಾದ ಶ್ರೀನಿವಾಸನ ಚರಿತ್ರೆಯನ್ನು ಹೇಳಿ ಪಾಪನಾಶನವಾಗುವುದು ಅಂತ ಹೇಳಿದಾಗ
ನಾವು ಶ್ರೀನಿವಾಸನ ಚರಿತ್ರೆಯನ್ನು ಕೇಳಿದ್ದೀವಿ, ಲೋಕದ ವಿಡಂಬನೆಗಾಗಿ ಅವನು ಔಷಧಿ ತೆಗೆದುಕೊಳ್ಳುವುದನ್ನೆಲ್ಲವನ್ನು ಇದುವರೆಗೆ ಕೇಳಿದ್ದೀವಿ. ಶ್ರೀನಿವಾಸನಿಗೆ ಆದ ಮದುವೆ ವಿಧಾನವನ್ನು ಹೇಳಿ. ಆಕಾಶನೆಂಬ ಹೆಸರುಳ್ಳ ರಾಜಶ್ರೇಷ್ಠ ಯಾರವನು ಆಕಾಶ ರಾಜ? ಕಥಂ ಪುತ್ರ ಭವತ್ಪೂರ್ವಂ ಕಥಂ ಜಾಮಾತೃತಾಂ ಗತಃ ಯೋಗಿನಾಂ ಮಾನಸಾಚಿಂತ್ಯ ಶ್ರೀನಿವಾಸ ಸತಾಂಗತಿ. ಮಹಾಲಕ್ಷ್ಮಿಯ ಪೂರ್ವದಲ್ಲಿ ಈತನಿಗೆ ಹೇಗೆ ಮಗಳಾದಳು, ಯೋಗಿಗಳ ಮನಸ್ಸಿಗೂ ಅಗೋಚರನಾದ ಶ್ರೀನಿವಾಸನು ಆಕಾಶರಾಜನಿಗೆ ಹೇಗೆ ಅಳಿಯನಾದನು. ಇದನ್ನೆಲ್ಲ ಸಮಗ್ರವಾಗಿ ವಿವಾಹದ ವೃತ್ತಾಂತವನ್ನು ಹೇಳ್ರಿ ನಮಗೆ. ಪುಣ್ಯವನ್ನು ಹೆಚ್ಚಿಸಿಕೊಳ್ಳಬೇಕು, ಕೃತಾರ್ಥರಾಗಬೇಕು ಅಂತ ಕೇಳ್ತಾನೆ. ಆವಾಗ ಸೂತಮುನಿ ತನ್ನ ಶಿಸ್ತಮವನ್ನು ಕುರಿತು ಹೇಳ್ತಾನೆ, ಆ ಪ್ರಶ್ನೆಯನ್ನು ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ, ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಾ, ನಿಮಗೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ. ಯಾಕೆಂದರೆ ಕೇಳವರು ಪ್ರಶ್ನೆಯನ್ನು ಅದಕ್ಕೆ ಏನು ಏಕಾಗ್ರತೆಯಿಂದ ಕೇಳಿಬಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳುವುದು. ನೀವು ಹೇಳಿ ಹೇಳಿ ಅಂದರೆ ಹೇಳುವವರು ಇಷ್ಟಪಟ್ಟು ಹೇಳ್ತಾರೆ, ಇಲ್ಲ ಅಂದರೆ ಹೇಳುವವರು ಹೇಳಲ್ಲ, ಋಷಿಗಳೆಲ್ಲ ಹೇಳಲ್ಲ. ಯಾಕೆ ಹೇಳ್ತಾರೆ? ಪ್ರವಚನಕಾರ ನಮ್ಮಂಥವ್ರು ಹೇಳ್ಬೋದು, ನೀವು ಕೇಳಿ ಬಿಡಿ, ನಮ್ಗೆ ಬರ್ತವೆ, ನಾವು ಹೇಳ್ತೀವಿ, ದಿವಸ ಹೋಗ್ತೀವಿ ಅಂತೀವಿ. ಋಷಿಗಳೆಲ್ಲ ಯಾಕೆ ಹೇಳ್ತಾರೆ? ಅವಾಗ ಹೇಳ್ತಾರೆ, ಶೃಣ್ವಂತು ಮನಯಸ್ತರ್ವೇ ಭಕ್ತಿಭಾವೇನ ಸಂಯುತಾ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಮದುವೆ ಕಥೆಯನ್ನು ಹೇಳ್ತೀನಿ ಕೇಳಿ ಅಂತ ಇಲ್ಲಿಂದ ಭಗವಂತನ ಮದುವೆಯ ಕಥೆ ಪ್ರಾರಂಭ ಆಗತ್ತೆ. ಕದಾಚಿದ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಮರಿ ಗಮನಾಭಿಮುಖೋ ಭೂತ್ವಾ ನಿರ್ಜಗಾಮ ಅರುಣೋದಯೇ. ಒಂದು ಸಾರಿ ಭಗವಂತ ತನ್ನ ಗಾಯವನ್ನು ಮಾಸಿಕೊಳ್ಳೋದಕ್ಕೋಸ್ಕರ ಮಾಯ ಮಾಡಲಿಕ್ಕೋಸ್ಕರ ಔಷಧಿಯನ್ನು ಹುಡುಕಿಕೊಂಡು ಬೆಳಗಿನ ಜಾವ ಹೊರಗಡೆ ಬರ್ತಾನೆ. ಆ ಹೊತ್ತಿನಲ್ಲಿ ವರಾಹ ಮೂರ್ತಿ ಬೇಟೆಯಾಡಿದ ಹೊಂದಿಗಳಿಂದ ಸಮೂಹದಿಂದ ಕೂಡಿಕೊಂಡು ವರಾಹದೇವರು ಸಾಮೆಯ ಧಾನ್ಯವನ್ನು ಒಬ್ಬ ವೃಷಭ ರಾಜ ಅಂತ ಅಪಹರಿಸ್ತಾ ಇರ್ತಾನೆ. ಆ ವೃಷಭ ರಾಕ್ಷಸ ಅವನನ್ನು ಸಂಹರಿಸಿ ಬರಬೇಕಾದ್ರೆ ವೆಂಕಟಾಚಲಪತಿಯನ್ನು ನೋಡ್ತಾನೆ, ಶ್ರೀನಿವಾಸನನ್ನು ನೋಡ್ತಾನೆ ಅವನು. ಆವಾಗ ಆ ಪರಿವಾರದವ್ರು ಇರ್ತಾರಲ್ಲ, ನೀನು ಯಾರು, ಇವನು ಯಾರು, ಇವನು ಯಾರು, ಇವನು ಯಾರು ಅಂತ ಕೇಳ್ತಾ ಬರ್ತವೆ ಅವು ಮುಂದೆ. ಒಂದು ಏರಿಯಾದಲ್ಲಿ ಪ್ರಾಣಿಗಳು ಬಂದುಬಿಟ್ಟು ಅಂದರೆ ಇನ್ನೊಂದು ಏರಿಯಾ ಪ್ರಾಣಿಗಳು ಹೋಗ್ತವೆ, ನೋಡಿ ಇವನು ಯಾರು ಹೊಸಬ ಬಂದಿರೋದು ಅಂತ, ಹಾಗೆ ಹೋಗ್ತವೆ. ತಾನ್ ದೃಷ್ಟ ಜಗದೀಶಸ್ತು ತತ್ರ ಲೀನೋ ಭವದ್ದರ್ಹಿ ಲೀನಂ ತಂ ವೆಂಕಟಂ ದೃಷ್ಟ ವರಾಹ ವದನೋ ಹರಿ ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ತ್ರಿಯಪ್ಪತಿಂ ಉವಾಚ ವಚನಂ ದೇವಂ ಧೈರ್ಯಮಾಲಂಬ್ಯ ಬುದ್ಧಿಮಾನ್. ಆವಾಗ ಶ್ರೀನಿವಾಸ ನೋಡ್ತಾನೆ, ವರಾಹನನ್ನು ನೋಡಿಬಿಟ್ಟು ಅಲ್ಲೇ ಬಚ್ಚಿಟ್ಕೊಂಡು ಬಿಡ್ತಾನೆ, ಮರೆ ಆಗ್ಬಿಡ್ತಾನೆ. ವರಾಹನೇ ವಿಷ್ಣು ಏನು ಮಾಡ್ತಾನೆ, ವರಾವತಾರದ ವಿಷ್ಣು ಮರೆಯಾದ ಶ್ರೀನಿವಾಸನನ್ನು ನೋಡ್ತಾನೆ, ಧೈರ್ಯವನ್ನು ಹೊಂತಾನೆ. ನೋಡಿ ಎಷ್ಟು ವಿಡಂಬನೆ ಮಾಡ್ತಾರೆ, ಧೈರ್ಯ ಬಂದುಬಿಡುತ್ತೆ. ಶ್ರೀನಿವಾಸ ಮರೆಯಾಗ್ಬಿಡ್ತಾನಲ್ಲ, ಇಲ್ಲಾಂದರೆ ಅವನು ಬೇಟೆಗಾರ, ಇವನು ಪ್ರಾಣಿ, ಅವನು ಹೊಡೆದು ಬಿಟ್ಟರೆ ಸಹಜ. ಅದಕ್ಕೆ ಧೈರ್ಯವನ್ನು ತಂದುಕೊಂಡು ಲಕ್ಷ್ಮೀಪತಿಯೇ ಈತನೆಂದು ತಿಳಿದು ಬಿಟ್ಟು ಅವನನ್ನು ಮಾತಾಡಿಸ್ತಾನೆ. ಇವರ ವಿಡಂಬನೆ ಎಷ್ಟು ಚೆನ್ನಾಗಿದೆ ಅಂದರೆ, ಎರಡು ರೂಪಗಳ ವಿಡಂಬನೆ ಹೇಗಿದೆ ಅಂದರೆ, ಮಾತುಗಳು. ಶ್ರೀನಿವಾಸನು ನೋಡ್ತಾನೆ, ತನ್ನ ರೂಪವೇ ಶ್ವೇತವರಾಹ ಅಂತೇಳಿಬಿಟ್ಟು ಹುತ್ತದಿಂದ ನೋಡುವವನಾಗಿ ಹೊರಬಂದು ಹೇಳ್ತಾನೆ. ತಥೋ ಅನ್ಯೋನ್ಯ ವಿಲೋಕಾತ್ತಃ ಬಾಷ್ಟಸಂದಿಗ್ಧಲೋಚನವು ಕ್ರೋಢನಾರಾಯಣವು ಸಾಕ್ಷಾತ್ ರೂಪದ್ವಂದ ವಿರಾಜಿತವು ಊಚತುರ್ಭಾಷಣಂ ಚೋಭವು ದರ್ಶಯಂತವು ವಿಡಂಬನಂ. ಪರಸ್ಪರ ದರ್ಶನ ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ಸಿಕ್ಕ ಇಬ್ಬರು ದರ್ಶನ ಮಾಡಿದರೆ ಏನು ಆನಂದ ಬಾಷ್ಪ ಬರುತ್ತೋ ಹಾಗೆ ಇಬ್ಬರೂ ಕಣ್ಣೀರು ಸುರಿಸುತ್ತಾ ಎರಡು ರೂಪಗಳಿಂದ ಮನುಷ್ಯರಂತೆ ನಡೆಸುತ್ತಾ ಮಾತನಾಡ್ತಾರೆ. ಯಾರಾದರೂ ಅಪರೂಪಕ್ಕೆ ಸಿಕ್ಬಿಟ್ರೆ, ನಾವು ಬೇರೆ ಊರುಗಳಿಗೆ ಹೋದಾಗ ನಮ್ಮೂರಿನವರೇ ಸಿಕ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಭಗವಂತ ಆ ನಟನೆಯನ್ನು ಮಾಡ್ತಾನೆ. ವರಾಹ ರೂಪ ಶ್ರೀನಿವಾಸ. ತಾವಿಬ್ಬರು ಬೇರೆ ಬೇರೆ ಅಂತ ಜನಕ್ಕೆ ವಿಡಂಬನೆ ಮಾಡ್ತಾರೆ, ತೋರಿಸ್ತಾರೆ. ಆವಾಗ ಈ ವಿಡಂಬನೆಯನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಬಹಳ ಸಂತೋಷಪಟ್ಟು ಪುಷ್ಪವೃಷ್ಟಿಯನ್ನು, ಏನು ಭಗವಂತನ ಲೀಲೆ, ಏನು ವಿಡಂಬನೆ ಇದು, ಎಷ್ಟು ವಿಡಂಬನೆಯನ್ನು ಮಾಡ್ತಾನೆ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ನೋಡ್ತಾರೆ. ಯಥಾಯುಗಂ ಯಥಾದೇಶಂ ಯಥಾಕಾಲಂ ಯಥಾವಯ ತಥಾವತಾರಮಾಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾಹ. ಧರ್ಮಯುಗಕ್ಕನುಸಾರವಾಗಿ, ಯುಗಾನುಸಾರವಾಗಿ, ದೇಶಾನುಸಾರವಾಗಿ, ಕಾಲಾನುಸಾರವಾಗಿ, ವಯಸ್ಸಿನ ಅನುಸಾರವಾಗಿ ಅವತಾರವನ್ನು ಮಾಡುವನಾಗಿ ಪ್ರಾಕೃತ ಮನುಷ್ಯರಂತೆ ಕ್ರೀಡಿಸ್ತಾನೆ. ಆಗ ದೇವತೆಗಳೆಲ್ಲರೂ ವರಾಹದೇವರನ್ನು ಶ್ರೀನಿವಾಸನನ್ನು ಸ್ತುತಿಸ್ತಾರೆ. ದೇವತೆಗಳು ಹೊರಟು ಹೋಗ್ತಾರೆ. ಆವಾಗ ವರಾಹ ಶ್ರೀನಿವಾಸನಿಗೆ ಮಾತಾಡ್ತಾನೆ.
ವರಾಹ ಉವಾಚ ತ್ಯಕ್ತ್ವಾ ವೈಕುಂಠಲೋಕಂ ತು ಕಿಮರ್ಥಂ ತ್ವಮಿಹಾಗತಃ ತದ್ವದಸ್ವ ಮಹಾಭಾಗ. ಶ್ರೀನಿವಾಸ ವರಾಹನ ಅಲ್ಲ ಶ್ರೀನಿವಾಸ, ನೀನು ವೈಕುಂಠದಾಗಿರಬೇಕಾಗಿತ್ತು, ವೈಕುಂಠ ಬಿಟ್ಟು ಇಲ್ಲಿ ಯಾಕೆ ಬಂದ್ಯಾ ಬೆಟ್ಟದ ಮೇಲೆ ಅಂತ ವರಾಹದೇವರು ಕೇಳ್ತಾರೆ. ಇತಿತೇನ ಸಮಾಜ್ಞತ್ಯ ಉವಾಚ ಕ್ರೋಢರೂಪಿಣಂ. ಆವಾಗ ಶ್ರೀನಿವಾಸ ದೇವರು ಹೇಳ್ತಾರೆ, ಭೃಗೋರಂಗ್ರಿಪಹಾರಚ್ಚ ರಮಾ ಕೊಲ್ಲಾಪುರಂ ಗತ ತೇನ ದುಃಖೇನ ಸಂತೃಪ್ತ ತ್ಯಕ್ತ ವೈಕುಂಠಮುತ್ತಮಂ. ಅಲ್ಲ, ನಾನು ವೈಕುಂಠದಲ್ಲೇ ಇದ್ದೆ, ಬಿಡ್ತಾ ಇರಲಿಲ್ಲ. ಈ ನಾರದರು ಮಾಡಿದ ಕೆಲಸ ಭೃಗುಮುನಿಗಳು ಬಂದರು. ಭೃಗುಮುನಿಗಳ ಬಂದು ನನ್ನ ಎದೆಗೆ ಹೊಡೆದು ಬಿಟ್ಟರು. ನನ್ನ ಎದೆಗೆ ಹೊಡೆದಾಗ ನನ್ನ ಹೆಂಡತಿ ಲಕ್ಷ್ಮಿ ಎದೆನಲ್ಲಿದ್ದವಳು ನನ್ನ ಜೊತೆಗೆ ಜಗಳ ಆಡಿಬಿಟ್ಟು ಕೊಲ್ಲಾಪುರಕ್ಕೆ ಹೋಗ್ಬಿಟ್ಲು. ನನಗೆ ದುಃಖ ಆಗೋಯ್ತು, ಅವಳನ್ನು ಹುಡುಕೊಂಡು ನಾನು ಇಲ್ಲಿಗೆ ಬಂದೆ ಹೇಳಿಬಿಟ್ಟ ಭಗವಂತ. ಇದನ್ನೇ ನಾವೆಲ್ಲ ನೋಡೋದು ಹೊರಗಡೆಗೆ ಅಲ್ವಾ, ಇದನ್ನೇ ದೊಡ್ಡ ಹೈಲೈಟ್ ಮಾಡಿ ಇದೇನೇ ಸತ್ಯ ಅನ್ನೋದು ತೋರಿಸ್ಬಿಡ್ತಾರೆ. ಇಲ್ಲಿ ಬಂದಿದ್ದೆ ಇಹಾಗತೋಧರಾಕಾಂತ ವಲ್ಮೀಕೇತವ ದಕ್ಷಿಣೆ ನಿವಸಂತಂ ಚ ಮಾಂ ದೇವ ಧೇನುಪಾಲೋಹ್ಯ ತಾಡಯತ್ ಕುಠಾರೇಣಾಸಿಧಾರೇಣ ತಕ್ಷತಂ ಮಾಂ ತು ಬಾಧತೆ ಔಷಧಾರ್ಥಂ ವರಾಹಸ್ಮಿನ್ ಗಚ್ಛಾಮಿ ಚ ನಿರಂತರಂ. ವರಾಹನೇ, ನಿನ್ನ ವಾಸಸ್ಥಳಕ್ಕಿಂತ ದಕ್ಷಿಣದಲ್ಲಿರುವ ಹುತ್ತದೊಳಗೆ ವಾಸವಾಗಿದ್ದೆ. ಈ ಚೋಳ ರಾಜನ ಹಸುಗಳನ್ನು ಕಾಯುವ ಧೇನುಪ ಗೋಪಾಲಕ ಏನು ಮಾಡ್ದ ಅಂದರೆ ಹರಿತವಾದ ಕೊಡಲಿಯಿಂದ ನನ್ನ ತಲೆಗೆ ಹೊಡೆದು ಬಿಟ್ಟ. ಆ ಗಾಯ ನನ್ನನ್ನು ಬಾಧಿಸ್ತಿದೆ. ಔಷಧಕ್ಕೋಸ್ಕರ ಈ ಬೆಟ್ಟದಲ್ಲಿ ಬಂದು ಹುಡುಕ್ತಾ ಇದ್ದೇನೆ. ಈ ಪರ್ವತದಲ್ಲಿ ದೇವರ ಅನುಗ್ರಹದಿಂದ ನಿನ್ನನ್ನು ನೋಡಿದ್ದೇನೆ. ಭಗವಂತನೇ ಹೇಳೋದು, ಅವನು ದೇವರೇ ಇವನು ದೇವರೇನೆ, ಇಬ್ಬರು ಅವತಾರನೇ. ದೇವರ ಅನುಗ್ರಹದಿಂದ ನಿನ್ನನ್ನು ನೋಡಿದ್ದೇನೆ, ನನಗೆ ಇಲ್ಲಿಯೇ ಇರಬೇಕೆಂದು ಇಚ್ಛೆ ಆಗಿದೆ. ಕಲಿಯುಗ ಎಷ್ಟರವರೆಗೆ ಇದೆಯೋ ಅಷ್ಟರವರೆಗೆ ನನಗೆ ಇಲ್ಲಿ ಜಾಗ ಕೊಡು ಅಂತ ಕೇಳ್ತಾನೆ ವರಾಹದೇವರಿಗೆ. ವರಾಹ ರೂಪದ ವಿಷ್ಣು ಅಂತಾನೆ. ಉವಾಚ ವಚನಂ ದೇವಂ ಸ್ಥಳಂ ಮೌಲ್ಯೇನ ಗೃಹ್ಯತಾ ಮಿತಿ ವಾಕ್ಯಂ ತತತ್ ಪ್ರೋತ್ವಾ ಪ್ರೋವಾಚ ಮಧುರಂ ವಚಃ. ಆಗ ವರಾಹದೇವರು ಹೇಳ್ತಾರೆ, ನೀನು ಬಹಳ ಲೇಟಾಗಿ ಬಂದುಬಿಟ್ಟಿಯಪ್ಪ, ನೀನು ಮುಂಚೆ ಬಂದಿದ್ದರೆ ಕೊಟ್ಟು ಬಿಡ್ತಾ ಇದ್ದೆ. ಈಗ ಸೈಟ್ ವ್ಯಾಲ್ಯೂ ಎಲ್ಲ ಭಾಳ ಜಾಸ್ತಿ ಆಗಿಬಿಟ್ಟಿದೆ, ದುಡ್ಡು ಕೊಡಬೇಕಾಗತ್ತೆ, ನೀನು ಇದಕ್ಕೆಲ್ಲ ವ್ಯಾಲ್ಯೂ ಕೊಡಬೇಕಾಗತ್ತೆ. ನೀನು ಆವಾಗೇ ಬಂದಿದ್ದರೆ ಸೈಟಿನ 100 ರೂಪಾಯಿ ಸಿಕ್ಕೋದಾಗಿತ್ತು, ಇದು ಕೋಟಿಗಟ್ಟಲೆ ರೂಪಾಯಿ ಬರುತ್ತೆ, ನೀನು ದುಡ್ಡು ಕೊಟ್ಟು ತಗೋ, ಯಾರು ಬೇಡ ಅಂತಾರೆ ಅಂತ ವರಾಹದೇವರು ನಾಟಕ ಆಡ್ತಾರೆ. ವರಾಹದೇವರು ನಾಟಕ ಆಡ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ನೋಡಪ್ಪ, ನನ್ನ ಹತ್ರ ದುಡ್ಡಿಲ್ಲ. ಯಾಕೆ ಅಂದರೆ ನಾನು ವೈಕುಂಠದಿಂದ ಬಂದೆ. ವೈಕುಂಠದಿಂದ ಬರುವಾಗ ನಾನು ದುಡ್ಡು ತರೋಲ್ಲ. ನಾನು ಇಲ್ಲಿಂದ ಹೋಗುವಾಗ ಇಲ್ಲಿಂದ ದುಡ್ಡು ಅಲ್ಲಿ ತೊಗೊಂಡು ಹೋಗಲ್ಲ. ಅಲ್ಲಿಯ ನೋಟ್ ಇಲ್ಲಿ ಚಲಾವಣೆಗೆ ಬರಲ್ಲ, ಇಲ್ಲಿಯ ನೋಟ್ ಅಲ್ಲಿ ಚಲಾವಣೆಗೆ ಬರಲ್ಲ. ಬೇರೆ ದೇಶಗಳಲ್ಲಿ ಚಲಾವಣೆ ಬರುತ್ತೆ, ಕನ್ವರ್ಟ್ ಮಾಡ್ಕೋಬೇಕು. ಆ ಕನ್ವರ್ಟ್ ಮಾಡೋರು ಯಾರು ಇಲ್ಲ ಅಲ್ಲಿ. ಹಾಗಾಗಿ ನಾನು ಏನು, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೇಳಬೇಡ, ನನಗೆ ಭೂಮಿ ಕೊಡು ಅಂತಾನೆ ಭಗವಂತ. ಆವಾಗ ವರಾಹದೇವರು ಹೇಳ್ತಾರೆ, ನೋಡು ಎಷ್ಟು ಬೇಕು ನಿನಗೆ, ಒಂದು 100 ಅಡಿ ಕೊಡು ಸಾಕು. ಅಯ್ಯೋ, ಅಷ್ಟು ಕೊಡಲ್ಲ ಮಾರಾಯ, ನಿನಗೆ 3 ಹೆಜ್ಜೆ ಕೇಳಿದ್ದಕ್ಕೆ ಬಲಿನ ಪಾತಾಳಕ್ಕೆ ತುಳಿದು ಬಿಟ್ಟಿಯಾ, 2 ಹೆಜ್ಜೆ ಒಳಗೆ ತುಳಿದ್ಬಿಟ್ಟು ಅವನ ತಲೆ ಮೇಲೆ ಇಟ್ಟುಬಿಟ್ಟಿಯಾ. ಇನ್ನು ನಾನು ನಿನಗೆ ಜಾಗ ಕೊಟ್ಟು ಬಿಟ್ಟರೆ ನೀನು ಏನು ಮಾಡ್ತೀಯಾ, ನನ್ನೇ ಇರಲಿಕ್ಕೆ ಕೊಡಲ್ಲ ನೀನಿಲ್ಲಿ, ನೀನು ಹೋಗ್ತೀಯ ಅಂತ ವರಾಹದೇವರು ನಾಟಕ ಆಡ್ತಾರೆ. ವರಾಹದೇವರು ಭಗವಂತ ಹೇಳ್ತಾನೆ, ನೀವು 100 ಹೆಜ್ಜೆ ಆವಾಗ ದಾನ ಕೊಡು ಅಂದರೆ, ನಾನು ಬ್ರಾಹ್ಮಣ, ವರಾಹದೇವರು ಬ್ರಾಹ್ಮಣ, ನೀನು ಕ್ಷತ್ರಿಯ. ಬ್ರಾಹ್ಮಣ ಕ್ಷತ್ರಿಯರಿಗೆ ದಾನ ಮಾಡೋ ಹಾಗಿಲ್ಲ. ಕ್ಷತ್ರಿಯರು ಬ್ರಾಹ್ಮಣರಿಗೆ ದಾನ ಮಾಡ್ಬೋದು. ನಾನು ಬ್ರಾಹ್ಮಣ ಇದ್ದೇನೆ, ನೀನು ಕ್ಷತ್ರಿಯ ಇದ್ದೀಯಾ, ನಿನಗೆ ದಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ವರಾಹದೇವರು. ಆವಾಗ ಏನು ಮಾಡಬೇಕು ಭಗವಂತ ಹೇಳ್ತಾನೆ, ಪ್ರಥಮಂ ದರ್ಶನಂ ಚ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದಧಾಮಿ ಕರುಣಾನಿಧೇ. ಆವಾಗ ಭಗವಂತ ಹೇಳಿರ್ತಾನಲ್ಲ, ನನಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ದಾನ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತೀಯ. ಒಂದು ಕೆಲಸ ಮಾಡು, ನಾನು ಇಲ್ಲಿ ಯಾವಾಗಲೂ ಇರ್ತೀನಿ, ನಾನಿದ್ದಲ್ಲಿ ನನ್ನ ಭಕ್ತರು ಬಂದೇ ಬರ್ತಾರೆ, ನನಗೆ ಪೂಜೆ ಮಾಡ್ತಾರೆ, ನನಗೆ ಕಾಣಿಕೆ ಹಾಕ್ತಾರೆ, ನನಗೆ ನೈವೇದ್ಯ ಮಾಡ್ತಾರೆ. ಎಲ್ಲ ಮೊದಲು ನಿನಗಾಗಬೇಕು. ಈಗೂ ಅಷ್ಟೇ, ವೆಂಕಟೇಶ ದೇವರಿಗೆ ಏನು ನೈವೇದ್ಯ ಆಗತ್ತೋ ಎಲ್ಲ ನೈವೇದ್ಯಗಳು ವರಾಹದೇವರಿಗೆ ಆಗೇನೇ ಹೋಗಬೇಕು. ವೆಂಕಟೇಶ ದೇವರಿಗೆ ದರ್ಶನ ಮಾಡಬೇಕಾದರೂ ನಾವು ವರಾಹದೇವರನ್ನು ದರ್ಶನ ಮಾಡಿಯೇ ವೆಂಕಟೇಶ್ವರನ್ನು ದರ್ಶನ ಮಾಡಬೇಕು ಹೊರತು ಬರೇ ವೆಂಕಟೇಶ ದೇವರನ್ನು ದರ್ಶನ ಮಾಡ್ತೀನಿ ಅಂದರೆ ವೆಂಕಟೇಶ ದೇವರು ಹೇಳ್ತಾನೆ ಫಲ ಕೊಡಲ್ಲ. ಮೊದಲು ವರಾಹದೇವರಿಗೆ ದರ್ಶನ ಮಾಡಿ, ಅವನಿಗೆ ಕಾಣಿಕೆ ಹಾಕಿ, ಅವನಿಗೆ ಅರ್ಚನೆ ಮಾಡಿ, ಆಮೇಲೆ ಶ್ರೀನಿವಾಸನ ದರ್ಶನ ಆದ್ರೇ ಫಲ ನಿನಗೆ ದರ್ಶನ ಆಗುತ್ತೆ. ನೋಡು, ಒಂದು ಸಿದ್ಧ ಒಂದು ಸಾಧನ ಅಂತಿರುತ್ತೆ. ನನ್ನ ಹತ್ರ ದುಡ್ಡಿದ್ದು ಸಿದ್ಧ ಇಲ್ಲ. ಈಗ ನಿನಗೆ ನಾನು ಎಲ್ಲಿ ತನಕ ಇರ್ತೀನೋ ಅಲ್ಲಿ ಪರ್ಯಂತ ಮೊದಲೇ ನಿನಗೆ ಗೌರವ ಸಿಗತ್ತೆ, ನೀನು ಹೀಗೆ ಮಾಡು ಅಂತ ವರಾಹದೇವರಿಗೆ ಹೇಳ್ತಾರೆ.
ಇತ್ಯುಕ್ತೋ ಹರಿಣಾಕ್ರೋಳೋ ಹರೆಯೇ ಸ್ಥಾನಕಾಂಕ್ಷಿಣೆ ತದಾದದವು ಹರೇ ಪಾದ ಶತಮಾತ್ರಂ ರಮಾಪತೆ. 100 ಹೆಜ್ಜೆಗಳ ಅಳತೆಯುಳ್ಳ ನೆಲವನ್ನು ವರಾಹದೇವರು ಕೊಡ್ತಾರೆ. ವರಾಹದೇವರು ಕೊಡ್ತಾರೆ ಅಂದರೆ ನಾವು ಯಾವುದೇ ಭೂಮಿಯನ್ನು ಕೊಳ್ಳಬೇಕಾದರೂ ಏನು ಮಾಡಬೇಕು? ವರಾಹದೇವರನ್ನು, ಭೂವರಾಹದೇವರನ್ನು ನಾವು ಮಾಡ್ತೀವಲ್ಲ, ಯಾವುದೇ ನಾವು ಮನೆ ಕಟ್ಟಬೇಕಾದ್ರೂ ಭೂವರಾಹದೇವರಿಗೆ ಪೂಜೆ ಆಗಬೇಕು. ಆವಾಗ ಭಗವಂತ ವರಾಹದೇವರು ಕೇಳ್ತಾರಲ್ವ, ನೀ 3 ಹೆಜ್ಜೆಗೇನೆ ನೀನು ಬಲಿ 3 ಹೆಜ್ಜೆಗೆ 2 ಹೆಜ್ಜೆನಲ್ಲಿ ಎಲ್ಲ ಅಳದು ಬಿಟ್ಟು ಬಲಿನಲ್ಲಿ ಹಾಕಿ ತುಳಿದುಬಿಟ್ಟು 3ನೇ ಹೆಜ್ಜೆಗೆ ನನ್ನ ನಾವು ಹೇಳ್ತಾನೆ, ನೋಡು ಅದು ಬೇರೆ ಇದು ಬೇರೆ. ಈಗ ನಾನು ಮನುಷ್ಯನಾಗಿದ್ದೇನೆ, ಮನುಷ್ಯ ಧರ್ಮದಲ್ಲಿ ನಾನಿದ್ದೇನೆ, ಹೇಳಿದ್ದನ್ನು ಮಾಡಬೇಕು ನಾನು ಅಂದರೆ ನಮಗೆ ಹೇಳ್ತಾನೆ, ನೀವು ಹೇಳಿದ್ದನ್ನು ಮಾಡಿ, ಮೋಸ ಮಾಡಬೇಡಿ ಅಂತ ಹೇಳ್ತಾನೆ ಭಗವಂತ. ನಾನು ಹೇಳಿದ್ದನ್ನು ಮಾಡಬೇಕು, ನಾನೇ ಆ ಥರ ಮೋಸ ಮಾಡುವುದಿಲ್ಲ, ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಪರಸ್ಪರಂ ವಿನೋದಂತು ಕುರ್ವಾಣೇವೇ ರೂಪಿಣವು ಮೋಹನಾರ್ಥಂ ಭಕ್ತಾನಾಂ ಭಕ್ತಿ ಸಿದ್ಧಯೇ ಏವಂ ಕ್ರೀಡತೆ ತತ್ರ ವರಾಹೇ ವೆಂಕಟೇಶ್ವರ ತದಾರಭ್ಯ ಧರಾಕಾಂತೋ ಬಕುಲಾಂ ಪಾಕಕಾರಿಣಾಂ. ಆವಾಗ ಭಗವಂತ ಏನು ಮಾಡ್ತಾನೆ, ವರಾಹರೂಪಿ ಭಗವಂತ 100 ಹೆಜ್ಜೆ ನೀನು ಕೊಡ್ತೀನಪ್ಪ, ಹಾಗೆ ಬಕುಲಾದೇವಿಯನ್ನು ನೀನು ಕೊಡ್ತೀನಿ, ನೀನು ಅಡುಗೆ ಮಾಡಾಕ್ತಾಳೆ ಅವಳು. ನೀನು ಯಾರೂ ಅಡುಗೆಯವರಿಲ್ಲ ಅಂತೀಯ, ಬಕುಲಾದೇವಿನೇ ಬಂದು ಅಡುಗೆ ಮಾಡಿ ಹಾಕ್ತಾಳೆ. ಈ ಬಕುಲಾದೇವಿ ಯಾರು? ಈ ಬಕುಲಾದೇವಿ ಯಾರು? ಅವಳಿಗೆ ಯಾಕೆ ಈ ತರಹ ಬಂತು ಅಂತಂದರೆ, ಬಕುಲಾದೇವಿ ಹಿಂದೆ ಯಶೋದೆ ಆಗಿದ್ಲು, ಕೃಷ್ಣಾವತಾರದಲ್ಲಿ ಯಶೋದೆ ಆಗಿದ್ಲು ದ್ವಾಪರ ಯುಗದಲ್ಲಿ. ಅವಳು ಏನು ಮಾಡಿದ್ಲು, ತನ್ನ ಮಗನಲ್ಲದ ಕೃಷ್ಣನನ್ನು ತನ್ನ ಮಗ ಅಂದುಕೊಂಡ್ಳು. ಜಗತ್ತಿಗೆ ತಂದೆಯಾದವನು ಜಗನ್ನಿಯಾಮಕನನ್ನು ನನ್ನ ಮಗ ಅಂದ್ಕೊಂಡ್ಳು ಅವಳು, ನನ್ನ ಮಗ ಅಂದ್ಕೊಂಡ್ಳು. ಅದು ಮಾಡಿದ್ದು ತಪ್ಪು. ಆವಾಗ ಇದರ ಫಲವಾಗಿ ಏನು ಮಾಡ್ದ, ಯಶೋದೆಗೆ ಶ್ರೀಕೃಷ್ಣ ಮದುವೆಯನ್ನೇ ತೋರಿಸ್ಲಿಲ್ಲ ಅಮ್ಮನಿಗೆ ಅವನು. ಈಗಿನವರು ಹೋಗ್ತಾರಲ್ಲ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದುಬಿಡ್ತಾರೆ, ಇಲ್ಲ ಎಲ್ಲೋ ಹೋಗೋದು ಮಾಡ್ಕೊಂಡು ಬಂದುಬಿಡ್ತಾರೆ, ನಿಮ್ಮನ್ನೇನು ಕೂಡಿಸಿದ್ದೀವಿ ಅಂತಾರೆ, ಅವು ಹೋಗ್ತಾರೆ ಚೆನ್ನಾಗಿ. ಹಾಗೆ ಭಗವಂತ 16,108 ಮದುವೆ ಮಾಡಿದ್ರು, ಒಂದು ಮದುವೆಗೂ ಅಮ್ಮನ ಕರ್ಕೊಂಡು ಹೋಗಲಿಲ್ಲ. ಆವಾಗ ಯಶೋದೆ ಕೇಳ್ತಾಳೆ, ಏನಪ್ಪ ನನ್ನ ಮದುವೆನೇ ತೋರಿಸ್ಲಿಲ್ಲ ಅಲ್ವಮ್ಮ, ಹೆಂಗೆ ಮದುವೆ ತೋರಿಸ್ಲಮ್ಮ, ನಾನಾಗೇ ಹೋಗಿ ಮದುವೆ ಮಾಡ್ಕೊಳ್ಳಿಲ್ಲಮ್ಮ. ನಾನು ಹೋದೆ, ರುಕ್ಮಿಣಿ ಕಾಗದ ಬರದ್ಲು, ನಾಳೆ ಶಿಶುಪಾಲ ನನ್ನ ಲಗ್ನ ಆಗ್ತಾ ಇದ್ದಾನೆ, ನೀನು ಬಂದು ಕರ್ಕೊಂಡು ಹೋಗು ಅಂದ್ಲು. ನಿನಗೆ ಹೇಳಿ ಬರೋದ್ರೊಳಗೆ ರುಕ್ಮಿಣಿ ಶಿಶುಪಾಲ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಮತ್ತು ನೀನು ಹೇಳಿದಾನೆ ಬಂದೆ, ರುಕ್ಮಿಣಿನ ಮದುವೆ ಆದೆ. ಸತ್ಯಭಾಮನ್ನೂ ಅಷ್ಟೇ, ಆ ಕರಡಿ ಜೊತೆ ಯುದ್ಧ ಮಾಡಿದೆ, ಆ ಕರಡಿ ಅಲ್ಲೇ ಮಗಳನ್ನ ಮದುವೆ ಮಾಡಿಬಿಟ್ಟ. ಮತ್ತು ನಿನಗೆ ಹೇಳೋದೇನು ಬಂತು? ಬೇಡಪ್ಪ, ಇನ್ನು ನರಕಾಸುರನ್ನು ಕೊಂದೆ, ನರಕಾಸುರನ್ನು ಕೊಂದರೆ ಅವನು 16,000 ಜನನೇನಿಟ್ಟಿದ್ದ ಅಲ್ಲಿ ಒಳಗಡೆಗೆ ಕನ್ನಿಕೆಯರನ್ನು ಅವ್ರನ್ನ ಇಟ್ಟಿದ್ದ, ಅವರೆಲ್ಲ ಕೇಳಿದರು, ಅಲ್ವಪ್ಪ ನೀನೇನೋ ಬಿಡಿಸ್ತಿ ಕರೆಕ್ಟು, ನರಕಾಸುರನ ಜೊತೆಗೆ ಇಷ್ಟು ವರ್ಷ ಇದ್ದೀವಿ ಅಂದರೆ ನಮ್ಮನ್ನು ಯಾರು ಮದುವೆ ಆಗ್ತಾರೆ ಅಂತ ಅವ್ರನ್ನ ಮದುವೆ ಆದ. ಮತ್ತು ನಿನಗೆ ಹೇಳಲಿಕ್ಕೆ ಎಲ್ಲಿದೆ, ಸಮಯ ಇಲ್ವಲ್ಲ ಅಂತ ಕೇಳ್ತಾನೆ ಭಗವಂತ. ಆವಾಗ ಹೀಗೆ ಭಗವಂತ ಮದುವೆ ತೋರಿಸಲಿಲ್ಲ. ಆಮೇಲೆ ಅವನ ನಕ್ಷತ್ರ ರೋಹಿಣಿ ನಕ್ಷತ್ರ ಬಂದಾಗೆಲ್ಲ ಅವನಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರು. ಭಗವಂತನಿಗೆ ಯಾವ ನಕ್ಷತ್ರ ರೀ? ನಕ್ಷತ್ರ ಇಲ್ಲದವನಿಗೆ ನಕ್ಷತ್ರದ ನೆವದಿಂದ ತನ್ನ ಮಗನೆಂದು ತಿಳಿದು ಹುಟ್ಟುಹಬ್ಬ ಮಾಡಿದ್ಲು. ಅದಕ್ಕೋಸ್ಕರವೇ ಅವಳಿಗೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿಸ್ದ ಭಗವಂತ. ಆ ಬಕುಲಾದೇವಿ ಹುಟ್ಟಿದ ತಟ್ಟ ತಂದೆ ತಾಯಿಯರು ಸಾಯ್ಬೇಕು, ಹಾಗೆ ಮಾಡ್ದ. ಆ ತಂದೆ ತಾಯಿಯರು ಸಾಯಬೇಕು ಅಂತ ನೋಡಿ ಎಷ್ಟು ಭಗವಂತನಿಗೆ ಅಪಚಾರ ಮಾಡಿದರೆ ಏನೇನಾಗತ್ತೆ ಅಂತ. ಅವಳು ಅಂಥ ಭಕ್ತಳು ಯಶೋದೆ, ಅವಳೇನು ಕಡಿಮೆ ಇಲ್ಲ. ಅವಳು ಭಗವಂತನ ನಕ್ಷತ್ರ ಇದು ನಿಂದು ನಕ್ಷತ್ರ ಅಂದರೆ ನಕ್ಷತ್ರಗಳೇನು ಬಂತು, ಅವನಿಗೆ ಯಾವ ನಕ್ಷತ್ರ, ಅವನಿಗೆ ಯಾವುದು ಗೋತ್ರ, ಅವನು ಏನು ಮಾಡ್ದ, ಇವಳಿಗೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿಸಿ ತಂದೆ ತಾಯಿಯರು ಏನು ಮಾಡಿದರು, ಕೊನೆಗೆ ವರಾಹ ದೇವರ ಹತ್ರ ತಂದು ಬಿಟ್ಟರು. ಅಲ್ಲಿ ಬಿಟ್ಟು ಹೋಗ್ಬಿಟ್ರು. ವರಾಹ ದೇವರು ನೋಡಿದರು, ಅಯ್ಯೋ ಯಶೋದೆಯಾಗಿ ನನ್ನ ಕೃಷ್ಣಾವತಾರದಲ್ಲಿ ಇಷ್ಟು ನನಗೆ ಹಾಲು ಉಣಿಸಿದಾಳೆ, ಎಲ್ಲ ಮಾಡಿದಾಳೆ, ಇವಳನ್ನ ನಾನು ಸಾಕ್ತೀನಿ ಅಂತ ಸಾಕಿದರು. ಬಕುಲ ಅಂದರೆ ಪುಷ್ಪ, ದೇವರಿಗೆ ಪುಷ್ಪವನ್ನು ಕೊಡ್ತಾ ಇಲ್ಲ, ಆದ್ದರಿಂದ ಬಕುಲಾದೇವಿ ಅವಳು. ಬಕುಲಾದೇವಿ ಅವಳು. ಇಷ್ಟು ಬಕುಲಾದೇವಿಯ ಸಿದ್ಧಾಂತ, ಇದು ಹಿನ್ನೆಲೆ.
ಅಪರ್ಯಾಮಾಸ ದೇವಾಯ ಸೇವಾರ್ಥಂ ತಾಂ ಧರಾಪತಿ ಭೋಜನಾರ್ಥಂ ರಮೇಶಸ್ಯ ಶ್ಯಾಮಾಕಾನ್ನಂ ನಿರಂತರಂ ಸಮುದುಪ್ರೇಷಯತ್ಯನ್ಯಂ ತಯಾ ಬಕುಲಮಾಲಯ ಸಬಾಲಾ ಭಕ್ತಿನಿರತಾ ಶ್ರೀನಿವಾಸಸ್ಯ ಸನ್ನಿಧೌ ಅನ್ನಪಾನ ಔಷಧಾದ್ಯಶ್ಚ ಪಾದಸಂಮೋಹನಾದಿಭಿಃ ಪೂಜಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಪ್ರತಿ ದಿವಸನೂ ವರಾಹನು ಆ ಬಕುಲಾಮಾಲೆಯ ಮೂಲಕ ಅನ್ನಾದಿಗಳನ್ನು ಶ್ರೀನಿವಾಸನಿಗೆ ಕಳಿಸ್ತಿದ್ದ ವ್ಯವಸ್ಥೆ ಮಾಡ್ತಾನೆ. ಬಕುಲಾದೇವಿ ಶ್ರೀನಿವಾಸನಲ್ಲಿ ಅತಿ ಭಕ್ತಿಯಿಂದ ಕೂಡಿದವಳಾಗಿ ಅವನಿಗೆ ಅನ್ನಾದಿ ಪದಾರ್ಥಗಳನ್ನು ಕ್ಷೀರಾದಿ ಪಾನೀಯಗಳನ್ನು ಮಾಡಿ ತಂದು ನೀಡುತ್ತಾ ಇರ್ತಾಳೆ. ಗಾಯಕ್ಕೆ ಔಷಧಿಯನ್ನು ಮಲಗುವಾಗ ಅವನ ಕಾಲನ್ನು ಒತ್ತಾ ಇರ್ತಾಳೆ. ಇದೆಲ್ಲ ಸೇವೆಯನ್ನು ಅವನು ಮಾಡ್ತಾ ಇರ್ತಾಳೆ. ಅವಳು ಶ್ರೀನಿವಾಸನಿಗೆ ಕೃಷ್ಣನಿಗೆ ಕೇಳ್ತಾಳಲ್ವ, ರಾಮನಿಗೆ ಅದು ಮುಂದೆ ಬರುತ್ತೆ ಕಥೆ, ಅದನ್ನು ಹೇಳ್ತೀನಿ. ಆ ಬಕುಲಾದೇವಿ ಏನು ಮಾಡ್ತಾಳೆ, ಬಕುಲಾದೇವಿಗೆ ಯಶೋದೆಗೆ ತನ್ನ ಮದುವೆ ತೋರಿಸ್ಬೇಕು, ಅಮ್ಮನ ಆಸೆ. ಹೇಳಿರ್ತಾನೆ ಈಗ ಆಗಲ್ಲ ನಿನಗೆ ತೋರಿಸ್ಲಿಕ್ಕೆ, ಮುಂದೆ ಸಮಯ ಕಾಯಬೇಕು, ಭಗವಂತ ನೀನು ಕೇಳಿದ ತಕ್ಷಣ ಕೊಡಲ್ಲ, ನಾನು ನಿನಗೆ ಒಂದು ಮದುವೆ ನೀನೇ ಮುಂದೆ ನಿಂತು ಮಾಡಬೇಕು, ಆ ಥರ ಮಾಡ್ತೀನಿ ನಿನಗೆ ಅಂತ ಹೇಳಿರ್ತಾನೆ ಭಗವಂತ. ಸೂತ ಪುರಾಣಿಕರು ಹೇಳ್ತಾರೆ, ಪುರಾ ಯಶೋಧ ಬಕುಲಾ ಕೃಷ್ಣಸ್ಯ ಜನನೀಹ್ಯಭೂತ್ ಅದೃಷ್ಟಾನಂತರ ರೂಪಸ್ಯ ಕೃಷ್ಣಸ್ಯ ತನಯಸ್ಯ ಸಹ. ಪೂರ್ವದಲ್ಲಿ ಶ್ರೀಕೃಷ್ಣ ಸಾಕುತಾಯಿಯಾಗಿದ್ದವಳು ಕೃಷ್ಣ ವಿವಾಹೋತ್ಸವವನ್ನು ನೋಡಬೇಕೆಂದು ಅಪೇಕ್ಷೆಯಿಂದ ಅವನಲ್ಲಿ ಬೇಡ್ಕೊಂಡಿರ್ತಾಳೆ. ಅದನ್ನು ಭಗವಂತ ಹೇಳ್ತಾನೆ, ಸ್ವಲ್ಪ ಕಾಲದ ನಂತರ ಪೂರೈಸ್ತೇನೆ, ನೀನು ಮುಂದೆ ಬಕುಲಿಯಾಗಿ ಬರ್ತೀಯ, ಶ್ರೀಶೈಲದಲ್ಲಿ ಪದ್ಮಾವತಿಯನ್ನು ವಿವಾಹ ಮಾಡಿಕೊಂಡು ನಿನ್ನ ಆಸೆಯನ್ನು ಪೂರೈಸ್ತೇನೆ ಅಂತ ಆವಾಗೇ ಹೇಳಿಬಿಟ್ಟಿರ್ತಾನೆ ಭಗವಂತ. ಆ ವರ ಪಡೆದುಕೊಳ್ಳೋಕೆ ಯಶೋದೆ ಮೃತಳಾಗ್ತಾಳೆ, ಅವಳೇ ಬಕುಲಾದೇವಿಯಾಗಿ ಹುಡ್ತಾಳೆ. ಇತ್ಯೇವಂ ಕಾರಣಾದೇವ ಯಶೋದಾ ಬಕುಲಾಭವತ್ ಸಾ ಕಾರಿಷ್ಯತಿ ಕಲ್ಯಾಣಂ ಹರೇರ್ ವೈಕುಂಠವಾಸಿನಃ. ವಾಸುದೇವ ಸಂತುಷ್ಟನಾದರೆ ಜ್ಞಾನನೋ ವಿಜ್ಞಾನನೋ ಸಂಪತ್ತು ಎಲ್ಲ ಉಂಟಾಗತ್ತೆ. ಏನು ಆಶ್ಚರ್ಯ! ಆಮಗೆ ಹನುಮಂತನಿಂದ ಪೂಜಿಸಲ್ಪಟ್ಟವನಾದರೂ ಅವನು ಅರ್ಜುನನನ್ನು ಪೂಜಿಸ್ತಾ ಇರ್ತಾನೆ ಭಗವಂತ, ಅರ್ಜುನಿಗೆ ನಮಸ್ಕಾರ ಮಾಡ್ತಾ ಇರ್ತಾನೆ ಭಗವಂತ ಅಲ್ವಾ. ಅದು ಅವನ ವಿಡಂಬನೆ ಅವೆಲ್ಲ. ಆಮೇಲೆ ಅಂದರೆ ಯಶೋಧ ಯಾರು ಅಂದರೆ ದ್ರೋಣನಾಮ ವಸು, ಅವನ ಪತ್ನಿ ಧರಾದೇವಿ ಅವಳು ಪೂರ್ವಜನ್ಮದ ವೃತ್ತಾಂತ ಅದು. ಈ ಕ್ಷೇತ್ರ ಮಹಿಮೆಯನ್ನು ಯಶೋಧಿ ಪುರಾಣವನ್ನು ಹೇಳುವುದರೊಂದಿಗೆ ಪಂಚಮಾಧ್ಯಾಯ ಸಮಾಪ್ತವಾಗತ್ತೆ. ಭವಿಷ್ಯೋತ್ತರ ಪುರಾಣದ ಪಂಚಮಾಧ್ಯಾಯ ಇಲ್ಲಿಗೆ ಸಮಾಪ್ತ ಆಗತ್ತೆ. ಆಮೇಲೆ ಸೂತ್ರರು ಕೇಳ್ತಾರೆ, ಒಮ್ಮೆ ವೆಂಕಟಾಚಲಪತಿಯ ಕುದುರೆಯನ್ನು ಚಿಂತಿಸಿದನು, ಮನಸ್ಸಿನಿಂದ ಯೋಚಿಸಿದೊಡನೆ ಕುದುರೆ ಎದುರಿಗೆ ಬಂದು ನಿಂತಿತು. ಈಗ ಭಗವಂತ ಹೊರಗಡೆ ಬರಬೇಕು, ಪದ್ಮಾವತಿಯನ್ನು ದರ್ಶನ ಮಾಡಬೇಕು ಅವನು ಅಲ್ವಾ. ಮನಸ್ಸಿನಲ್ಲಿ ಭಗವಂತ ಚಿಂತನೆ ಮಾಡ್ತಾನೆ. ಅವನು ಚಿಂತನೆ ಮಾಡಿದರೆ ಏನು ಬರಲ್ಲ, ವಾಯುದೇವರೇ ಕುದುರೆಯಾಗಿ ಬರ್ತಾರೆ. ವಾಯುದೇವರೇ ವಾಯುರಶ್ವತ್ಥಮಾಪನ್ನೋ ರಜ್ಜುಸ್ತತ್ವಾಭಿಮಾನಿನಿ ಉಪಾಸರ್ಪತ್ಯಂ ಲಕ್ಷ್ಮೀ ತಥೋಶ್ವಂ ಸಂಪೂಂ ಪೂಜೆಯನ್. ವಾಯುದೇವರೇ ಕುದುರೆಯಾಗಿ ಬರ್ತಾರೆ. ಆ ಕುದುರೆಗೆ ಮೂಗುದಾಣ ಹಾಕಿ ಬರುವವಳು ಮಹಾಲಕ್ಷ್ಮಿ ಬರ್ತಾಳೆ. ಆ ಕುದುರೆಯ ಮೇಲೆ ಕೂತವನು ರಥಿಕ ಪರಮಾತ್ಮ. ವಾಯುದೇವರು ಬಂದರು ಅಂದರೆ ವಾಯುದೇವರನ್ನು ಬ್ರಹ್ಮಸೂತ್ರಕ್ಕೆ ಅನುಸರಿಸಿ ಸೂತ್ರ ಅಂದರೆ ಹಗ್ಗ. ಆ ಸೂತ್ರದಿಂದ ಬ್ರಹ್ಮದೇವರು ಆ ಹಗ್ಗವನ್ನು ಹೇಗೆ ಹೇಳುತ್ತೋ ಅದರ ಮುಖಾಂತರ ಪರಮಾತ್ಮನ ಮಂಥನವನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು. ಶುಭವಸ್ತ್ರಂ ಪಂಚದಹಸ್ರಾಸ್ತ್ರಂ ಬಿಭ್ರತ್ತತೋಪರಿ ಕಾಂಚೀಂ ಬದ್ವಾ ರಮಾಕಾಂತ ಕಾಂಚೀಧಾಮ ವಿರಾಜಿತ ಶುಭ್ರವಸ್ತ್ರಂ ಪರಿಧಾಯ ಪಂಚಹಸ್ತಂ ತಥಾಧತ್ ಆದರ್ಶಾಲೋಕಿತೇ ವಕ್ತ್ರೇ ಧೃತ್ವಾ ಶುಭ್ರಂ ಚ ಮೃತ್ತಿಕಾಂ. ಎಲ್ಲ ಆಭರಣಗಳನ್ನು ಭಗವಂತ ಹಾಕ್ಕೊಂಡು ಅಲಂಕರಿಸ್ಕೊಳ್ತಾನೆ. 15 ಮೊಳ ಉದ್ದವಾಗಿರುವ ಬಿಳುಪಾದ ಪಂಚೆಯನ್ನು ಉಡ್ತಾನೆ, ಪೀತಾಂಬರವನ್ನು ಉಡ್ತಾನೆ. 15 ಮೊಳ, 5 ಮೊಳ ಉದ್ದದ ಉತ್ತರೀಯ. ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ತಾನೆ. ಅವನಿಗೆ ಯಾಕ್ರಿ ಕನ್ನಡಿ, ಅವನೇ ಎಲ್ಲರಿಗೂ ಪ್ರತಿಬಿಂಬ ಬೇಕಾ ಅವನಿಗೆ. ಹಣೆಯಲ್ಲಿ ಊರ್ಧ್ವಪುಂಡ್ರ ನಾಮವನ್ನು ಇಟ್ಕೊಳ್ತಾನೆ. ಮಧ್ಯದಲ್ಲಿ ಸುಂದರವಾದ ಕುಂಕುಮದ ತಿಲಕ ಇಡ್ತಾನೆ. ಅಡಿಕೆ ತೊಗೊಳ್ತಾನೆ, ವೀಳ್ಯದೆಲೆ ತೊಗೊಳ್ತಾನೆ, ಸುಣ್ಣ ತೊಗೊಳ್ತಾನೆ, ತಾಂಬೂಲ ದಾನಿಯನ್ನು ಇಟ್ಕೊಳ್ತಾನೆ. ಪಚ್ಕರ್ಪುರ, ಅಡಿಕೆ, ಕಾಚು, ಜಾಯಿಗೆ ಕೂಡಿದ ಲವಂಗ ಎಲ್ಲ ರತ್ನದ ಪೆಟ್ಟಿಗೆಯನ್ನು ಕೂಡಿಸ್ಕೊಳ್ತಾನೆ. ಚಿನ್ನದ ಬಳೆಗಳನ್ನು ಕೈಗಳಲ್ಲಿ ಹಾಕ್ಕೊಳ್ತಾನೆ. ಒಳ್ಳೆ ಕಾಂತಿಪೂರ್ಣವಾದ ದೇಹವುಳ್ಳವನಾಗತ್ತೆ. ಉಂಗುರ 10
ಬೆರಳಿಗೆ 10 ಉಂಗುರ ಹಾಕ್ಕೊಂಡಿರ್ತಾನೆ. ಯಾರಾದರೂ 3 ಬೆರಳಿಗೆ ಹಾಕ್ಕೊಳ್ಳೋದು ನೋಡಿರೋ, 10 ಬೆರಳಿಗೆ 10 ಯಾರು ಹಾಕ್ಕೊಳ್ತಾರೆ? ಭಗವಂತ ಹಾಕ್ಕೊಳ್ತಾನೆ. 10 ಬೆರಳಿಗೆ 10 ಹಾಕ್ಕೊಳ್ತಾನೆ. ಸುಗಂಧ ದ್ರವ್ಯದಿಂದ ಪ್ರಕಾಶ ಕೊನೆಗಂಟು ಹಾಕಿದ ಕೂದಲುಗಳುಳ್ಳ ತಲೆ, ಉದ್ದನೆ ಕೂದಲು, ಜಡೆ ಇರುತ್ತೆ. ಕೆಂಪು ರುಮಾಲನ್ನು ಸುತ್ತು ಕೊಡ್ತಾನೆ. ಭಗವಂತನಿಗೆ ಜಡೆ ಇರುತ್ತೆ. 4 ಜಡೆ 5 ಜಡೆ ಇರಬೇಕು ಹೆಂಗಸರುಗಳಿಗೆ. ಈಗ ಜಡೆನೇ ಇರಲ್ಲ ಬಿಡಿ, ಕೂದಲಿದ್ರೆ ಹೆಚ್ಚೀಗ ಜಡೆನೇ ಇರಲ್ಲ. 5 ಜಡೆ ಅಂದರೆ 4 ಜಡೆಗಳು ಅಂದರೆ ನೀವು ಜಡೆ ಹೆಣಿಬೇಕಾದ್ರೆ 4 ತೆಗೆದುಕೊಂಡಾಗ 4 ವೇದಗಳು ಅಂತ ಅರ್ಥ. 5ನೇಯದು ಮಹಾಭಾರತ ರಾಮ ಇತಿಹಾಸ ಗ್ರಂಥಗಳು ಅಂತ ಅರ್ಥ. ಅದನ್ನು ಸಮ ಮಾಡಿಬಿಟ್ಟು ಆ ಜಡೆಯನ್ನು ಹಾಕ್ಕೊಂಡಿದ್ದರೆ ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ ಅವರವರ ಯೋಗ್ಯತೆಗಳನ್ನು. ಅದು ಬಿಟ್ಟು ನಾನು ಹೋಗಿಬಿಟ್ಟು ಎಲ್ಲ ಕೂದಲು ಕಟ್ ಮಾಡಿಸ್ಬಿಡ್ತೀನಿ, ಹೇಗೆ ಬೇಕೋ ಆ ಸ್ಟೈಲ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಲಕ್ಷ್ಮಿಯ ಸನ್ನಿಧಾನ ಎಲ್ಲಿಂದ ಬರುತ್ತೆ? ಕೂದಲು ಕತ್ತರಿಸುವುದು ಹೆಂಗಸರಿಗೆ ಒಂದೇ ಸಾರಿ, ಅದು ಪ್ರಯಾಗದಲ್ಲಿ ವೇಣಿದಾನದಲ್ಲಿ ತೆಗೆಯುವುದು ಅಷ್ಟೇ. ಇನ್ನು ಯಾವತ್ತೂ ಕೂದಲನ್ನು ತೆಗೆಯುವುದಿಲ್ಲ. ಅವರು ಅದನ್ನೊಂದು ಮಾಡಲ್ಲ, ಇನ್ನೆಲ್ಲರೂ ಮಾಡ್ತಾರೆ, ಎಲ್ಲ ದಿವಸನೂ ಮಾಡ್ತಾರೆ. ಅದನ್ನೊಂದು ಮಾಡಲ್ಲ, ವೇಣಿದಾನ ಮಾಡಲ್ಲ, ಬೇರೆ ಎಲ್ಲ ಮಾಡ್ತಾರೆ. ಮದುವೆ ಮುಂಜಿ ಸಮಾರಂಭಗಳಲ್ಲೂ ಕೂಡ ಒಂದು 3 ದಿವಸ ಮುಂಚೆ ಹೋಗಿ ಕೂದಲು ಕಟ್ ಮಾಡಿಸ್ಕೊಂಡ್ಬರ್ತಾರೆ. ಇನ್ನು ಪವಿತ್ರತೆ ಅನ್ನುವುದು ಎಲ್ಲಿ ಬರುತ್ತೆ? ಭಗವಂತ ತೋರಿಸ್ತಾನೆ ಹೇಗಿರಬೇಕು ಅನ್ನೋದು ಭಗವಂತ ತೋರಿಸ್ತಾನೆ. ಭಗವಂತನ ತೋರಿಸುವುದನ್ನು ಬಿಟ್ಟು ನಮ್ಮ ಪಾಡಿ ನಾವು ಮಾಡ್ತಾ ಹೋದರೆ ಏನಾಗುತ್ತೆ? ಈಗ ಕಾಣ್ತಾ ಇರೋದೇ ಅದೇ ಆಗೋದು. ಚಿನ್ನದ ಯಜ್ಞೋಪವೀತ ಹಾಕಿರ್ತಾನೆ, ಕಂಠಿ ಸರ ಹಾಕಿರ್ತಾನೆ. ಸಾಕ್ಷಾತ್ ಮನ್ಮಥಃ ಧನುರ್ಬಾಣಧರ ಶ್ರೀಮಾನ್ ಸಾಕ್ಷಾತ್ ಮನ್ಮಥಃ ಏವಂ ಮನೋಹರಂ ರೂಪಂ ಧೃತ್ವಾ ವೆಂಕಟೇಶ್ವರ. ಬಿಲ್ಲು ಬಾಣಗಳನ್ನು ಧರಿಸ್ತಾನೆ, ಸಾಕ್ಷಾತ್ ಮನ್ಮಥನಾಗ್ತಾನೆ. ಮನ್ನಂದರೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು. ಮನಸ್ಸನ್ನು ಮಥನ ಮಾಡ್ತಾನೆ. ನಮಗೆ ಯಾರು ಕಾಮದೇವರು ಮಥನ ಮಾಡಿಬಿಟ್ಟು ನಮಗೆ ಹರಡಿಸ್ತಾನೆ. ಆ ಮನ್ಮಥನನ್ನು ಸುಟ್ಟು ಹಾಕದವರು ಯಾರು? ರುದ್ರದೇವರು. ಅವರ ಮನಸ್ಸನ್ನು ಅಪಹರಿಸಿದವನು ಪರಮಾತ್ಮ. ಸಾಕ್ಷಾತ್ ಮನ್ಮಥಃ ಅಂತಾರೆ. ಯಾಕೆ ಅಂದರೆ ಇದೇ ಸಂದರ್ಭದಲ್ಲಿ ಮೋಹಿನಿ ಅವತಾರವನ್ನು ನೋಡಬೇಕು ಅಂತಂದಾಗ ನಾನಿರಲಿಲ್ಲ ಇದರಲ್ಲಿ ಸಮುದ್ರ ಮಥನದಲ್ಲಿ. ನಿನ್ನ ಮೋಹಿನಿ ರೂಪವನ್ನು ನಾನು ನೋಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಅದೆಲ್ಲ ಬೇಡ, ನಿನ್ನಿಂದ ಆಗಲ್ಲ, ಯಾಕೆ ಮಾಡ್ತೀಯಾ ಅಂತ ಹೇಳಿದಾಗ ರುದ್ರದೇವರು ಕೇಳಲ್ಲ, ನಾನು ನೋಡಬೇಕು, ಆಗಲಿ ಅಂತ ಹೇಳ್ತಾನೆ. ರುದ್ರದೇವರು ಪಾರ್ವತಿ ವಿಹರಿಸ್ತಾ ಇರ್ತಾರೆ ಒಂದು ಉದ್ಯಾನವನದಲ್ಲಿ. ಆವಾಗ ಭಗವಂತ ಮೋಹಿನಿ ವೇಷ ಕೊಡ್ಕೊಂಡು ಬಂದ್ಬಿಡ್ತಾನೆ. ಮೋಹಿನಿ ವೇಷ ಬಂದು ನೋಡಿದ ತಕ್ಷಣ ಈ ಪಾರ್ವತಿನ ಬಿಟ್ಬಿಡ್ತಾನೆ. ರುದ್ರದೇವರು ಅಲ್ಲೇ ಹೋಗ್ತಾನೆ. ಹೋಗಿಬಿಟ್ಟು ಏನು ಅಲಂಕಾರ ಮಾಡ್ಕೊಂಡಿದ್ದಾಳೆ, ಯಾವ ಹುಡುಗಿ ಇವಳು ಅಂತ ಹೇಳಿಬಿಟ್ಟು ಹಿಂದೆ ಹೋಗಿ ನೋಡ್ತಾನೆ. ನೋಡಿಬಿಟ್ರೆ ಭಗವಂತ ತಿರುಗಿಬಿಡ್ತಾನೆ. ನೋಡತ್ಲು ಇವನು ನಾಚಿಕೆ ಆಗಿಬಿಡುತ್ತೆ ರುದ್ರದೇವರಿಗೆ. ಇದೇನಪ್ಪ ಹೀಗಾದ? ಅವಾಗ ಹೇಳ್ತಾನೆ, ನಿಂದೇನು ತಪ್ಪಿಲ್ಲ, ಇದು ನೀನು ವೈರಾಗ್ಯ ಶಿಖಾಮಣಿನೇ, ನನ್ನ ಮಾಯೆಗೆ ಲಕ್ಷ್ಮೀದೇವಿನೇ ಸೋಲ್ತಾಳೆ, ನೀನೇನು ಸೋಲೋದೇನು ತೊಂದರೆ ಇಲ್ಲ, ನೀನು ಕೇಳಿದ್ದೆಲ್ಲ ನಿನಗೆ ಅನುಗ್ರಹ ಮಾಡಿದೆ ಅಂತ ಭಗವಂತ ಹೇಳ್ತಾನೆ. ಅಂತ ಸಾಕ್ಷಾತ್ ಮನ್ಮಥಃ ಅಂದರೆ ಆ ಥರ ತಿಳ್ಕೊಳ್ಬೇಕು. ಆಮೇಲೆ ಆ ಕುದುರೆಯನ್ನು ಏರಿ ಹೊರಡ್ತಾನೆ. ಮಾತಂಗಾನ್ ಶರಭಾನ್ ಘೋರಾನ್ ಏಣಾನ್ ವೈ ಮಹಿಷಾನಪಿ ಜಗಾನ ವಿಪನೆಯ ದೇವ ಸಂಚರನ್ ಇತಸ್ತತಃ. ಶೇಷಾಚಲದಿಂದ ಹಿಡಿದು ಆನೆ ಶರಭಗಳ ಬೇಟೆಗೋಸ್ಕರ ಹೊರಡ್ತಾನೆ. ನಾನಾ ವಿಧಗಳಾದ ಸಿಂಹ ವ್ಯಾಘ್ರನರಿಗಳನ್ನು ಬೇಟೆಯಾಡ್ತಾರೆ. ಆಮೇಲೆ ಒಂಟಿಯಾಗಿ ಓಡಾಡ್ತೀವಿ ಮದಭರಿತವಾದ ಗಂಡಾನೆಯನ್ನು ನೋಡ್ತಾರೆ. ಅದನ್ನೇನಂತಾರೆ, ಇಂದ್ರದೇವರು ಐರಾವತವನ್ನು ಕಳಿಸಿದರು ಅಂತಂತಾರೆ. ಐರಾವತ ಬಂತು, ಅದು ಶ್ರೀನಿವಾಸನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಆ ಆನೆ ಏನು ಮಾಡತ್ತೆ, ಬಂದುಬಿಟ್ಟು ಬಹುದೂರ ಹೋಗ್ಬಿಟ್ಟು ಅರಣ್ಯ ಮಧ್ಯದಲ್ಲಿ ಶ್ರೀನಿವಾಸನ ನೋಡಿ ಪ್ರಣಾಮ ಮಾಡಿಬಿಡತ್ತೆ. ಪ್ರಣಾಮ ಮಾಡಿ ರಕ್ಷಿತ ಗರ್ಜನೆ ಮಾಡುತ್ತಾ ಯಾವಾಗ ಹೊರತಾ ಕೆಲವು ಅದು ಹೊರಟೋಗ್ಬಿಡತ್ತೆ. ಕನ್ಯೆಯರು ಕೆಲವರು ಬರ್ತಾರೆ. ಆವಾಗ ಕಾಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ ಕಸ್ಯೇಯಂ ತನಯಾ ಸರ್ವಂ ತದ್ವದಸ್ಯ ಮಹಾಮತೆ. ಆವಾಗ ಶೌನಕಾದಿ ಋಷಿಗಳು ಕೇಳ್ತಾರೆ, ಯಾರು ಕನ್ಯೆಯರವರು, ಯಾರ ಕಡೆಯವರು, ಯಾರ ಮಕ್ಕಳು, ಕಾಡಿಗೆ ಯಾಕೆ ಬಂದಿದ್ರು, ಅವ್ರಿಗೇನು ಕೆಲಸ ಆ ಕನ್ಯೆಯರಿಗೆ ಕಾಡಿನಲ್ಲಿ ಅಂತ ಕೇಳ್ತಾರೆ. ಆವಾಗ ಸೂತ್ರ ಹೇಳ್ತಾರೆ, ಶೃಣ್ವಂತು ಮುನೆಯ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಸ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ ಯುದ್ಧೇತು ಭಾರತೆ ತೀತೆ 28 ಮೇಕಲವು ವಿಕ್ರಮಾರ್ಕದಯೋ ಸೂಪಾಹ ಸರ್ಗಲೋಕಂ ಯದಾಯಯು.
ದ್ವಾಪರ ಯುಗದ ಕೊನೆಯಲ್ಲಿ ಪಾಂಡವರು ಭಾರತದ ಯುದ್ಧ ಮುಗಿದ ಮೇಲೆ 28ನೇ ಕಲಿಯುಗದಲ್ಲಿ ವಿಕ್ರಮಾದಿತ್ಯ ಮೊದಲಾದ ರಾಜರುಗಳೆಲ್ಲ ಬರ್ತಾರೆ. ಅವರು ಮುಗಿದ ಮೇಲೆ ಅವರೆಲ್ಲ ದೊರೆಗಳು ಸ್ವರ್ಗವನ್ನು ಹೊಂದ್ತಾರೆ. ಆಮೇಲೆ ಚಂದ್ರವಂಶೇನ್ ನೃಪ ಕಶ್ಚಿತ್ ಸುವೀರ ಇತಿ ನಾಮಕ, ಸುವೀರ ಎನ್ನುವ ರಾಜ ಬರ್ತಾನೆ. ಸುವೀರ ಅನ್ನುವ ರಾಜನಿಗೆ 1000 ವರ್ಷಗಳ ಕಾಲ ಚಂದ್ರವಂಶದಲ್ಲಿ ಸುವೀರ ಎಂಬ ರಾಜ ಬರ್ತಾನೆ. ಅವನಿಗೆ ಸುಧರ್ಮ ಎಂಬುವ ಮಗ ಹುಡ್ತಾನೆ. ಸುವೀರನಿಗೆ ಸುಧರ್ಮ ಅನ್ನುವ ಮಗ ಹುಡ್ತಾನೆ. ಆ ಸುಧರ್ಮನಿಗೆ ಅಶೋಕ ರಾಜ ತೋಂಡಮಾನ ಎಂಬುವ ಇಬ್ಬರು ಮಕ್ಕಳು ಹುಡ್ತಾರೆ. ರಾಜಶ್ರೇಷ್ಠರು ಮಕ್ಕಳಾಗಿ ಹುಡ್ತಾರೆ. ಆ ಆಕಾಶರಾಯ ತೋಂಡಮಾನರು ಧರ್ಮಪರವಾಗಿ ಇರ್ತಾರೆ, ವಿಷ್ಣು ಭಕ್ತರಾಗಿರ್ತಾರೆ. ಅವರೊಳಗೆ ಹಿರಿಯ ಆಕಾಶರಾಯ ಆಗಿರ್ತಾನೆ. ಆಕಾಶರಾಜ ತೋಂಡವ ದೇಶಕ್ಕೆ ದೊರೆಯಾಗಿ ಬಿಟ್ಟು ಭೂಮಿಯನ್ನು ಪಾಲಿಸ್ತಾ ಇರ್ತಾನೆ. ಸರ್ವ ರೀತಿಯಿಂದಲೂ ಸ್ವೀಕಾರಾರ್ಹವಾಗಿರುತ್ತೆ. ರಾಜನ ಭೂಮಿಯನ್ನು ಪರಿಪಾಲಿಸ್ತಿದ್ದಾಗ ಜನರು ಧರ್ಮನಿರತರು. ರಾಜ ಹೆಂಗಿರ್ತಾನೆ, ಎಷ್ಟು ಧರ್ಮನಿರತನಾಗಿರ್ತಾನೆ, ಪ್ರಜೆಗಳು ಆಗಿರ್ತಾರೆ, ಧರ್ಮನಿರತರಾಗಿರ್ತಾರೆ. ಆಕಾಶ ರಾಜ ಒಮ್ಮೆ ಮನೆಯಲ್ಲಿ ಏಕಾಂತದಲ್ಲಿ ಕುಳಿತುಕೊಂಡು ಏನು ಮಾಡ್ತಿರ್ತಾನೆ, ಗಂಡು ಮಕ್ಕಳಿಲ್ಲ ಅಂತ ದುಃಖ ಪಡ್ತಾ ಇರ್ತಾನೆ. ತನ್ನ ಗುರುಗಳು ಹೇಳ್ತಾನೆ, ಆಕಾಶ ರಾಜ ಹೇಳ್ತಾನೆ, ಅನುಭೂತಮಿದಂ ರಾಜ್ಯಂ ಹಸ್ತಸ್ಯ ರಥಸಂಕುಲಂ ನಾನಾದಾನಂ ಕೃತಂ ಚೈವ ತೀರ್ಥಯಾತ್ರಾ ವಿಶೇಷತಃ. ಅತಿಶಯವಾಗಿ ತೀರ್ಥಯಾತ್ರೆಯನ್ನು ಮಾಡಿದೆ, ಮಕ್ಕಳು ಬೇಕು, ಗಂಡು ಬೇಕು ಅಂತ ಏನು ಮಾಡಿದರೂ ಗಂಡು ಮಗು ಆಗ್ತಾ ಇಲ್ಲ. ಹೀಗೆ ಬಹಳ ಪ್ರಲಾಪ ಮಾಡ್ತಾನೆ ಅವನು. ಬಹಳ ಕರ್ಣಾಭ್ಯಂ ನ ಶ್ರುತ ಶಬ್ದ ಪುತ್ರೇಣ ಹೃದತಾಹೃತ ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗತಿಶ್ಚ ಭವೇತ್ತದ. ಗಂಡು ಮಗು ಅತ್ತ ಶಬ್ದವನ್ನೇ ನಾನು ಕಿವಿಯಿಂದ ಕೇಳಲಿಲ್ಲ. ಪುತ್ರ ಸಂತಾನವಿಲ್ಲದ್ರೆ ನಮ್ಮ ಪಿತೃಗಳಿಗೆ ನರಕ ಉಂಟಾಗತ್ತೆ. ನಾವು ನಮ್ಮ ಕಾರ್ಯಗಳನ್ನು ಮಾಡುವವರು ಯಾರು? ಒಮ್ಮೆಯಾದರೂ ನಾನು ಮಗನೊಂದಿಗೆ ಭೋಜನ ಮಾಡಲಿಲ್ಲ ಅಂತ ಬಹಳವಾಗಿ ವಿಲಾಪಿಸ್ತಾನೆ. ಬಹಳ ಪಾಪಿಯಾಗಿದ್ದೇನೆ ನಾನು ಅಂತ ಹೇಳ್ತಾನೆ. ನನಗೆ ಯಾವ ಗತಿ, ನನಗೇನು ಗತಿ, ಯಾವ ದೇವರನ್ನು ಸೇವಿಸಿದರೆ ಈ ಸಂಸಾರ ಸಮುದ್ರವನ್ನು ದಾಟ್ತೇನೆ ಅಂದಾಗ ಅವನು ಬಹಳ ಪ್ರಲಾಪಿಸುವುದೇ ಒಂದು ಅಧ್ಯಾಯ ತೊಗೊಂಡ್ಬಿಟ್ಟಿದ್ದಾನೆ. ನಾವು ಪಾಪಿಗಳಾಗಿದ್ದೇವೆ, ಒಂದು ಹೆಣ್ಣು ಕೂಸು ಕೂಡ ಹುಟ್ಟಿಲ್ಲ ನಮಗೆ. ಪಾಪಿಗಳಾಗಿದ್ದೇವೆ, ಧರ್ಮ ಸಂತಾನ ರೂಪದ ಸುಪುತ್ರ ಹುಟ್ಟೋದೆಲ್ಲಿ? ಹುಟ್ಟಲಿಕ್ಕಾಗಲ್ಲ. ದಯೆ ಮಾಡು ಅಂತ ಕೇಳಿದಾಗ ನನಗೊಂದು ಸಂತಾನ ಕೊಡು ಅಂತ ಕೇಳ್ತಾನೆ. ಸುಪುತ್ರವಂತ ಕುಲಭಾಗ್ಯವಂತೋ ಹೆಪುತ್ರವಂತ ಕುಲಭಾಗ್ಯಹೀನಾ ಸಂಸಾರ ಸಾಗರ ಸಮುತ್ತರಣೆ ಹಿ ಅಶಕ್ತಾ ಕಾನೋ ಗತಿ ಕರ್ಮಫಲಾನುಭೋಗಿನಾಂ. ಮಕ್ಕಳಿಲ್ಲದ ನಾವು ಸಂಸಾರ ಸಾಗರವನ್ನು ಹೇಗೆ ದಾಟಲಿಕ್ತೀವಿ? ಆವಾಗ ಗುರುಗಳು ಹೇಳ್ತಾರೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ ಗುರುರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾರ್ಥಂ ಶೋಧಯದ್ಧರಂ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ಇದರಿಂದ ನಿನಗೆ ಮಗುವಾಗತ್ತೆ. ಇದನ್ನು ಗುರುವಿನ ಮಾತನ್ನು ಆಕಾಶರಾಜ ಕೇಳ್ತಾನೆ. ಯಾಗ ಮಾಡುವುದಕ್ಕೆ ಭೂಮಿಯನ್ನು ಶೋಧಿಸ್ತಾನೆ. ಸ್ವರ್ಣಲಾಂಗಲ ಸಂಗೈಶ್ಚ ದ್ವಿಜಮಂತ್ರಗಣೈಸ್ತತ ಶೋಧ್ಯಮಾನೆ ಧರಾಪೃಷ್ಟೇ ತತ್ರ ಪದ್ಮಂ ತದರ್ಶಥ ಶಾಸ್ತ್ರ ಪದ್ಮಂ ರಾಜೇಂದ್ರ ಕಿಮೇತದಿತಿ ವಿಸ್ಮಯ. ಬ್ರಾಹ್ಮಣರು ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಶೋಧಿಸ್ತಿರುವಾಗ ಭೂವೃಷ್ಟದಲ್ಲಿ 1000 ದಳಗಳುಳ್ಳ ಪದ್ಮವನ್ನು ನೋಡ್ತಾನೆ. ಆ ಪದ್ಮವನ್ನು ಕಂಡುಬಿಟ್ಟು ಆಶ್ಚರ್ಯ ಹೊಂದ ರಾಜ ಆ ಕಮಲದ ವಿಸ್ತಾರವಾದ ಎಳೆಗಳ ಮಧ್ಯದಲ್ಲಿ ಲಕ್ಷ್ಮಿಯ ರೂಪದಲ್ಲಿ ಶೋಭಿಸುವ ಒಂದು ಹೆಣ್ಣು ಮಗುವನ್ನು ನೋಡ್ತಾನೆ. ಬಹಳ ಸಂತೋಷ ಕೊಡ್ತಾನೆ. ಆ ಲಕ್ಷ್ಮ್ಯಾತ್ಮಕ ಅಯೋನಿಜಳು ಅವಳು. ಅಯೋನಿಜಳಾಗಿರ್ತಾಳೆ, ಯಾಕೆಂದರೆ ಗರ್ಭದಲ್ಲಿ ಬಂದಿರಲ್ಲ ಅವಳು. ಅಯೋನಿಜಳಾದ ಮಗುವನ್ನು ಯಾರಿಗೆ ವಿವಾಹ ಮಾಡಿಕೊಡ್ಬೋದು ಅಂತ ಯೋಚನೆ ಆಗುತ್ತೆ. ನೋಡಿ, ಮಗು ಬರೋ ತನಕ ಒಂದು, ಮಗು ಬಂದಮೇಲೆ ಇವಳಿಗೆ ಯಾರು ಹುಡುಕ್ಬೇಕು ಅಂತದ್ದು ಈ ಯೋಚನೆ ಬರುತ್ತೆ ಅವನಿಗೆ. ಅವಳು ಯಾರು ಅಂದರೆ ಒಂದೆರಡು ಇದರಲ್ಲಿ ಏನಾಗತ್ತೆ ಅಂದರೆ, ಹಿಂದೆ ಕೃತಯುಗದಲ್ಲಿ ಬೃಹಸ್ಪತಿಯ ಪುತ್ರ ಕುಶಧ್ವಜನಿಗೆ ವೇದವತಿ ಅಂತ ಮಗಳಿರ್ತಾಳೆ. ಕುಶಧ್ವಜ ಲಕ್ಷ್ಮಿಯನ್ನು ಮಗಳನ್ನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡಿ ವೇದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅವನ ಬಾಯಿಯಿಂದಲೇ ಬಂದುಬಿಡ್ತಾಳೆ ವೇದವತಿ. ಅವಳು ಅಯೋನಿಜಳೆ ಬಂದುಬಿಡ್ತಾಳೆ. ಬರತ್ಲು ಅವಳು ಬಹಳ ಸುಂದರಳಾಗಿರ್ತಾಳೆ. ಅವಾಗ ಶಂಭು ಎಂಬ ರಾಕ್ಷಸ ಬರ್ತಾನೆ. ಅವಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಅವಳನ್ನು ಕೇಳ್ತಾನೆ. ಅಪ್ಪ ಯಾವಾಗ ಒಪ್ಪಲಿಲ್ಲ, ಅಪ್ಪನ ಕೊಂದುಬಿಟ್ಟು ಅವನು ಹೋಗ್ಬಿಡ್ತಾನೆ, ರಾಕ್ಷಸ ಹೋಗ್ಬಿಡ್ತಾನೆ. ಅವನನ್ನು ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟು ಹೋಗ್ತಾನೆ. ವೇದವತಿ ಏನು ಮಾಡ್ತಾಳೆ, ವಿಷ್ಣುನೇ ನನ್ನ ಪತಿ ಆಗಬೇಕು ಅಂತ ತಪಸ್ಸನ್ನು ಮಾಡ್ತಿರ್ತಾಳೆ. ಆವಾಗ ರಾವಣ ಅಲ್ಲಿಗೆ ಬರ್ತಾನೆ. ರಾವಣ ಅಲ್ಲಿಗೆ ಬಂದು ಅವಳ ಕೂದಲನ್ನು ಹಿಡಿತಾನೆ.
ಅವಳು ಏನು ಮಾಡ್ತಾಳೆ, ತನ್ನ ಕೈಯನ್ನೇ ಕತ್ತಿಯನ್ನಾಗಿ ಮಾಡಿಕೊಂಡು ಆ ಕೂದಲನ್ನು ಅಲ್ಲಿಗೆ ಕತ್ತರಿಸಿಬಿಟ್ಟು ಅವಳು ಬೆಂಕಿನಲ್ಲಿ ಹೋಗ್ತಾಳೆ. ಇದು ಒಂದು ಪುರಾಣದ ಕತೆ. ಆ ಪುರಾಣದಲ್ಲಿ ಏನು ಹೇಳ್ತಾರೆ, ಆ ಪುರಾಣದಲ್ಲಿ ಮತ್ತೆ ಮುಂದೆ ಏನು ಹೇಳ್ತಾರೆ, ಅದರ ಬೂದಿ ಸಮುದ್ರದಲ್ಲಿ ತೇಲುತ್ತಾ ಬಂದು ಉಂಡೆಯಾಗಿ, ತೇಜಸ್ಸಿನ ಉಂಡೆಯಾಗಿ ಅದನ್ನು ಮಡಿಕೆಯಲ್ಲಿ ಹಾಕಿ ಸಮುದ್ರ ತೀರದಲ್ಲಿ ಬಚ್ಚಿಟ್ಟಿರ್ತಾರೆ. ಅದು ಜನಕರಾಜನಿಗೆ ಸಿಗತ್ತೆ. ಅದು ಪದ್ಮಾವತಿ ಅಂದರೆ ಕೆಲವರು ಪದ್ಮಾವತಿ ಇದ್ರೆ ಇಲ್ಲಿದೆ, ಎರಡು ಪಂಗಡ ಇದೆ. ಪದ್ಮಾವತಿ ಲಕ್ಷ್ಮಿ ಅಲ್ಲ ಅಂತಲೂ ಹೇಳೋರಿದ್ದಾರೆ, ಪದ್ಮಾವತಿ ಲಕ್ಷ್ಮಿ ಅಂತಲೂ ಹೇಳೋರಿದ್ದಾರೆ. ಅವರ ಗುರುಗಳಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ಸ್ ಮಾಡಲ್ಲ. ಪದ್ಮಾವತಿಯ ಲಕ್ಷ್ಮೀದೇವಿಯನ್ನು ಬಿಟ್ಟು ಅವರ ಸಂಘ ಭಗವಂತ ಮಾಡುವುದಿಲ್ಲ. ಆಮೇಲೆ ಅವಳು ಅಯೋನಿಜಳೆ, ಬಂದಿರೋದ ಪದ್ಮಾವತಿ ಅಯೋನಿಜಳನ್ನು ತೋರಿಸ್ತಾಳೆ. ಆಮೇಲೆ ವೇದವತಿ, ಯಾಕೆಂದರೆ ವೇದವತಿ ಎನ್ನುವುದು ಕೂರ್ಮರೂಪಿ ಭಗವಂತನ ಪತ್ನಿಯ ಹೆಸರು, ಮಚ್ಚರೂಪಿ ಭಗವಂತನ ಹೆಂಡತಿ ವೇದ ಅಂತ. ಇನ್ನೊಂದು ಪುರಾಣದಾಗ ಏನಿದೆ ಅಂದರೆ, ಪದ್ಮಾಕ್ಷ ಅನ್ನೋನಿರ್ತಾನೆ, ಅವನಿಗೆ ಮಕ್ಕಳಿರಲ್ಲ. ಅವನು ಲಕ್ಷ್ಮಿಯನ್ನು ಮಗಳನ್ನು ಪಡಿಬೇಕು ಅಂತ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾನೆ. ಪರಮಾತ್ಮ ಒಂದು ಫಲವನ್ನು ಕೊಡ್ತಾನೆ. ಫಲವನ್ನು ಕೊಟ್ಟಾಗ ಅದು ಮಾದಲ ಫಲ. ಆ ಮಾದಲ ಫಲವನ್ನು ರಾಜ ಬಡಿಸಿದಾಗ ಲಕ್ಷ್ಮೀದೇವಿ ಸಣ್ಣ ರೂಪದಲ್ಲಿ ಇರ್ತಾಳೆ. ಮಾದಲ ಫಲದಲ್ಲಿ ಹುಟ್ಟಿದವಳಾದ್ದರಿಂದ ಅವಳಿಗೆ ಏನಂತ ಕರೀತಾರೆ, ಮಾತಂಗಿ ಅಂತ ಕರೀತಾರೆ ಅವಳು. ಅದಕ್ಕೆ ಮಾತಂಗಿ ಅಂತ ಮಾದಲ ಫಲದಲ್ಲಿ ಹುಟ್ಟಿದ್ರಿಂದ ಬಂತು. ಪದ್ಮಾಕ್ಷನ ಮಗಳಾದ್ದರಿಂದ ಅವಳಿಗೆ ಪದ್ಮಾಕ್ಷಿ ಅಂತಲೂ ಕರೀತಾರೆ. ಅವಳನ್ನು ಸಾಕಿ ಅವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಂದಾಗ ಒಂದು ಷರತ್ತು ಹಾಕ್ತಾನೆ ಅವನು. ಯಾರು ತನ್ನ ದೇಹದ ಕಾಂತಿಯಿಂದ ಇಡೀ ಈ ಪ್ರದೇಶದ ಪೂರ್ತಿ ನೀಲಿ ಬಣ್ಣದ ಮಯವನ್ನಾಗಿ ಮಾಡ್ತಾರೋ ಅಂಥವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ. ಇದು ಯಾರಿಂದಲೂ ಸಾಧ್ಯ ಇಲ್ಲ. ಅವರು ಬಣ್ಣ ಹಚ್ಕೊಂಡು ಬರ್ಬೋದು, ತನ್ನ ಮಕ ನೀಲಿ ಮಾಡ್ಕೊಂಡ್ಬಿಡ್ಬೋದು. ಅದು ನೀಲಿ ಏನು ಪ್ರಾಪರ್ ನೀಲಿನೂ ಇರಲ್ಲ. ಅದು ಬೇರೆ ಇಡೀ ಪ್ರದೇಶದ ನೀಲಿ ಮಾಡಬೇಕು ಅಂದ್ರೆ ಹೆಂಗಾಗ್ತದೆ? ಆವಾಗ ರಾವಣ ಇವರೆಲ್ಲ ಬಂದಿರ್ತಾರೆ. ಸಿಟ್ಟಿನಿಂದ ಏನು ಮಾಡ್ತಾರೆ, ಅವರು ಈಗ ಮಾಡ್ತಾ ಇದೀಯಾ ನೀನು ಬೇಕಂತಲೇ ಮಾಡ್ತಾ ಇದೀಯ ಅಂತ ಅವನನ್ನು ಕೊಂದು ಹಾಕ್ಬಿಡ್ತಾರೆ ರಾವಣ. ಆ ಪದ್ಮಾಕ್ಷಿ ಅಗ್ನಿ ಮುಂದೆ ತಪಸ್ಸಿ ಕೂಡ್ತಾಳೆ. ಅವಳು ನೋಡಿ, ಅಲ್ಲೂ ಸಿಮಿಲರು ಇಲ್ಲೂ ಸಿಮಿಲರೇ, ಅಗ್ನಿ ಮುಂದೆ ತಪಸ್ಸಿ ಕೂಡ್ತಾಳೆ. ರಾವಣ ಬಂದು ಒಂದು ಎಳ್ಕೊಳ್ಳಿಕ್ಕೆ ಹೋಗ್ತಾಳೆ, ಅವಳು ಬೆಂಕಿಗೆ ಹಾರಿಬಿಡ್ತಾಳೆ. ಬೆಂಕಿಗೆ ಹಾರಿಬಿಡತ್ಲು ಅವಳು ಬೆಂಕಿನಲ್ಲಿ ಏನಾಗಲ್ಲ ಅವಳಿಗೆ. ಈ ರಾವಣ ಹೋಗಿಬಿಡ್ತಾನೆ. ಮತ್ತೆ ಅವಳು ಬಂದು ಮೇಲ್ಗಡೆ ಬಂದು ತಪಸ್ಸು ಮಾಡ. ಆವಾಗ ರಾವಣ ಮತ್ತೆ ಬರ್ತಾನೆ. ಮತ್ತೆ ಬಂದುಬಿಟ್ಟು ಇವಳು ಬೆಂಕಿಗೆ ಬಿಡಲ್ಲ ಅಂತ ಹೇಳಿ ಬಂದಾಗ ಇವಳು ಬೆಂಕಿಗೆ ಹಾರಿದ್ರು, ನಾನು ಬೆಂಕಿಗೆ ಹಾರ್ತೀನಿ ಅಂತ ಅಗ್ನಿಸ್ತಂಭನ ವಿದ್ಯೆಯಿಂದ ಬೆಂಕಿಗೆ ಹಾರ್ತಾನೆ ಅವನು. ಅಲ್ಲಿ ಅವಳು ಸಿಗಲ್ಲ. ಅವಳು ಮತ್ತೆ ಏನು ಮಾಡ್ತಾಳೆ ಅಂದರೆ, ಅಲ್ಲಿ ಅವನಿಗೆ 3 ವಜ್ರ ಸಿಗತ್ತೆ ಹೋಮದ ಕುಂಡದಲ್ಲಿ. 3 ವಜ್ರ ಇಟ್ಕೊಳ್ತಾನೆ. 3 ವಜ್ರ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಅದನ್ನು ಮಂಡೋದರಿಗೆ ಒಂದು ಪಟ್ಟಿಗೆಯಲ್ಲಿಟ್ಟು ಅವಳು ಹೋಗ್ತಾನೆ. ಅದು ತೊಗೊಂಡು ಹೋಗ್ತಾನೆ ಮಂಡೋದರಿ ಹತ್ರ. ಅವಳು ಬೆಂಕಿಗೆ ಹಾರಿದಾಗ ಅವಳು ಹೇಳ್ತಾಳೆ, ನಿನ್ನ ಕೊಲ್ಲಲಿಕ್ಕೆ ಮತ್ತೆ ನಾನು ಬರ್ತೀನಿ ಅಂತ ಹೋಗ್ತಾಳೆ ಅವಳು. ಆವಾಗ ಇವನೇನು ಮಾಡ್ತಾನೆ, ಆ ಪೆಟ್ಟಿಗೆ ತೆಗೆದುಕೊಂಡು ಮಂಡೋದರಿ ಹತ್ರ ಹೋಗ್ತಾನೆ. ಅದು ಏನು ಮಾಡಿದರೂ ಹೊಡಿಲಿಕ್ಕಾಗಲ್ಲ. ಆಮೇಲೆ ಒಡೆದು ನೋಡಿದರೆ ಅದರೊಳಗೆ ಸಣ್ಣ ಹೆಣ್ಣು ಮಗು ಇರುತ್ತೆ. ಆ ಹೆಣ್ಣು ಮಗು ಹೇಳುತ್ತೆ, ನಾನು ನಿನ್ನನ್ನು ಕೊಲ್ಲಲಿಕ್ಕೆ ಬಂದಿರೋದು ಅಂತ ಹೇಳ್ಬಿಡುತ್ತೆ. ಆ ಕೊಲ್ಲಲಿಕ್ಕೆ ಹೇಳಲಿಕ್ಕೆ ಬಂದಿರೋದು ಅಂತ ಹೇಳಿದ ತಕ್ಷಣವೇ ಅವಳೇನು ಮಾಡ್ತಾಳೆ, ಏನು ಮಾಡಿದಿರಿ ನೀವು ಅಂತ ಕೇಳ್ತಾಳೆ ರಾವಣಂಗೆ ಮಂಡೋದರಿ. ಯಾರು ಮಂಡೋದರಿ ಎಲ್ಲ ಪದ್ಮಾಕ್ಷ ವೃತ್ತ ಅಂತ ಇವನು ಹೇಳ್ತಾನೆ. ಆವಾಗ ಅವಳೇನು ಮಾಡ್ತಾಳೆ, ರಾಕ್ಷಸನ ಕಳಿಸ್ಬಿಟ್ಟು ನೀನು ಸಮುದ್ರದ ಆಚೆ ಹಾಕ್ಬಿಡೋದನ್ನು ತೊಗೊಂಡು ಹೋಗ್ಬಿಟ್ಟು ಅಂತ ಹಾಕ್ತಾಳೆ. ಅದೇನಾಗುತ್ತೆ, ಹೋಗಿ ಭೂಮಿ ಒಳಗೆ ಸಿಕ್ಕೊಂಡಿರುತ್ತೆ. ಜನಕ ರಾಜ ಭೂಮಿಯನ್ನು ಅಗಿಯಬೇಕಾದ್ರೆ ಆ ಸೀತೆ ಅಲ್ಲಿ ಸಿಗ್ತಾಳೆ, ಅವಳೇ ಸಂಹಾರ ಮಾಡೋದು ಅಂತ ಅದೊಂದು ಕಥೆ ಪುರಾಣ. ಇನ್ನೊಂದು ರಾಮಾಯಣದಲ್ಲಿ ಏನು ಬರುತ್ತೆ, ರಾಮ ಸೀತೆಯನ್ನು ಹಿಡಿದುಕೊಂಡು ಹೋಗಲಿಲ್ಲ. ಸೀತೆಯನ್ನು ಮುಟ್ಟುವ ಯೋಗ್ಯತೆಯೂ ಅವನಿಗಿಲ್ಲ. ಸೀತೆಯನ್ನು ಅಪಹರಿಸಬೇಕು ಅಂತ ಬಂದಾಗ ರಾವಣ ಬಂದಾಗ ಏನು ಮಾಡ್ತಾನೆ, ರಾಮ ಹೇಳಿರ್ತಾನೆ, ಹೀಗೆ ರಾವಣ ಬರ್ತಾನೆ, ನಿನಗೆ ನೀನು ಒಂದು ಆಕೃತಿಯನ್ನು ಇಟ್ಟುಬಿಡು, ಅಲ್ಲಿ ಸೀತೆಯ ಆಕೃತಿಯನ್ನು ಮಾಡಿ ಇಟ್ಟು ನೀನು ಕೈಲಾಸಕ್ಕೆ ಹೋಗು ಅಂತ ಹೇಳಿ. ಸೀತೆ ತಾನು ಒಂದು ಆಕೃತಿ ಮಾಡಿಟ್ಬಿಡ್ತಾಳೆ. ಅವಳು ಕೈಲಾಸದಲ್ಲಿ ಯಾಕೆ ಹೋಗ್ತಾಳೆ ಅಂದರೆ, ರುದ್ರದೇವರು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು 1 ವರ್ಷ ಪೂಜೆ ಮಾಡಬೇಕು ಅಂತ ಕೇಳಿರ್ತಾನೆ. ಮಹಾಲಕ್ಷ್ಮಿ ಅಲ್ಲಿಗೆ ಹೋಗಿ ಪೂಜೆಗೆ ಹೋಗ್ತಾಳೆ ಅಂತ ಇದು ಒಂದು ಕಥೆ. ಅಲ್ಲಿರೋ ಸೀತಾಕೃತಿ ಅಂತ ಈ ಕೃತಿ ಮಾಡಿಟ್ಟಾಗ ರಾವಣನಿಗೆ ಅಗ್ನಿ ಬಹಳ ಆಪ್ತ. ಅಗ್ನಿ ಹೇಳಿದ ಮಾತು ಕೇಳಬೇಕು, ಕೇಳ್ತಿರ್ತಾನೆ ಅವನು. ಬೇರೆ ಯಾರ ಮಾತು ಕೇಳ್ತಾ ಇರಲ್ಲ, ಅಗ್ನಿ ಹೇಳಿದ ಮಾತು ಕೇಳ್ತಾ ಇರ್ತಾನೆ. ಅಗ್ನಿ ಏನು ಮಾಡ್ತಾನೆ, ನಿಜವಾದ ಸೀತೆ ಅಗ್ನಿ ಮೂಲಕ ಬಂದು ಕೈಲಾಸಕ್ಕೆ ಹೋಗ್ತಾಳೆ.
ಇವನೇನು ಮಾಡ್ತಾನೆ, ತನ್ನಲ್ಲಿದ್ದ ಪದ್ಮಾವತಿ ವೇದವತಿ ಎನ್ನುವಳನ್ನು ತಗೊಂಡು ಬರ್ತಾನೆ. ವೇದವತಿ ಬಂದರೆ ವೇದವತಿನೂ ಸಾಕಲ ಲಕ್ಷ್ಮಿ ಅಂದ್ವಿ, ಅದು ಹೆಂಗೆ ಬಂದು ಅವಳು ಹಂಗೆ ಹೋಗ್ತಾಳೆ ಅಂದರೆ ಅದು ಜಡ ಆಕೃತಿ. ಜಡಾಕೃತಿಯಲ್ಲಿ ವೇದವತಿ ಏನು ಮಾಡಿದ್ಲು, ಅಲ್ಲಿ ಬೆಂಕಿಗೆ ಹಾರಬೇಕಾದ್ರೆ ರಾವಣನಿಗೆ ಹೇಳಿದ್ಲು ನಿನ್ನನ್ನು ಸಂಹಾರ ಮಾಡಲಿಕ್ಕೆ ನಾನು ಬರ್ತೀನಿ ಅಂತ ಅವಳು ಹೇಳಿದ್ಲು. ಅವಳ ಒಂದು ಅಂಶ ಬಂತು. ಆ ಚಟುವಟಿಕೆ ಆಗಬೇಕಲ್ಲ ಆಕೃತಿಯಲ್ಲಿ ಇಂದ್ರದೇವರು ಬಂದರು. ಇಂದ್ರದೇವರು ಒಳಗಡೆ ಬಂದರು. ಆ ಚಟುವಟಿಕೆ ಎಲ್ಲ ಆಗಿತ್ತು ಇಂದ್ರದೇವರಿಂದ. ಹಾಗಾಗಿ ಆ ವೇದವತಿ ಅಂಶ ಬಂತು. ಆಮೇಲೆ ಅವಳು ರಾವಣನ ಸಂಹಾರ ಆದ ಮೇಲೆ ಅಗ್ನಿಪ್ರವೇಶ ಮಾಡ್ತಾರಲ್ಲ, ಸೀತೆ ಅಗ್ನಿಪ್ರವೇಶ ಮಾಡ್ತಾಳಲ್ವ, ಅಗ್ನಿಪ್ರವೇಶ ಮಾಡಿದಾಗ ಇಬ್ಬರು ಸೀತೆಯರು ಬಂದರು. ಆವಾಗ ಇಬ್ಬರು ಬಂದ್ರಲ್ಲ, ಇವ್ರು ಯಾರು ಅಂತ ಕೇಳ್ತಾನೆ ರಾಮದೇವ್ರು ಗೊತ್ತಿದ್ದು. ಆವಾಗ ಸೀತೆ ಹೇಳ್ತಾಳೆ, ಇವಳು ವೇದವತಿ ಅಂತ, ನಾನು ಒಂದೇ ರೂಪ ಅಂತಲೇ ತಿಳ್ಕೊಳ್ಳಿ, ಯಾಕೆಂದರೆ ಅದು ಬರುತ್ತೆ. ಯಾಕೆಂದರೆ ಅವಳು ಒಂದು ಹೇಳ್ತಾಳೆ, ನೋಡು ಇವಳು ಭಾಳ ಕಷ್ಟಪಟ್ಟಿದ್ದಾಳೆ ಪಾಪ, ನನಗೋಸ್ಕರ ಕಷ್ಟಪಟ್ಟಿದ್ದಾಳೆ, ಇವಳನ್ನು ನೀನು ಮದುವೆ ಆಗು ಅಂತ ಸೀತೆ ಹೇಳ್ತಾಳೆ. ಯಾರಾದರೂ ಕೇಳಿದ್ದೀರಾ ಇವಳು ನನಗೋಸ್ಕರ ಭಾಳ ಸಹಾಯ ಮಾಡಿದ್ದಾಳೆ, ತನ್ನ ಗಂಡನಿಗೆ ಹೇಳಿ ಇವ್ರನ್ನೂ ಮದುವೆ ನೀನು ಆಗ್ಬಿಡಪ್ಪ ಅಂತ ಯಾರ ಕೇಳ್ತಾರ? ಲಕ್ಷ್ಮಿ ಕೇಳಿದಳು ಅಂದರೆ ಅವಳ ರೂಪನೇ ಅದು ಅಂತ ಅರ್ಥ. ಅವಳು ನಮ್ಗೆ ಸಹಾಯ ಮಾಡಿದ್ರೆ ಆಗು ಅಂತಂದರೆ ಆವಾಗ ಅವ್ರಿಗೆ ಏನು ಹೇಳ್ಬೋದು, ಹೆಂಗಸ್ರು ಹೇಳ್ಬೋದು, ನಾನು ಸತ್ತ ಮೇಲೆ ಬೇಕಾದ್ರೆ ಮದುವೆ ಆಗ, ನಾನು ಸಾಯೋ ತನಕ ನಾನು ಬಿಡಲ್ಲ ಅಲ್ವಾ? ಇಲ್ಲ ನೀ ಮದುವೆ ಆಗ್ತೀನಿ ಅಂದರೆ ಈಗಿನ ಕಾಲದ ಹೆಂಗಪ್ಪ ಅಂದರೆ ನಿನ್ನೂ ಸಾಯಿಸ್ಬಿಡ್ತೀನಿ, ಅವಳನ್ನು ಸಾಯಿಸ್ಬಿಡ್ತೀನಿ. ಹೀಗೆ ಆ ಲಕ್ಷ್ಮಿ ಹೇಳ್ತಾಳೆ ಸಾಕ್ಷಾತ್ತಾಗಿ ಇವಳನ್ನ ಮದುವೆ ಆಗು. ಆವಾಗ ರಾಮದೇವರು ಹೇಳ್ತಾರೆ, ನಾನು ಏಕಪತ್ನಿ ವ್ರತಸ್ತಾ ಇದ್ದೀನಿ, ಈ ಅವತಾರದಲ್ಲಿ ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಕೃಷ್ಣಾವತಾರದಲ್ಲಿ ಮದುವೆ ಆಗು. ಕೃಷ್ಣಾವತಾರದಲ್ಲಿ ನನಗೆ 16,108 ಕನ್ಯೆಯರ ಜೊತೆಗೆ ಎಂಗೇಜ್ಮೆಂಟ್ ಆಗೋಗಿದೆ, ಚೌಲ್ಟ್ರಿನೂ ಬುಕ್ ಆಗೋಗಿದೆ, ಇಲ್ಲ ಖಾಲಿ ಇಲ್ಲ. ಕೃಷ್ಣಾವತಾರದಲ್ಲಿ ಖಾಲಿ ಇಲ್ಲ. 16,108 ಜನ ಫಿಕ್ಸ್ ಆಗೋಗಿದೆ, ಎಂಗೇಜ್ಮೆಂಟ್ ಆಗಿದೆ, ಚೌಲ್ಟ್ರಿನೂ ಬುಕ್ ಆಗಿದೆ, ಇನ್ನು ಯಾರನ್ನೂ ನಾನು ಮಾಡ್ಕೊಳ್ಳಿಕ್ಕೆ ರಿಯಲ್. ನೋಡು ಈಗ 16,008 ಆಗೋಯ್ತು, 108 ಆಗೋಯ್ತು, ಇವು 109 ಆದರೆ ಇವಳಿಗೆ ಬೆಲೆ ಬರಲ್ಲ. 10ರಲ್ಲಿ ಒಂದು 11 ಅನ್ನಂಗೆ ಆಗೋಗುತ್ತೆ ಅವಳದು, ಬೆಲೆ ಬರಲ್ಲ. ಅದಕ್ಕೋಸ್ಕರ ಈಗ ಮಾಡ್ಕೊಳ್ಳಲ್ಲ. ಮುಂದೇನು ಮಾಡಿ ಇವಳನ್ನ ಕಳಿಸು, ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರಿಂದ ಪೂಜೆಗೊಳ್ತಾ ಇರಲಿ ಅಂತಾರೆ ಪುರಾಣದಲ್ಲಿ. ಬ್ರಹ್ಮದೇವರಿಂದ ಪೂಜೆಗೊಳ್ತಾ ಇರಲಿ, ನಾನು ಮುಂದೆ ಕಲಿಯುಗದಲ್ಲಿ ಬಂದಾಗ ಆವಾಗ ಮದುವೆ ಆಗ್ತೀನಿ, ಅಲ್ಲಿ ತನಕ ಅವಳು ಬ್ರಹ್ಮದೇವರಿಂದ ಪೂಜಿಸ್ತಾ ಇರಲಿ ಅಂತ ಹೇಳಬೇಕಾದ್ರೆ ಬ್ರಹ್ಮದೇವರಿಂದ ಪೂಜೆಗೆ ಅರ್ಹಳಾದವಳು ಲಕ್ಷ್ಮೀದೇವಿನ ಆಗ್ತಾಳೆ, ಬೇರೆಯವ್ರು ಯಾರು ಆಗಲ್ಲ, ಕೆಳಗಿನವ್ರು ಯಾರೂ ಆಗಲ್ಲ. ಹಾಗಾಗಿ ಅದನ್ನೆಲ್ಲ ಹೇಳ್ತಾರೆ. ಆ ವೃತ್ತಾಂತವೆಲ್ಲ ಇಲ್ಲಿ ಬರುತ್ತೆ. ನಾವು ಎಷ್ಟು ತಪ್ಪು ತಿಳ್ಕೊಳ್ತೀವಿ ಅಂದರೆ, ಸೀತೆಗಾಗಲಿ ದ್ರೌಪದಿಗಾಗಲಿ ನಾವು ಎಷ್ಟು ತಪ್ಪು ತಿಳ್ಕೊಳ್ತೀವಿ ಅಂತಂದರೆ, ನಾವು ಮಾಡಿದ್ದೆಲ್ಲ, ನಾವು ಕೇಳಿದ್ದೆಲ್ಲನೂ ಶ್ರವಣನೂ ಅನರ್ಥಕ್ಕೆ ಸಾಧನ ಆಗುವುದು. ಆಮೇಲೆ ಮಗು ಸಿಗತ್ಲು 12ನೇ ದಿವಸದಲ್ಲಿ ಮಗುವಿಗೆ ನಾಮಕರಣ ಮಾಡ್ತಾರೆ. ಅದು ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಂ ವರಾಣನಂ, ಪದ್ಮವೇ ವಾದಸ್ಥಾನವಾಗಿ ಉಳ್ಳವಳು ಅವಳು ಅಲ್ವಾ. ಪದ್ಮಾಕ್ಷಿ ಅಂತೀವಿ, ಪದ್ಮಧರ ಅಂತೀವಿ. ಪದ್ಮದಲ್ಲಿ ಬ್ರಹ್ಮ ಉದಿಸ್ತವನು, ಪದ್ಮವನ್ನು ಪದ್ಮದಲ್ಲಿ ಉದಿಸಿದ ಬ್ರಹ್ಮನ ತನ್ನ ಉದರದಲ್ಲಿ ಇಟ್ಕೊಂಡವಳು ಪದ್ಮಗರ್ಭಾಂ. ಆದ್ದರಿಂದ ಅವಳು ಲಕ್ಷ್ಮಿ, ಪದ್ಮಾವತಿ ಅಂತ ನಾಮಕರಣ ಮಾಡ್ತಾರೆ. ಆಕಾಶನ ಮಗಳಿಗೆ ಏನು ಹೆಸರಿಟ್ಟ ಅಂತಂದರೆ ಪದ್ಮಾವತಿ ಅಂತ ಹೆಸರಿಟ್ಟು ಅಂದರೆ ಅವಳು ಭಾಳ ಚೆನ್ನಾಗಿ ಬೆಳೆದಾಳೆ. ವರ್ಧಮಾನವು ಸುತೌ ದೃಷ್ಟ ರಾಜ ಸಂತೋಷಮಾಗತಃ ಅಕಲಂಕೇತು ಸದೃಶವು ರಾಮಚಂದ್ರ ಸಮಾಭವವು. ಹೀಗೆ ಬಹಳ ಕಾಲ ಬೆಳೆಯಲು ಪದ್ಮಾವತಿ ಪ್ರಾಯ ಭರಿತಳಾಗ್ತಾಳೆ, ಯೌವನ ತುಂಬಿರುತ್ತೆ, ಅಗಲವಾದ ಕಣ್ಣುಗಳ ಪದ್ಮಾವತಿಯನ್ನು ನೋಡಿ ಆಕಾಶ ರಾಜ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳಿಗೆ ವಯಸ್ಸಾಗಿದೆ ಅಂದರೆ ನಮ್ಮಂಗೆ ಅವಳಿಗೆ 2 ವರ್ಷ 3 ವರ್ಷ 10 ವರ್ಷ 16 ವರ್ಷ. ಅವರು ಯಾವಾಗಲೂ ಲಕ್ಷ್ಮೀನಾರಾಯಣರು 16 ವರ್ಷನೇ ಅವರಿಗೆ, 15 ಆಗಲ್ಲ 17 ಆಗಲ್ಲ, 16 ವರ್ಷನೇ ಅವರಿಗೆ. ಅವ್ರು ಸುಮ್ಮನೆ ಹುಡುಗ ಅಂತ ತೋರಿಸ್ತಾರೆ ಅಷ್ಟೇ, ನಾಟಕ ಆಡ್ತಾರೆ ಅಷ್ಟೇ, ವಿಡಂಬನೆ ಮಾಡ್ತಾರೆ ಸಣ್ಣ ಹುಡುಗ ಅಂತ. ಅವ್ರು ಯಾವಾಗಲೂ ನಿತ್ಯ ಯೌವನರವರು. ಆವಾಗ ತನ್ನ ಮಗಳಿಗೋಸ್ಕರ ಯೋಗ್ಯ ವರವನ್ನು ಹುಡುಕ್ತಾನೆ. ಎಷ್ಟು ಹುಡುಕಿದ್ರು ಯೋಗ್ಯನಾದ ವರ ಸಿಗಲ್ಲ. ಎಲ್ಲಿ ಸಿಗ್ತಾನ್ರಿ ಲಕ್ಷ್ಮಿಗೆ ವರ? ಯಾರು ಸಿಗ್ತಾರೆ ಯೋಗ್ಯರಾದವ್ರು? ನಾರಾಯಣಂ ಬಿಟ್ಬಿಟ್ರೆ. ದೃಷ್ಟ್ವಾ ರಾಜ ಸುತಂ ಬಾಲಂ ಬ್ರಾಹ್ಮಣಂ ಕೃತವಾನ್ ದ್ವಿಜೈಹಿ ಸಾ ಕದಾಚಿದನ್ವಂ ದೇವಿ ಸಖಿಬಿ ಪರಿವಾರ್ತ. ಅವನು ಹುಟ್ಟಿದ ಲಕ್ಷ್ಮಿ ಉದಿಸಿದಕ್ಕೆ ಪುಣ್ಯಕ್ಕೆ ಅವನಿಗೇನಾಗತ್ತೆ ಅಂದರೆ ವಸುದಾನ ಎನ್ನೋ ಮಗ ಹುಡ್ತಾನೆ. ಅವನಿಗೆ ವಸುದಾನ ಅಂತ ನಾಮಕರಣ ಮಾಡ್ತಾನೆ.
ಅವಳೇನು ಮಾಡ್ತಾಳೆ, ವಸಂತ ಮಾಸದಲ್ಲಿ ಕನ್ಯೆಯರಿಂದ ಕೂಡಿ ವನದ ಕಡೆಗೆ ಹೊರಟಿರ್ತಾಳೆ. ಆ ಕಾಡಿನ ಮರದ ಕೆಳಗೆ ನಿಂತು ಹೂಗಳನ್ನು ಕೊಯ್ತಾ ಇರ್ತಾಳೆ. ಆವಾಗ ನಾರದ ಮಹರ್ಷಿಗಳು ಅಲ್ಲಿ ಮುದುಕರ ವೇಷದಿಂದ ಬರ್ತಾರೆ. ಧೂಳಿ ಧೂಸರಿತಾಂಗಶ್ಚ ಕರ್ಪೂರ ಸದೃಶದ್ಯುತಿ ಆಗತಂ ತಂ ಮುನಿಂ ದೃಷ್ಟ ವಿಸ್ಮಯಾಕುಲ ಮಾನಸ. ಒಳ್ಳೆ ಹಣ್ಣು ಮುದುಕನ ವೇಷ ಹಾಕ್ಕೊಂಡು ಬರ್ತಾರೆ, ಭಸ್ಮ ಲೇಪಿಸ್ಕೊಂಡಿರ್ತಾರೆ, ಕರ್ಪೂರದಂತೆ ಬಿಳಿ ಬಣ್ಣದೆ ಮುನಿಯನ್ನು ನೋಡಿ ಇವಳು ಆಶ್ಚರ್ಯ ಪಡ್ತಾಳೆ. ಇವನು ಯಾರು ಭಾಳ ಹೆದರಿಕೆ ಆಗ್ತಾ ಇದೆಯಲ್ಲ ನಾನು ನೋಡಿದರೆ, ಯಾಕೆ ಇಲ್ಲಿ ಬಂದಿದ್ದಾನೆ ವಿಚಾರಿಸಿ ಅಂತ ಕೇಳ್ತಾಳೆ ತಮ್ಮ ಸಖಿಯರಿಗೆ. ಆವಾಗ ಕನ್ಯರು ಕೇಳ್ತಾರೆ, ಕೋಸಿ ವಿಪ್ರ ಮಹಾಪ್ರಜ್ಞಾ ಕಿಮರ್ಥಂ ತ್ವಮಿಹಾಗತಃ ವಾಕ್ಯಂ ತಾಸಾಂ ಸಮಾಕರ್ಣ್ಯ ಗುರು ಪ್ರೋವಾಚ್ಯ ಸದ್ವಚ. ಪಂಡಿತ ಶ್ರೇಷ್ಠ, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ, ಯಾರು ಅಂತ ಕೇಳಿದಾಗ ನಾರದ ಮುನಿ ಹೇಳ್ತಾನೆ, ಅಹಂ ಕುಲಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತಾಂ. ನಿಮಗೆ ನಾನು ಕುಲಪರಂಪರೆಯಿಂದ ನೇರವಾಗಿ ಗುರುವಾಗಿದ್ದೇನೆ. ಹಸ್ತಂ ದರ್ಶಯ ಬಾಲೇ ತ್ವಂ ಲಕ್ಷಣಂ ಪ್ರವದಾಮಿತೆ ಉವಾಚ ಲಜ್ಜಯಾದೇವಿ ಕಿಂ ವದಿಷ್ಯಸಿ ಹೇ ದ್ವಿಜಃ. ನಿನ್ನ ಕೈಯನ್ನು ತೋರಿಸು, ನಿನಗೆ ಕೈಯಿನ ಶಾಸ್ತ್ರವನ್ನು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಅವಳ ನಾಚಿಕೆಯಿಂದ ಯಾವ ವಿಷಯದ ಬಗ್ಗೆ ಭವಿಷ್ಯ ಹೇಳ್ತೀರಿ ಅಂತ ಕೇಳ್ತಾನೆ. ಆವಾಗ ಹೇಳ್ತಾನೆ, ನಾಚಿಕೆ ಪಡಬೇಡಮ್ಮ, ನಾನು ನಿನ್ನ ತಂದೆ ವಯಸ್ಸಿನವನು. ಪದ್ಮಾವತಿ ಆವಾಗ ಏನು ಮಾಡ್ತಾಳೆ, ತನ್ನ ಹಸ್ತವನ್ನು ಕೊಡ್ತಾಳೆ. ಈಗ ಯಾರ ಕೈಗೂ ಹಸ್ತ ಕೊಡ್ಲಿಕ್ಕಾಗಲ್ಲ ಬಿಡಿ, ತಂದೆ ವಯಸ್ಸಾದರೂ ಕೊಡ್ಲಿಕ್ಕಾಗಲ್ಲ, ಯಾವ ವಯಸ್ಸಾದರೂ ಕೊಡ್ಲಿಕ್ಕಾಗಲ್ಲ. ಈಗ ಆ ಹಸ್ತ ಕೊಡ್ತಾಳೆ. ಉತ್ತಮ ಚಿಹ್ನೆ 32 ಲಕ್ಷಣಗಳನ್ನು ನೋಡ್ತಾನೆ ಅವನು ನಾರದರು. ನಾರದ ಮಹರ್ಷಿ ಪದ್ಮಾವತಿ ದೇವಿ ಅಂಗೆಯನ್ನು ನೋಡಿ ಹೇಳ್ತಾರೆ, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ ಪಾಣಿ ಪದ್ಮದಲೋಪೇತವು ಪಾದೌತೇ ಸ್ವಸ್ತಿಕಾಯುತವು. ಪಾದದಲ್ಲಿ ಸ್ವಸ್ತಿಕಾ ಚಿಹ್ನೆ ಇದೆ, ಲಕ್ಷ್ಮಿಗೆ ಇರುತ್ತದು ಸ್ವಸ್ತಿಕಾ ಚಿಹ್ನೆ ಇದೆ. ಮುಖಂ ಚಂದ್ರ ಸಮಾಕಾರಂ, ಚಂದ್ರ ಸಮಾಕಾರವಾಗಿ ಮುಖ ಇದೆ. ಚಕ್ಷು ಕಮಲಕುಡ್ಬಲಂ ತಿಲಪುಷ್ಪ ಸಮಾಕಾರಂ ನಾಸಿಕಾತೆ ವಿರಾಜತೆ. ಮುಕುರಾಭೌ ಕಪೋಲೌತು ಧ್ರುವೌತೆ ಧನುಷಾಸಮೆ ಹಾಸ್ಯಂ ಕರ್ಪೂರ ಪಾತ್ರಂ ಚ ದಂತ ದಾಡಿಮ ಬೀಜವಂ. ಅಧರಂ ರಕ್ತಪದ್ಮಾಭಂ ಜಿಹ್ವಾ ಮೃದುತರಾಶುಭೆ ಅರಾಲಾಲಕ ಸಂಬದ್ಧ ಅಸಿತಾ ಭಾತಿವೇಣಿಕಾ ಲಲಾಟಂ ರತ್ನಪೀಠಾಭಂ ಶ್ರೋತ್ರೇ ಶಸ್ಪುರಿಕಾತಮೆ ಸಮಬ್ರೂರ್ ಮನ್ಮಥಾಕಾರ ಪ್ರತಿಮ ಪ್ರಭಾಹ. ಹೀಗೆ ಬಹಳ ಸುಂದರವಾಗಿರ್ತಾಳೆ. ಹೊಟ್ಟೆಯು ಬಾಳೆಯ ಎಲೆಯಂತೆ ತೆಳ್ಳಗಾಗಿರುತ್ತೆ. ನಮ್ಮ ಹೊಟ್ಟೆಗಳನ್ನು ನೋಡಿಬಿಟ್ರೆ ಏನು ತಿನ್ನಲಿಲ್ಲ ಅಂದರೂ ನಮ್ಮ ಹೊಟ್ಟೆ ಇರುತ್ತೆ ದೊಡ್ಡದಾಗಿ, ಏನು ತಿಂದ್ರೂ ವಾಯುದೇವ್ರ ಹೊಟ್ಟೆನೂ ತೆಳಗೆ ಇರುತ್ತೆ ಅಲ್ವಾ. 4000 ಬಾಳೆಹಣ್ಣು ತಿಂದ್ರೂ ವಾಯುದೇವ್ರ ಹೊಟ್ಟೆ ಅಷ್ಟೇ ಇತ್ತು. ನಮ್ಮದು ಒಂದು ಬಾಳೆಹಣ್ಣಲ್ಲ, ಒಂದು ಲೋಟ ಹಾಲು ಕುಡಿದ್ರೂ ಹೊಟ್ಟೆ ಉಬ್ಬೋಗಿರುತ್ತೆ. ಹೀಗೆ ಆವಾಗ ನಾರದ ಮುನಿಗಳು ಹೇಳ್ತಾರೆ, ನೋಡು ಕನ್ಯೆ, ನಿನಗೆ ಬಹಳ ಸುಂದರಳಾಗಿದ್ದೀಯಾ, ನಿನ್ನ ನಡತೆ ಆನೆಯ ನಡೆಗೆ ಸಮವಾಗಿದೆ, ಮಂಗಲ ಸ್ವರೂಪಳು ನೀನು, ಲಕ್ಷಣ ಸಂಪನ್ನವಾದ ದೇಹವನ್ನು ಹೊಂದಿದ್ದೀಯಾ, ನಿನಗೆ ಪರಮಾತ್ಮ ಬಂದು ಬಿಟ್ಟು ಮದುವೆಯನ್ನಾಗ್ತಾನೆ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಇದು ಯಾಕೆ ನಾರದ ಮುನಿಗಳು ಬಂದರು? ನಾರದ ಮುನಿಗಳು ಏನು ಮಾಡಿರ್ತಾರೆ, ಪರಮಾತ್ಮ ಹುತ್ತದಲ್ಲಿರ್ತಾನಲ್ವಾ, ಆವಾಗ ನಾರದ ಮುನಿಗಳು ಬರ್ತಾರೆ. ಪರಮಾತ್ಮ ಅಲ್ವಪ್ಪ, ಯಾಕೆ ಈ ಹುತ್ತದಲ್ಲಿ ಬಂದು ಕಷ್ಟಪಡ್ತಾ ಇದೀಯಾ, ಯಾಕೆ ವೈಕುಂಠ ಬಿಟ್ಟು ಬಂದುಬಿಟ್ಯಾ ಇಲ್ಲಿ ಅಂತ ಕೇಳ್ತಾರೆ. ಪರಮಾತ್ಮ ಅವಾಗ ಸಿಟ್ಟುಗೊಂಡಂತ ಹೇಳ್ತಾನೆ, ನಾನು ಅಲ್ಲೇ ಚೆನ್ನಾಗಿದ್ದೆ, ನೀನೇ ಭೃಗುಋಷಿಗಳನ್ನ ಕಳಿಸ್ದೀಯ, ಅಲ್ಲಿ ಕಳಿಸ್ಬಿಟ್ಟು ನನಗೆ ಒದಿಸ್ದೀಯ. ಈಗ ಲಕ್ಷ್ಮಿ ಓಡೋದ್ಲು, ನಾನಿಲ್ಲಿ ಹುಡ್ಕೊಂಡು ಬಂದರೆ ಇಲ್ಲಿ ಏನಿದೆಯಾ ಅಂತ ಕೇಳ್ತೀಯ, ನನಗೆ ಯಾಕಿದೆಯಾ ಅಂತ ಕೇಳ್ತಿದ್ದೀರ ಅಂದರೆ, ಇಷ್ಟೆಲ್ಲೂ ಯೋಚನೆ ಮಾಡಬೇಡ, ನಿನಗೂ ಲಕ್ಷ್ಮಿಗೂ ಮತ್ತೆ ಮದುವೆ ಮಾಡಿಸ್ತೀನಿ ನಾನು ಬಂದು ಅಂತೇಳಿ ಅದಕ್ಕೋಸ್ಕರ ಬಂದು ತನ್ನ ಕೆಲಸ ಮುಗೀತು, ಮಾತು ಕೊಟ್ಟಿದ್ದು ಮುಗೀತು ಅಂತ ಹೊರಟೋದ್ರು ಅವರು. ಆಮೇಲೆ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕನ್ಯಾಯ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಾಮಿ ಚಾರಿತ್ರ್ಯಂ ವೈವಾಹಂ ಪುಣ್ಯವರ್ಧನಂ. ಕರೀಂದ್ರ ಸಂಗೇನ ಸಮಾಗತೋ ಹರಿತುರಂಗಮಾಸ್ತಾಯ ಪರಾಂಗನಾನನಂ ಶ್ರೀಗಂಧಲೇಪಾರುಣ ಚಾರುವಕ್ಷ ಬಾಲರ್ಕಬಾಸೋತ ಸಮೀಪಮಾಶು. ಶ್ರೀನಿವಾಸ ಕುದುರೆಯನ್ನೇರಿ ಬೇಟೆಗಾಗಿ ಬರ್ತಾನೆ. ಒಬ್ಬ ಕರೀಂದ್ರನನ್ನು ಬೆನ್ನಟ್ಟಿ ಹೊರಡ್ತಾನೆ. ಆ ಆನೆ ಏನು ಮಾಡತ್ತೆ ಅಂದರೆ, ಈ ಶ್ರೀನಿವಾಸನ ಉದ್ಯಾನ ಸಮೀಪಕ್ಕೆ ಬರ್ತಾನೆ. ಗರ್ಜಂತಂ ಗಜರಾಜಾನಾಂ ದೃಷ್ಟ್ವಾ ಪದ್ಮಾವತಿ ಮುಖ ವನಸ್ಪತಿ ಮುಪಾಶ್ರಿತ್ಯ ತತ್ರ ಲೀನಾ ಬಭೂವಿರೆ. ಪದ್ಮಾವತಿಯೇ ಬದಲಾದ ಕನ್ಯರು ಏನು ಮಾಡ್ತಾರೆ, ಆ ಗಜರಾಜನನ್ನು ನೋಡಿ ಹೆದರು ಬಿಡ್ತಾರೆ. ಹೆದರು ಬಿಟ್ಟು ಅವಿತುಕೊಳ್ತಾರೆ. ಆಗಾಗ್ಗೆ ನೋಡ್ತಾ ಇರ್ತಾರೆ. ಆವಾಗ ಅವರು ನೋಡ್ತಾರೆ,
ನಮಸ್ಕೃತ್ಯ ಪುರುಷೇಣ ಸಮಾಯುಕ್ತಂ ಮನ್ಮಥಾಕಾರ ತೇಜಸ ತಂ ದೃಷ್ಟ್ವಾ ಗಜರಾಜೋಪಿ ಹಯಸ್ತಂ ಪುರುಷೋತ್ತಮಂ ನಮಸ್ಕೃತ್ಯ ಯಥಾನ್ಯಾಯಂ ಜಗಾಮ ವಿಪಿನಂ ನದಂ ತಂ ದೃಷ್ಟ್ವಾ ಯೋಷಿತಾಸ್ತರ್ವ ವಿಸ್ಮಾಯ ಕುಲಮಾನಸ. ಅಬಲೆಯರು ಬಾಲಸೂರನಿಗೆ ಸಮನಾಗಿರುವ ಶ್ರೀನಿವಾಸನನ್ನು ನೋಡ್ತಾರೆ. ಸಾಕ್ಷಾತ್ ಮನ್ಮಥನಂತೆ ಇರ್ತಾನೆ. ಕುದುರೆಯನ್ನು ನೋಡ್ತಾರೆ. ಕುದುರೆಯ ಮೇಲೆ ಕುಳಿತಿರೋ ಪುರುಷಶ್ರೇಷ್ಠನನ್ನು ನೋಡಿ ಏನು ಮಾಡುತ್ತೆ, ಆನೆ ನಮಸ್ಕಾರ ಮಾಡಿ ಅಲ್ಲೇ ಹೋಗ್ಬಿಡತ್ತೆ. ಅದು ಸ್ತ್ರೀಯರು ನೋಡಿ ಆಶ್ಚರ್ಯಪಡ್ತಾರೆ, ಈ ಆನೆ ನಮಸ್ಕಾರ ಮಾಡೋದಂದ್ರೇನು, ಇವನು ಇಷ್ಟು ಸುಂದರವಾಗಿದ್ದಾನೆ, ಹೇಗೆ ಬಂದ, ಇವನು ಯಾರಿವನು ಅಂತ. ಅವರೆಲ್ಲ ಕೈ ಜೋಡಿಸ್ಕೊಂಡ್ಬಿಟ್ಟು ಸಂಪುಟಾಕಾರವಾಗಿ ಮಾಡ್ಕೊಂಡ್ಬಿಟ್ಟು ಮರದ ಕೆಳಗೆ ನಿಂತು ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕಿರ್ತಾರೆ. ಇಲ್ಲಿ ಬಂದಿರುವ ಈ ಅಶ್ವಸವಾರ ಯಾರು, ಇವನು ಬೇಡರ ವೇಷ ಹಾಕಿದ್ದಾನೆ, ಇವನು ಯಾರು ಅಂತ ನೋಡಿದರೆ ಬೇಟೆಗಾರನಂತ ತಿಳಿಯುತ್ತದೆ. ಹಿಂದೆ ಎಂದೂ ಅವನು ಈ ಕಾಡಿನಲ್ಲಿ ನಾವು ನೋಡಿಲ್ವಲ್ಲ, ಈ ವನದಲ್ಲಿ ನೋಡಿಲ್ಲ. ಈ ಕೇವಲ ಕಿರಾತನಂತೆ ಇಲ್ಲ ಇವನು, ನೋಡಿದರೆ ಮನ್ಮಥನಂತಿದ್ದಾನೆ ಇವನು ಎಲ್ಲ ಹೇಳಿದ್ರೆ ಪದ್ಮಾವತಿ ಬಂದುಬಿಟ್ಟು ಅವರಿಗೆ ಈ ಮಾತನ್ನು ಹೇಳ್ತಾಳೆ. ಪೃಚ್ಛಂತ ತಸ್ಯ ವೃತ್ತಾಂತಂ ಪಿತೃಮಾತೃಂ ಸ್ವಬಾಂಧವನ್. ಆ ಕುದುರೆಯ ಮೇಲೆ ಸವಾರಿ ಮಾಡಿ ಬರ್ತಾ ಇದ್ದಾನಲ್ಲ ಆ ಸುಂದರ ಯಾರು, ಅವನ ಸಮಾಚಾರ, ಅವನ ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಕೇಳ್ಕೊಂಡು ನನಗೆ ಹೇಳಿ ಅಂತೇಳಿ ಇವಳಿಗೆ ನಾರದರು ಹೇಳಿರ್ತಾರೆ. ಇವಳಿಗೂ ಗೊತ್ತು, ಹರಿಯ ಚಿತ್ತ ಇವಳಿಗೆ ಗೊತ್ತು, ಇವಳಿಗೆ ಬಂದಿರೋ ನಾರಾಯಣ ಅನ್ನೋದು ಗೊತ್ತು. ಆದರೂ ನಾರಾಯಣ ಅಂತ ಹೋಗಿ ಜೊತೆ ಕೂತ್ಕೊಳ್ಳಿಕ್ಕಾಗಲ್ಲ, ವಿಚಾರಿಸ್ಬೇಕಲ್ವ, ನಿನ್ನ ಕುಲ ಯಾವುದು, ಗೋತ್ರ ಯಾವುದು ಎಲ್ಲ ವಿಚಾರಿಸ್ಬೇಕು. ಸಖಿಯರನ್ನು ಕಳಿಸ್ತಾರೆ. ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಧಿಕಂ ತಥಾ ಇತಿ ಸಖ್ಯ ಸಮಜ್ಞಾ ಪ್ರಾಸ್ತ ಊರ್ಚೋಚನಂ ಸ್ತ್ರೀಯ. ಅವರನ್ನು ಕೇಳ್ತಾರೆ, ನೀನು ಇಲ್ಲಿ ಯಾಕೆ ಬಂದಿದ್ಯಾ, ಇಲ್ಲಿ ಏನು ನಿನ್ನ ಕೆಲಸ ಹೇಳು, ಇಲ್ಲಿ ಗಂಡಸರು ಯಾರೂ ಬರಲ್ಲ, ಬರೀ ಹೆಂಗಸರೇ ಬರೋದಿಲ್ಲಿ, ನೀನು ಯಾಕೆ ಬಂದಿದೀಯಾ ಅಂತ ಕೇಳಿದ್ರು. ಅವ್ರು ಶ್ರೀನಿವಾಸ ಹೇಳ್ತಾನೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ್ಯ ಸಮೀಪತೆ ಇತಿ ತಸ್ಯ ವಚಸ್ಕೃತ್ವ ಸಖ್ಯಸ್ಥ ಪುನರಬ್ರುವಂ. ನನಗೆ ನಿಮ್ಮಲ್ಲಿ ಕೆಲಸ ಇಲ್ಲ, ಶ್ರೀನಿವಾಸ ಹೇಳ್ತಾನೆ, ರಾಜಪುತ್ರಿಯ ಬಳಿಯಲ್ಲಿ ನನಗೆ ಗೋಪ್ಯವಾದ ಕೆಲಸ ಇದೆ. ಅವನು ಕೇಳಿಬಿಟ್ಟು ಅವರು ಸಖಿಯರು ಹೇಳ್ತಾರೆ, ಕಿಂ ಕಾರ್ಯಂ ಮದ ಶೀಘ್ರೇಣ ಯತ್ತೇ ಮನಸ್ಸಿ ವರ್ತತೆ ಕೊತೆ ವಾಸಶ್ಚ ಕಿಂ ನಾಮ ಕಾತೆ ಮಾತಚ ಪಿತಾಹ. ನಿನಗೆ ಇಲ್ಲೇನು ಕೆಲಸ, ನಿನ್ನ ಮನಸ್ಸಿನಲ್ಲಿದೆ ಏನು, ಇದನ್ನು ಬೇಗನೆ ನಿನ್ನ ವಾಸಸ್ಥಳ ಯಾವುದು, ನಿನಗೆ ತಾಯಿ ಯಾರು, ತಂದೆ ಯಾರು ಅಂತ ಕೇಳಿದ್ರು. ಕೋಭ್ರಾತಾಚ ಕಾಚ ಭಗಿನಿ ಕಿಂ ಕುಲಂ ಗೋತ್ರಮೇವಚ ಇತಿ ತಾಸಂ ವಚಶ್ರುತ್ವ ನೆಗದ ಜಗದೀಶ್ವರ. ನಿನ್ನ ಅಣ್ಣತಮ್ಮಂದರೆ ಯಾರು, ನಿನ್ನ ತಂಗಿ ಯಾರು, ನಿನ್ನ ಕೆಲಸ ಏನು, ನಿನ್ನ ಗೋತ್ರ ಏನು ಅಂತ ಕೇಳತ್ಲು ಶ್ರೀನಿವಾಸ ದೇವರು ಹೇಳ್ತಾರೆ, ಕನ್ಯಾವೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮಿವ ಇದಿತಾಪ್ರೋಚೋವಾಚ ದೇವಿಂ ಪದ್ಮಾವತೀಮತಃ. ನನ್ನ ಕೆಲಸ ಏನಪ್ಪ ಅಂದರೆ ಮದುವೆಯಾಗಲು ಕನ್ಯೆ ಬೇಕಾಗಿರುವುದೇ ನನ್ನ ಮುಖ್ಯ ಕೆಲಸ, ಬೇರೆ ಕೆಲಸ ಏನೂ ಇಲ್ಲ. ಆಕೆಯ ಮುಂದೆಯೇ ಈ ವಿಷಯ ಹೇಳ್ತೀನಿ ನಾನು, ಹೀಗೆ ಅಂದು ಆ ಪದ್ಮಾವತಿಯ ಬಳಿಗೆ ಹೋಗ್ಬಿಡ್ತಾನೆ. ಆವಾಗ ಅವ್ರು ಹೇಳ್ತಾನೆ, ಸಿಂಧು ಪುತ್ರ ಕುಲಂ ಚ ಅಹುರಸ್ಮಾಕಂ ಚ ಪುರಾವಿದ ಜನಕೋ ವಸುದೇವಶ್ಚ ದೇವಕೀ ಜನನೀ ಮಮ ಅಗ್ರಜ ಶ್ವೇತಕೇಶಶ್ಚ ಸುಭದ್ರಾ ಭಗಿನೀ ಮಮ ಪಾರ್ಥೋ ಮೇ ಶಾಲ್ಯಕೋ ದೇವ್ಯ ಪಾಂಡವಾ ಮಮ ಬಾಂಧವಾ ಷಣ್ಣಾಂ ತು ಮೃತಪುತ್ರಾಣಾಂ ಕೃತನ್ನಾಮ್ನಂ ಮಹಾತ್ಮಾನಾಂ ವಿಯೋಗತಪ್ತೌ ಪಿತರೌ ಸಪ್ತಮಂ ರಾಮಮೇವ ಚಕ್ರತುರ್ನಾಮಕರಣಂ ಪಿತೃಲಿಂಗಂ ಉಪಾಗತಂ. ಎಲ್ಲ ಕೃಷ್ಣಾವತಾರದ ಸ್ಟೋರಿನೂ ಹೇಳ್ಬಿಡ್ತಾನೆ ಭಗವಂತ. ಜ್ಞಾನಿಗಳು ನನ್ನನ್ನು ಚಂದ್ರವಂಶದವನು ಅಂತೆಂತಾರೆ. ನನ್ನ ತಂದೆ ವಸುದೇವ, ನನ್ನ ತಾಯಿ ದೇವಕಿ, ಅಣ್ಣ ಬಲರಾಮ, ತಂಗಿ ಸುಭದ್ರೆ, ನನಗೆ ಗೆಳೆಯ ಕುಂತಿ ಮಗನಾದವನು ಅರ್ಜುನ ಗೆಳೆಯ, ಪಾಂಡುರಾಯನ ಮಕ್ಕಳೆಲ್ಲರೂ ನನಗೆ ಸೋದರತ್ತೆಯ ಮಕ್ಕಳು, ಅವರೆಲ್ಲ ಬಂಧುಗಳು. ನಾನು ಹುಟ್ಟಬೇಕಾಗಿಂತ ಮುಂಚೆ 6 ಮಕ್ಕಳು ಹುಟ್ಟುಬಿಟ್ಟು ಅವರು ಸಾವನ್ನಪ್ಪಿದ್ರು, ಹೆಸರಿಗೆ ಮಾತ್ರ ಹುಟ್ಟು ಬಂದರು. ಅವರೇನಿದನ್ನೇನು ಕೇಳಿರಲಿಲ್ಲ, ಅವರು ಹುಟ್ಟು ಬಂದರು, ಆಮೇಲೆ ಸಾವನ್ನಪ್ಪಿದ್ರು. ನನ್ನ ತಂದೆ ತಾಯಂದಿರು 7ನೇ ಮಗುವಾಗಿ ರಾಮ ಎಂಬ ಹೆಸರಿಟ್ಟರು. ಬಲಭದ್ರದ್ದು ಹೇಳ್ತಾನೆ, ರಾಮ ಅಂದರೆ ವಿರಾಮ, ಅವಸಾನ ಅಂದರ್ಥನೂ ಹೇಳ್ತಾರೆ. 8ನೆಯ ಮಗನಾಗಿ ನಾನು ಅಷ್ಟಮಿಯಲ್ಲಿ ಹುಟ್ಟಿದೆ. ಅನಂತರ ಸುಭದ್ರೆ ಹುಟ್ಟಿದ್ಲು, ನಂಗೆ ತಂಗಿ ಅನಿಸಿದ್ಲು. ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೆ, ಆದ್ದರಿಂದ ಕೃಷ್ಣ ಅಂದರು. ತಾಯಿಯಂತೆ ಕೃಷ್ಣವರ್ಣವಾಗಿರೋದ್ರಿಂದ ನನಗೆ ಕೃಷ್ಣ ಅಂತ ನಾಮಕರಣ ಮಾಡಿದರು ಅಂತ ಹೇಳ್ತಾರೆ. ವೃತ್ತಾಂತಮಖಿಲಂ ಪ್ರೋಕ್ತಂ ಶ್ರುತಂ ಪಂಡಿತ ನಂದನೆ ಯುಷ್ಮಾಕಂ ವಾಚ್ಯತಾಂ ವಾರ್ತಾಂ ಗೋತ್ರನಾಮ ಕುಲಾಧಿಕಂ. ನಿನ್ನ ಕುಲಗೋತ್ರ ವೃತ್ತಾಂತವನ್ನು ನಮಗೆ ತಿಳಿಸಿರಿ ಅಂತ ಹೇಳ್ತಾರೆ. ಈ ರೀತಿಯ ಶ್ರೀನಿವಾಸ ಪದ್ಮಾವತಿ ಹೇಳ್ತಾಳೆ. ಅವಾಗ ಆಕಾಶರಾಜತನಯಾಂ ನಿಷಾದಾಧಿಪ ಬಿದ್ದಿಮಾಂ ನಾಮ್ನಾ ಪದ್ಮಾವತಿಂ ಕೃಷ್ಣ ಕುಲಂ ಶೀತಕರಸ್ಯ ಚ ಗೋತ್ರಮತ್ರೇ
ಕಿರಾತೇಂದ್ರ ಶೀಘ್ರಂ ತಜ್ಜತಿ ಗಚ್ಚೇತಿ ಚಾಬ್ರವೀತ್. ನಾನು ಆಕಾಶರಾಜನ ಮಗಳು, ನನ್ನ ಹೆಸರು ಪದ್ಮಾವತಿ, ನಮ್ಮ ವಂಶ ಚಂದ್ರವಂಶ, ಇವಳು ಚಂದ್ರವಂಶದವಳೆ, ಚಂದ್ರವಂಶ. ಅತ್ರಿ ಮುನಿಯ ಗೋತ್ರ ನಂದು, ನೀನು ತ್ವರೆಯಾಗಿ ಹೊರಟು ಹೋಗು ಅಂತ ಹೇಳ್ತಾರೆ ಶ್ರೀನಿವಾಸನಿಗೆ. ಶ್ರೀನಿವಾಸ ಎಲ್ಲ ಹೇಳ್ತಾನೆ. ನನ್ನ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ ಹೇಳಿದ್ದು ಅಪ್ಪ ವಾಸುದೇವ, ಅಮ್ಮ ದೇವಕಿ. ಅವನು ಹುಟ್ಟಿದ್ದು ರೋಹಿಣಿ ನಕ್ಷತ್ರ. ಇಲ್ಲಿ ಹೇಳಿದ್ದು ಇವಳ ಹತ್ರ ಶ್ರವಣ ನಕ್ಷತ್ರ. ಯಾಕೆ ಹೇಳ್ದ ಶ್ರವಣ ನಕ್ಷತ್ರ ಅಂದರೆ ಒಂದರ್ಥ ಹೇಳ್ಬೋದು, ನನ್ನ ಪದ್ಮಾವತಿಯ ಕಲ್ಯಾಣವನ್ನು ಶ್ರವಣ ಮಾಡಿ ನಿತ್ಯನು ಶ್ರವಣ ನಕ್ಷತ್ರ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ ವೆಂಕಟೇಶನಾಗಿ ಆ ವೆಂಕಟಾಚಲಕ್ಕೆ ಬಂದಾಗ ಶ್ರವಣ ನಕ್ಷತ್ರ ಇತ್ತು, ಆದ್ದರಿಂದ ಶ್ರವಣ ನಕ್ಷತ್ರ. ವಶಿಷ್ಠ ಗೋತ್ರ, ಅವನಿಗೆ ಯಾವುದರಿ ಗೋತ್ರ? ವಿಶಿಷ್ಟವಾದ ಎಲ್ಲ ಗೋತ್ರ ಉದ್ದಾದ ಬ್ರಹ್ಮ ಮುಂತಾದವುಗಳೆಲ್ಲ ವಿಚಿತ್ರವಾದ ಗೋತ್ರ ಉಂಟು, ಎಲ್ಲರಿಗೂ ಉತ್ತಮನಾದ್ದರಿಂದ ವಶಿಷ್ಠ ಗೋತ್ರ ಅಂತ ಹೇಳ್ದ ಅವನು. ಆವಾಗ ಇವಳು ಅತ್ರಿಯ ಗೋತ್ರ ಅಂತ ಹೇಳಿದರು. ಅಂದರೆ ನೋಡಿ, ಅವನು ಶ್ರೇಷ್ಠ. ಶ್ರವಣ ನಕ್ಷತ್ರ ಭಗವಂತನ ನಕ್ಷತ್ರ ಅಲ್ವಾ? ಶ್ರವಣ ನಕ್ಷತ್ರ, ಅದಕ್ಕೆ ವಿಷ್ಣು ಪಂಚಕ ಮಾಡಬೇಕಾದ್ರೆ ಶ್ರವಣೋಪವಾಸ ಅಂತ ಬರುತ್ತೆ. ಭಗವಂತನ ನಕ್ಷತ್ರ ಅದು ಶ್ರವಣ ನಕ್ಷತ್ರ. ಅವನು ಶ್ರವಣ ನಕ್ಷತ್ರದವನಾದರೆ ಇವಳು ಅತ್ರಿ ಗೋತ್ರದವಳು, ಮೃಗಶಿರ ನಕ್ಷತ್ರದವಳು. ಅತ್ರಿ ಗೋತ್ರ ಅಂತಂದರೆ ನೋಡಿ, ಆತ್ರಿ ಮೂರು ಇವನು ಪರಮ ವಶಿಷ್ಠ ಗೋತ್ರ ಅಂತ ಹೇಳಿ ಶ್ರೇಷ್ಠ ಗೋತ್ರವನ್ನು ಹೇಳಬೇಕಾದ್ರೆ ಇವಳು ಗೋತ್ರ ಇಳ್ದವಳೆ ಇವಳನ್ನು ಅಲ್ವಾ? ಇವಳು ಏನು ಹೇಳಿದ್ಲು? ಅತ್ರಿ ಗೋತ್ರ ಅಂದ್ಲು. ಅತ್ರಿ ಅಂದರೆ 3 ಇಲ್ಲದಿದ್ದು ಅಂತ. ಯಾವುದು? ಕಾಮ, ಕ್ರೋಧ, ಲೋಭ 3 ಇಲ್ಲ, ಅತ್ರಿ ಗೋತ್ರ. ಆಮೇಲೆ ನಮಗೆ ಎಲ್ಲ ಇರುತ್ತೆ. ಆಮೇಲೆ ಅವನ ಪತ್ನಿ ಅಸೂಯ ಇಲ್ಲದ ಪತ್ನಿ ಅನಸೂಯ, ಅದು ನಮ್ಮಲ್ಲಿ ಜಾಸ್ತಿನೇ ಇರುತ್ತೆ. ಅಸೂಯನೂ ಜಾಸ್ತಿ ಇರುತ್ತೆ. ಅವೆಲ್ಲರೂ ಇಲ್ಲದ ಆ ಅತ್ರಿ ಅನಸೂಯಾಳ ಪುತ್ರರಾಗಿ ದತ್ತಾತ್ರೇಯ ಬಂದು ಭಗವಂತನ ಅವತಾರ. ಆ 3 ಕಾಮ, ಕ್ರೋಧ, ಲೋಭ, ಅಸೂಯೆ ಬಿಟ್ಟವರಲ್ಲಿ ಭಗವಂತನ ಇರುವಿನ ಅರಿವು ಬರುವಂತೆ ಭಗವಂತ ಮಾಡ್ತಾನೆ. ಇದು ದತ್ತಾತ್ರೇಯನ ಅವತಾರದ ಸರ್. ಅಂತಹ ಶ್ರೇಷ್ಠ ಕುಲದಲ್ಲಿ ನಾನು ಬಂದಿದ್ದೇನೆ ಅಲ್ಲಿ ಇವಳು ಅತ್ರಿಯ ಗೋತ್ರದಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳಿದ್ಳು. ನೀನು ಹೊರಟೋಗ್ಬಿಡು ಈಗ ಅಂತ ಹೇಳ್ಬಿಡ್ತಾನೆ. ಆವಾಗ ಶ್ರೀನಿವಾಸ ಕೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದುಂ ಕಿಂ ನ ಪ್ರದಾದಸೆ ಅನ್ನಂ ಕಾಂಕ್ಷತಿ ಯೋ ಲೋಕೆ ಯೋ ದದಾತಿ ನರೋತ್ತಮ. ಏಕೆ ನಿಷ್ಠುರವಾಗಿ ಮಾತಾಡ್ತೀಯ? ಮೃದುವಾಗಿ ಯಾಕೆ ಮಾತಾಡೋಲ್ಲ ನೀನು? ಯಾರೋ ನಿನ್ನನ್ನು ಅನ್ನ ಬೇಕು ಅಂತ ಕೇಳಿಕೊಂಡು ಬಂದರೆ ಯಾರು ಅನ್ನ ಕೊಡ್ತಾರೋ ಅವರಿಗೆ ಒಳ್ಳೆಯ ಪುಣ್ಯ ಬರುತ್ತೆ. ಅನ್ನ ಇಲ್ವಪ್ಪ ಅಂದಾಗ ನೀರನ್ನಾದರೂ ಒಳ್ಳೆಯ ಮಾತಾಡಿ ಕುಡಿ, ಪುಣ್ಯ ಬರುತ್ತೆ. ನೀರೂ ಇಲ್ಲ ಅಂದರೆ ಮೃದುವಾಗಿ ಮಾತನಾಡಾದರೂ ಕಳಿಸಿ. ಅದು ಬಿಟ್ಟುಬಿಟ್ಟು ಕಠೋರವಾಗಿ ಯಾಕೆ ಮಾತಾಡಬೇಕು? ಪುಣ್ಯವನ್ನು ಪಡೆಯಲಾಗದು ಅಂತ ಹೇಳ್ತಾನೆ. ನಮ್ಮಂಥವ್ರಿಗೆ ಹೇಳ್ತಾನೆ ಭಗವಂತ. ತಥಾಹಂ ಕಾಮಮಾಪೇಕ್ಷೆ ಪಾತ್ರಭೂತೋಸ್ಮಿ ಸಾಂಪ್ರತಾಂ ಸುಖಮೇಷ್ಯಸಿ ದಾನೇನ ಅಂತೆ ಸ್ವರ್ಗಂ ಗಮಿಷ್ಯಸಿ. ನಾನಾದರೂ ನಿನ್ನಲ್ಲಿ ಪ್ರೇಮದಿಂದ ಬಂದಿದ್ದೇನೆ, ಅದಕ್ಕೆ ಯೋಗ್ಯತೆ ನನಗಿದೆ. ಇದಕ್ಕೊಪ್ಪಿದರೆ ನೀನು ಇಲ್ಲಿ ಸುಖವನ್ನು ಹೊಂತೀಯ, ನಂತರ ಪರತ್ವದಲ್ಲಿ ಸ್ವರ್ಗವನ್ನು ಸೇರ್ತೀಯ, ಅದನ್ನು ನನ್ನವಳಾಗು. ಸುಮ್ಮನೆ ನಿಷ್ಠುರ ಮಾಡದಿಂದ ಏನು ಪ್ರಯೋಜನ ಅಂತ ಭಗವಂತ ಕೇಳ್ತಾನೆ. ಪದ್ಮಾವತಿ ಆವಾಗ ಕೋಪದಿಂದ ಹೇಳ್ತಾಳೆ, ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾನ ವಿದ್ಯತೆ ಆಕಾಶರಾಜಸ್ತ್ವಾಂ ದೃಷ್ಟ್ವಾ ಹನಿಷ್ಯತಿ ನ ಸಂಶಯ ಯಾವನ್ನಾಯಾತಿ ತಾವಸ್ತ್ವಂ ಗಚ್ಚ ಶೀಘ್ರಂ ಸ್ತಮಾಲಯಂ. ಅವಾಚ್ಯಂ ವದಸೆ ಮೂಢ, ಏ ಮೂಢ. ಇದನ್ನು 2 ಅರ್ಥದಲ್ಲಿ ತೊಗೊಳ್ಬೇಕಾಗತ್ತೆ ನಾವು. ಒಂದು ಸಾಮಾನ್ಯ ಬೈಯೋದು, ನಾನು ರಾಜಕನ್ಯೆ, ನೀನಾದರೆ ಕಿರಾತಕ ಬೇಟೆಗಾರ, ನನ್ನ ಮುಂದೆ ಬಂದು ನೀನು ಇಂತಹ ಅವಾಚ್ಯ ಮಾತನ್ನಾಡ್ತಿದ್ದೀಯಾ ಅಂತ ಒಂದು. ಜೀವನ ಇಚ್ಛೆ ಇದೆಯಾ ನಿನಗೆ? ಎಂಥ ಮೂಢರಿಗೂ ಬದುಕುವ ಇಚ್ಛೆ ಇರುತ್ತೆ. ನಿನಗಿದೆಯಾ? ನಿನಗೆ ಬದುಕುವ ಆಸೆಯೇ ಇಲ್ಲ ಅಂತ ಒಂದು ಸಂದೇಹ, ಒಂದು ವಚನ ಅರ್ಥ. ಅವಾಚ್ಯಂ ವದಸೆ ಮೂಢ ಜೀವನೇಚ್ಛ ಅಂದರೆ ಮೂಢ ಜೀವನೇಚ್ಛ ಅಮೂಢ ಜೀವನೇಚ್ಛ ಅಂತ 2 ಬರುತ್ತೆ. ಅವಾಚ್ಯ ವಚನಂ ವದಸೆ ಮೂಢ ಜೀವನೇಚ್ಛ ಅಂತ. ಶ್ರೀನಿವಾಸ ನೀನು ಬದುಕುವ ಆಸೆ ಇಲ್ಲವೋ ಎಂದರೆ ನನ್ನನ್ನು ಕುರಿತು ಏನು ಹೇಳುತ್ತಿರುವೆ ಅದೇ ಅವಾಚ್ಯ ವಚನ ಅಂತ. ನನಗೆ ಮೂಢ ಜೀವನದಲ್ಲಿ ಇಚ್ಛೆ ಇರದೆ ಜ್ಞಾನಿಗಳು ಇಚ್ಛಿಸುವ ಪತಿಪತ್ನಿಯರಾಗಿ ಬಂದು ಸೇರುವ ಇಚ್ಛೆ ನನಗಿದೆ. ಮೂಢ ಜೀವನನ್ನು ಇಚ್ಛಿಸುವವಳಲ್ಲ.
ಮೂಢರಾದರೂ ಪತಿಪತ್ನಿಯರೊಡನೆ ಒಂದೆಡೆ ಸೇರಬಹುದು, ನಾನಂತೂ ಅಂಥವನಲ್ಲ ಎಂದು ತಿಳಿದು ಸಂದೇಹಿಸುತ್ತಿರ್ತಾನವನು ಶ್ರೀನಿವಾಸ. ಆಮೇಲೆ ಅವಾಚ್ಯ, ನೀನು ವೇದಗಳಿಂದ ವಾಚ್ಯನಾಗಿದ್ದೀಯ, ಅಂತಹ ಪರಮಾತ್ಮ ನೀನು. ನಿನಗೆ ಜೀವನೇಚ್ಛ, ನಿನಗೆ ನಾನು ಬೇಕಾಗಿಲ್ಲ, ನಿನಗೆ ಜನ್ಮ ಮರಣಗಳಿಲ್ಲ, ನಿನಗೆ ಕಾಮಯಾನಸ್ಯ, ನಿನಗೆ ನನ್ನ ಬಗ್ಗೆ ಕಾಮನೆ ಇಲ್ಲ. ಭಗವಂತ ಸ್ವರಮಣ, ಲಕ್ಷ್ಮಿಯಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ. ಲಕ್ಷ್ಮಿಯ ಸುಖಕ್ಕಾಗಿ ಲಕ್ಷ್ಮಿಯ ಜೊತೆಗೆ ಇರ್ತಾನೆ ಹೊರತು ಅವನ ಸುಖಕ್ಕಾಗಿ, ಲಕ್ಷ್ಮಿನೇ ಹೇಳ್ತಾಳೆ. ಹಾಗೆ ನಾನು ನಿನ್ನನ್ನು ಮದುವೆಯಾಗಲು ಬಯಸ್ತೇನೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ನನಗೆ ನಿನ್ನ ಮೇಲೆ ಕಾಮನೆ ಇದೆ. ಆವಾಗ ರಾಜ ಬಂದು ಹೊಡಿತಾನೆ ಅಂತ ಶ್ರೀನಿವಾಸ ಹೇಳ್ತಾನೆ. ಮಗಳನ್ನು ಜೊತೆಗಿದ್ದ ಮೇಲೆ ರಾಜ ಹೊಡೆದ್ರೇನು ಬಿಟ್ರೇನು, ಸತ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಕಾರ್ಯ ಮುಗಿದ ನಂತರ ಮರಣ ಬಂದರೂ ಪರವಾಗಿಲ್ಲ ಅಂತ ಶ್ರೀನಿವಾಸ ಹೇಳ್ತಾನೆ. ನೀನು ವಿವಾಹ ಯೋಗ್ಯವಾದ ಕನ್ಯೆಯಾಗಿದ್ದೀಯಾ, ನಾನಾದರೂ ಅಹೇಯನು, ಅಹಶಬ್ದದಿಂದ ವಾಚ್ಯನಾಗಿರುವೆ ನಾನು. ನನ್ನನ್ನು ಬಿಟ್ಟರೆ ಮುಂದೆ ನಿನಗೆ ಯಾರೂ ಸಿಗೋದಿಲ್ಲ, ನಾನೂ ಸಿಗಲಾರೆ, ನಾವಿಬ್ಬರೂ ಒಂದಾದರೆ ಅನ್ಯಾಯ ಏನಾಗತ್ತೆ ಅಂತ ಕೇಳ್ತಾನೆ. ನಮ್ಮಲ್ಲಿ ಪತಿ ಪತ್ನಿ ಭಾವವು ದೈವದಿಂದ ನಿಶ್ಚಿತವಾಗಿರುವುದು ಅಂತ ಹೇಳ್ತಾನೆ. ಯಾವಾಗಲೂ ಅವಿಯೋಗದ ದಂಪತಿಗಳೇ ಅವರು. ಆಗ ಪದ್ಮಾವತಿ ಹೇಳಿದೆ, ಸುಣು ಮೂಢ ನ ಜಾನಾಸಿ ಬಾಲಭಾವೇನ ಕಿಮೃತ ತ್ವಾಂ ದೃಷ್ಟ ಆಕಾಶರಾಜೋಪಿ ನಿತ್ವಾ ನಿಗಳ ಬಂಧನಂ. ಆಕಾಶರಾಜನು ಹೃದಯ ಮನೋಹರ ನಿನ್ನ ರೂಪ ಸೌಂದರ್ಯವನ್ನು ನೋಡ್ತಾನೆ. ರೂಪ ಸೌಂದರ್ಯವನ್ನು ನೋಡಿ ಆಹ್ವಾನ ಮಾಡೋ ಮುಹೂರ್ತದಲ್ಲಿ ಬರ್ತಾನೆ. ಆಗಲೇ 2 ಯುಗ ಕಳೆದು ಹೋಯಿತು ಅಂತ ಪದ್ಮಾವತಿ ಹೇಳಿದಾಗ ಯೋಗ್ಯ ಕಾಲದಲ್ಲಿ ಆಗುವುದು ಅಂತ ಹೇಳ್ತಾನೆ. ಪದ್ಮಾವತಿಯು ಆಕಾಶರಾಜ ತಾಂ ದೃಷ್ಟ ಅಂತ ಆಕಾಶರಾಜ ನೋಡಿದರೆ ಅಂತ. ಆಮೇಲೆ ಹೀಗೆ ಹೇಳಬೇಕಾದ್ರೆ ಪದ್ಮಾವತಿ ಹೇಳ್ತಾರೆ, ಗೌರವಂತೇ ನಿಷಾದೇಂದ್ರ ನೃಪಾಸ್ಯಾಸ್ಯ ಹರೇಸ್ತತಃ ವರಾಹಸ್ಯಾದ ರಂಗಸ್ಯ ವೆಂಕಟಾಚಲವಾಸ್ನ. ನೀನು ನನ್ನನ್ನು ಮುಟ್ಟಿದರೆ ನಿನ್ನ ಆಣೆ, ಆಕಾಶರಾಜನ ಮೇಲಾಣೆ, ಹರಿಯ ಮೇಲಾಣೆ, ವೆಂಕಟಾಚಲಪತಿಯ ಮೇಲಾಣೆ, ವರಾಹನ ಮೇಲಾಣೆ, ರಂಗನಾಥನ ಮೇಲಾಣೆ, ನನ್ನನ್ನು ಕೆಣಕ್ಕೆ ಬೇಡ ಅಂತ ಎಲ್ಲರ ಮೇಲೂ ಆಣೆ ಇಟ್ಬಿಡ್ತಾವೆ. ಅಂದರೆ ಆಕಾಶರಾಜ ಏನು ಮಾಡ್ತಾನೆ, ನಿನ್ನನ್ನು ನೋಡಿದ ತಕ್ಷಣ ಅವನಿಗೆ ನಾರದರು ಹೇಳಿಬಿಟ್ಟಿದ್ದಾರೆ, ನಿನ್ನ ಮಗಳಿಗೆ ಪರಮಾತ್ಮ ಬಂದೇ ಮದುವೆ ಆಗ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ನಿನ್ನ ನೋಡಿದ ತಕ್ಷಣ ಅವನು ಬಂದುಬಿಟ್ಟು ನನಗೆ ತಾಳಿ ಕಟ್ಟಿಸ್ಬಿಡ್ತಾನೆ, ಮದುವೆ ಆಗಿಬಿಡ್ಬೇಕಾಗ. ಅದು ಇನ್ನೂ ಸಮಯ ಬಂದಿಲ್ಲ ಅಂತ. ಎಷ್ಟು ಹೇಳಿದರೂ ಅವನು ಕೇಳಲ್ಲ. ಆವಾಗ ಏನು ಮಾಡ್ತಾಳೆ, ತ್ಯಕ್ವಾಚ ಪಿತರೌ ಬಂಧೂನ್ ಭ್ರಾತೃಮುಖ್ಯಾನ್ ವನೇಚರ ಅನಾಥೋ ಪ್ರಿಯಸೇ ವ್ಯರ್ಥಂ ಕಿಮರ್ಥಂ ಕಾಕಭೋಜನಂ ಇತಿ ಕಸ್ಯ ವಚಸ್ಸುತ್ವ ಊಚಿತಾಂ ವಾರಿಜೇಕ್ಷಣ. ನಿನಗೇನು ಪ್ರಯೋಜನ ಇದೆ ಎಂದು ಹೇಳಿ ಶ್ರೀನಿವಾಸ ಹೇಳ್ತಾನೆ, ವಿಧಿನಾ ಲಿಖಿತಂ ಕರ್ಮ ನ ತದ್ವ್ಯರ್ಥಂ ಭವಿಷ್ಯತಿ ಜಯೋ ಅಪಜಯೋ ವಾ ಸ್ವಾತ್ಯೈ ಭೋಗಂ ಕರೋಮ್ಯಹಂ. ನನಗೇನು ಬ್ರಹ್ಮ ಬರದ ಹಣಬರ ಏನು ವ್ಯರ್ಥ ಆಗಲ್ಲ. ಪದ್ಮಾವತಿಯೇ ಮುಂದೆ ನನ್ನ ಜಯವೇ ಸಿಗಲಿ ಅಪಜಯವೇ ಸಿಗಲಿ, ನಿನ್ನ ಸಂಘವನ್ನು ನಾನು ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಆವಾಗ ಪದ್ಮಾವತಿ ಏನು ಮಾಡ್ತಾಳೆ, ಕೈಯಲ್ಲಿ ಕಲ್ಲುಗಳನ್ನು ತೆಗೆದುಕೊಳ್ತಾಳೆ. ತಾಡಯಾಮಾಸ ಗೋವಿಂದಂ ಶಿಲಾಭಿ ಶೀಘ್ರಗತ್ವರೈ ತಾಂಡ್ಯಮಾನ ಶಿಲಾವರ್ಷೈ ನೃಪತದ್ ಹಯರಾಟ್ ಸ್ವಯಂ. ಆವಾಗ ಕುದುರೆಗೆ ಏಟು ಬಿದ್ದು ಕುದುರೆ ಪ್ರಾಣ ಬಿಡುತ್ತೆ. ನೋಡಿ, ವಾಯುದೇವರು ಬಂದಿದ್ದರು. ವಾಯುದೇವರು ಬಂದುಬಿಟ್ಟು ನಾರಾಯಣನಿಗೂ ಲಕ್ಷ್ಮಿಗೂ ಸೇರಿಸಿದರು. ಅಲ್ಲಿ ಮಾಡಿದ ಮೇಲೆ ವಾಯುದೇವರು ವ್ಯರ್ಥ ಮಾತುಗಳ ಪ್ರಲಂಬತೆ ಅವರು ಮಾಡಲ್ಲ, ಪ್ರಲಂಬವನ್ನು ಮಾಡಲ್ಲ, ಪ್ರಲಂಬನ ಅವ್ರ ಜೊತೆ ಮಾಡಲ್ಲ. ಇವರಿಬ್ಬರನ್ನು ಸೇರಿಸಿದ ಮೇಲೆ ಅವರು ಯಾಕಿರಬೇಕು? ಅದಕ್ಕೆ ಏನು ಮಾಡಿ ಲಕ್ಷ್ಮಿ ಏನು ಮಾಡಿದ್ರು, ನಾವಿಬ್ಬರು ಮಾತಾಡ್ಬೇಕಾದ್ರೆ ಮತ್ತು ಒಂದು ಸುಮ್ಮನೆ ಕಲ್ಲು ಹೊಡೆದ ಹೊಡೋದ್ಲು. ಅದೇನಾಯಿತು, ಅವರು ವಾಯುದೇವರು ಹೋದರು ಅಂತ ತಟ್ಟನೆ ಆ ಕುದುರೆ ಬಿತ್ತು, ಕುದುರೆ ಪ್ರಾಣ ಹೋಯಿತು. ತಕ್ತಾಸುಂ ಸ್ವಯಂ ದೃಷ್ಟ ಮುಕ್ತಕೇಶೋ ಮುಹುರ್ವು ಪಶ್ಯನ್ ದಿಸ್ಸರ್ವ ವಿಭ್ರಮನ್ನಿವ. ಆವಾಗ ಭಗವಂತ ಏನು ಮಾಡ್ತಾನೆ, ಸತ್ತ ಕುದುರೆ ನೋಡ್ತಾನೆ, ತಲೆ ಕೆದರ್ಕೊಳ್ತಾನೆ, ಬಾರಿಗೂ ಕುದುರೆಯನ್ನು ನೋಡ್ತಾನೆ. ಏನು ಮಾಡಬೇಕಂತಂತೆ ಭ್ರಮೆ ಹಿಡಿದವನಂತೆ ಅಲೆತಾನೆ. ಹಯೋ ವೈ ಸಂಕಟಂ ಪ್ರಾಪ್ತೋ ಸ್ವಾಪರಾಧಾನುಸಾರತಃ ಇತ್ಯುಚರನ್ ರಮಾಕಾಂತೋ ಜಗಾಮೋತ್ತರ ದಿಮ್ಮುಖ.
ನಾನು ಮಾಡಿರೋ ಸ್ವಯಂಕೃತ ಅಪರಾಧ ಇದು. ಇದರಿಂದ ನನ್ನ ಎದುರಿಗೆ ನನ್ನ ಕುದುರೆಯೇ ಕಷ್ಟಕ್ಕಾಗೋಗಿತ್ತು. ಈ ತಾಯಿ ಸೇವೆಯನ್ನು ಮಾಡಿದ್ದ ಇಂಥ ಸಂಕಟ ಬಂದೊದಗಿ, ತಾಯಿಯ ಸೇವೆಯನ್ನು ಮಾಡದಿದ್ದರಿಂದ ಇಂಥ ಸಂಕಟ ಒಂದು ನೋಡಿ ನಮಗೆ ತೋರಿಸ್ತಾನೆ. ತಂದೆ ತಾಯಿಗಳ ಸೇವೆ ಮಾಡಬೇಕು ಅನ್ನೋದು ತೋರಿಸ್ತಾನೆ ಭಗವಂತ. ತಂದೆ ತಾಯಿಗಳ ಸೇವೆ ಮಾಡೋದ್ರಿಂದ ಇಂಥ ಸಂಕಟ ಬಂದದೆ ಎಂದು ಹೇಳ್ತಾ ಲಕ್ಷ್ಮೀಪತಿ ಏನು ಮಾಡ್ತಾನೆ, ಉತ್ತರ ದಿಕ್ಕಿಗೆ ಹೊರಟು ಹೋಗ್ತಾನೆ. ಇಲ್ಲಿ ಏನು ಬಂತು ಅಂದರೆ, ಯಾರೇ ಇಲ್ಲಿ ನಾವು ಒಂದು ಅರ್ಥ ಹೇಳಬೇಕು, ಪದ್ಮಾವತಿ ಬಂದಳು, ವೆಂಕಟೇಶ ಬಂದ, ಇಬ್ಬರೂ ನಾವು ಒಪ್ಪಿದ್ದೀವಿ ಅಂತ ಮದುವೆ ಆಗ್ಬಿಡ್ಬೋದಾಗಿತ್ತು. ಆಗಲಿಲ್ಲ. ಯಾಕೆಂದರೆ ಬಂಧುಗಳ ಒಪ್ಪಿಗೆ ಬೇಕು, ತಂದೆ ತಾಯಿಗಳ ಒಪ್ಪಿಗೆ ಬೇಕು, ತಂದೆ ತಾಯಿಗಳ ಅನುಮತಿ ಬೇಕು. ಇದೆಲ್ಲ ನಮಗೆ ತೋರಿಸಿರೋದು ಕಲ್ಯಾಣಗಳು ಹೇಗೆ ಆಗಬೇಕು ಅಂತ. ಅದಕ್ಕೆ ತದ್ವಿರುದ್ಧವಾಗೇ ನಾವು ನಡೀತಾ ಇದ್ದೀವಿ. ತದ್ವಿರುದ್ಧವಾಗಿ ನಮ್ಮ ತಂದೆ ತಾಯಿಗಳ ಒಪ್ಪಿಗೆ ಬೇಕಾಗಿಲ್ಲ ನಮಗೆ. ಏನು ಹೋಗಿ ನೋಡ್ತೀವಿ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಸಾಕು. ಯಾವ ಕುಲ ಆದ್ರೇನು, ಯಾರಾದ್ರೇನು, ಏನಾದ್ರೇನು, ಏನಾಗಬೇಕಾಗಿದೆ? ನೀವು ಇಷ್ಟ ಇಲ್ವಾ, ನೀವು ಹೊರಗಡೆ ಹೋಗಿ, ಅಥವಾ ನಾವು ಹೊರಗಡೆ ಹೋಗಿ, ಎರಡೇನೆ. ಬೇರೆ ಯಾವುದು ನಮ್ಮ ಹತ್ರ ನಿಂತಿಲ್ಲ. ಆವಾಗ ವ್ಯಸನ ಏನು ಮಾಡ್ತಾನೆ, ಹೋಗಿಬಿಟ್ಟು ಏನು ಮಾಡ್ತಾನೆ, ಲೋಕ ವಿಡಂಬನೆಗಾಗಿ ಹೋಗ್ತಾನೆ. ಹೋಗಿಬಿಟ್ಟು ಮಂಚದ ಮೇಲೆ ಮಲಗಿಬಿಡ್ತಾನೆ ಶ್ರೀನಿವಾಸ. ಶಯನಂ ಪ್ರಾಪ್ಯ ಪರ್ಯಂತೆ ಶ್ರೀನಿವಾಸೋ ವೃಷಾಕಪಿ ತದಾಗತಾ ಚ ಸಾ ದೇವಿ ಸೇವಾರ್ಥಂ ಬಕುಲಾ ಶುಭ. ಆಗ ಬಕುಲಾದೇವಿ ಅವನು ನೋಡ್ತಾಳೆ. ಅವಳು ನೋಡಿಬಿಟ್ಟು ಷಡ್ವಿಧಾನ್ನಂ ಸಮಾದಾಯ ಸೂಪಾಪೂಪರಸಾನ್ವಿತಂ ರಮಾಪತೇಸ್ತು ಬಕುಲಾ ಭಕ್ತಿಭಾವೇನ ಸಂಯುತ. ಬಕುಲಾದೇವಿ ನೋಡ್ತಾಳೆ, ನೋಡಪ್ಪ, ಬೆಳಿಗ್ಗೆ ಎಲ್ಲ ಮಲಗಬಾರ್ದು. ಯಾಕೆ ಸೂರ್ಯ ಹುಟ್ಟಿದಾಗ ಯಾಕೆ ಮಲಗಬೇಕು? ಸೂರ್ಯ ಇದ್ದಾಗ ಮಲಗಬಾರ್ದಪ್ಪ. ಯಾಕೆಂದರೆ ಒಳ್ಳೆಯದಾಗಲ್ಲ, ರೋಗಗಳು ಬರ್ತಾವೆ, ಪಾಪಿಗಳಾಗ್ತೀರಾ. ಈಗ ಬಿಟ್ಬಿಡಿ, ಎಲ್ಲ ವಿರುದ್ಧ. ನಾವು ರಾತ್ರಿ ಎಲ್ಲ ಎದ್ದಿರ್ತೀವಿ, ಬೆಳಗ್ಗೆ ಮಲ್ಕೊಳ್ತೀವಿ. ಈಗೆಲ್ಲ ವಿರುದ್ಧನೇ. ಸೂರ್ಯನ್ನೇ ನೋಡ್ರಲ್ಲ ಎಷ್ಟೋ ಜನ. ಬರೋದು ಸೂರ್ಯ ಮುಳುಗಿದ ಮೇಲೆ, ಹೋಗೋದು ಸೂರ್ಯ ಹುಟ್ಟಕ್ಕಿಂತ ಮುಂಚೆ, ಅಥವಾ ಮನೆಗಿದ್ರೂ ಕೂಡ ಸೂರ್ಯ ಮಧ್ಯಾಹ್ನ ಮೇಲೆ ಬಂದ ಮೇಲೆ ಅವ್ರು ಬರೋದು. ಸೂರ್ಯ ಎಷ್ಟು ಗಂಟೆ ಹುಡ್ತಾನೆ ಅಂತ ನೋಡಿದ್ರು ಗೊತ್ತಿರಲ್ಲ. ಇದಂತೂ ನೋಡಿದಂತೂ ಪಂಚಾಂಗ ನೋಡೋ ಅಂತನೂ ವ್ಯವಧಾನವೂ ಇರಲ್ಲ. ಸೂರ್ಯ ಹುಟ್ಟಿದ, ನಾವು ಎದ್ದಾಗೆ ಸೂರ್ಯ ಹುಟ್ಟಿದ್ದು ಅಂತ ತಿಳ್ಕೊಂಬಿಡ್ತಾರೆ ಅಷ್ಟೇ. ಹಾಗೆ ನಮ್ಮದು ನಡೆದಿದೆ. ಆವಾಗ ಬಕುಳಾದೇವಿ ಅವಳಿಗೆ ಷಡ್ವಿಧಾನ, ಇವನು ಏನು ಮಾಡಿದ್ರು ಮಾತಾಡಲ್ಲ ಭಗವಂತ. ಮಾತಾಡಲ್ಲ ಅಂದಾಗ ಅವಳು ಏನು ಮಾಡ್ತಾಳೆ, ಷಡ್ವಿಧಾನ್ನಂ ಮಾಡ್ತಾಳೆ. ಪರಮಾನ್ನಂ ಹರಿದ್ರಾನ್ನಂ ದಧ್ಯನ್ನಂ ಕೃತರೋದನಂ ಗುಡೋದನಂ ಚ ಮುದ್ಗಾನ್ನಂ ಇತ್ಯನ್ನಂ ಷಡ್ವಿಧಂ ಸುತಂ ಅಂತ ವಿಷ್ಣು ತೀರ್ಥಿಯದಲ್ಲಿ ಹೇಳಿದ್ದಾರೆ. ಪರಮಾನ್ನ ಅಂದರೆ ಹೇಗಿರಬೇಕು ಅಂದರೆ, ಅನ್ನದ 3 ಪಟ್ಟು ಹಾಲು, ಹಾಲಿನ ಅರ್ಧದಷ್ಟು ನೀರು, ನೀರಿನ ಅರ್ಧದಷ್ಟು ಬೆಲ್ಲ, ಹಾಗೂ ಪರಿಮಳದ ವಸ್ತುಗಳನ್ನು ಹಾಕಬೇಕು. ನೀವು ಮಾಮೂಲಿ ಅದು ಏನು ಹಾಕ್ತಿರೋ, ಗೋಡಂಬೆ ಅವನ್ನ ಎಲ್ಲ ಏನು ಹಾಕ್ತಿರೋ ಅದನ್ನು ಹಾಕ್ತೀರಾ. ಅದನ್ನು ಬೇಯಿಸಿದರೆ ಅದು ಪರಮಾನ್ನ ಆಗತ್ತೆ. ಅನ್ನದ 3 ಪಟ್ಟು ಹಾಲು, ಹಾಲಿನ ಅರ್ಧದಷ್ಟು ನೀರು, ನೀರಿನ ಅರ್ಧದಷ್ಟು ಬೆಲ್ಲ, ಮತ್ತು ಬೇರೆ ಎಲ್ಲ. ತುಂಡುಲಂ ತ್ರಿಗುಣಂ ಯುಕ್ತಂ ದುಗ್ಧಾರ್ಧಂ ಜಲಯತ್ತಿಪೆ ತದರ್ಥಂ ಗುಡಂ ಚೂರ್ಣಂ ಪರಮಾನ್ನಮಿತಿ ಸ್ಮೃತಂ. ಹರಿದ್ರಾನ್ನ ಅಂದರೆ ಏನು? ಅರಿಶಿನ ಅನ್ನ. ಇದನ್ನು ತಿರುಪತಿನಲ್ಲಿ ಮಾಡ್ತಾರೆ ಇದನ್ನೆಲ್ಲ. ಹರಿದ್ರಾನ್ನ ಅಂದರೆ ಬರೇ ಅರಿಶಿನ ಹಾಕ್ಬಿಡೋದ, ಅದು ಬಲಿಗಿಡ್ಲಿಕ್ಕೆ ಮನೆಯಲ್ಲಿ ಹಾಕ್ತಾರಲ್ಲ ಅವಕ್ಕೆ ಅದು ಹರಿದ್ರಾನ್ನ ಅಂತ. ಅದು ಬರೀ ಅರಿಶಿನ ಇದಕ್ಕಾಗಲ್ಲ. ಅನ್ನಕ್ಕಿಂತ 4 ಪಟ್ಟು ಶುದ್ಧ ತುಪ್ಪ ಹಾಕ್ಬೇಕು, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಬೇಕು ಅಷ್ಟೇ. ಜೀರಿಗೆ, ಉಪ್ಪು, ಮೆಣಸುಗಳಿಂದ ಸಂಸ್ಕೃತವಾದ ಅನ್ನ ಹರಿದ್ರಾನ್ನ ಅಂತ. ಆಮೇಲೆ ಮೊಸರನ್ನ ಯಾವುದು? ಅನ್ನದ 2 ಪಟ್ಟು ಶುದ್ಧವಾದ ಸಿಹಿ ಹುಳಿ ಇರುವ ಮೊಸರು. 10 ದಿವಸ ಇಟ್ಟುಬಿಟ್ಟು ಮೊಸರನ್ನ ಹುಳಿ ಬಂದ ಮೇಲೆ ಹಾಕಿದ್ರಲ್ಲ. ಅಥವಾ ಹುಳಿ ಬರದೇ ಇರೋ ಮೊಸರೇ ಇರ್ತವೆ, ಹುಳಿನೇ ಇರಲ್ಲ, ಅವು ನೋಡಿದ್ರೆ ಮೊಸರು ಅನ್ಬೇಕಷ್ಟೇ, ಹಂಗಿರ್ತವೆ ಅವು. ಅವನ್ನ ಇಟ್ಟುಬಿಟ್ಟು ಹಾಕ್ಬಿಡೋದು ಅದಲ್ಲ. ಅನ್ನದ 2 ಪಟ್ಟು ಶುದ್ಧವಾದ ಸಿಹಿ ಹುಳಿ ಇರುವ ಮೊಸರಿನಿಂದ ಮಿಶ್ರ ಮಾಡಿದ ಮೆಣಸು, ಉಪ್ಪು, ಹಸಿ ಶುಂಠಿಗಳಿಂದ ಕೂಡಿದ ಅನ್ನವೇ ಮೊಸರನ್ನ. ಇದನ್ನೇ ತಿರುಪತಿಯಲ್ಲಿ ಮಾಡೋದು. ಕುಸರ ಅನ್ನ ಅಂತಾರೆ. ಇದಕ್ಕೆ ಅಕ್ಕಿಯ ಅರ್ಧ ಭಾಗದಷ್ಟು ಹೆಸರುಬೇಳೆ ಹಾಕಬೇಕು, ಅದ್ರ ಜೊತೆಗೆ ನೀರನ್ನು ಬೇಯಿಸಬೇಕು. ಮೆಣಸು ಮತ್ತು ಎಳ್ಳಿನ ಪುಡಿ ಹಾಕಿದರೆ ಅದರ ಕುಸರ ಅನ್ನ ಅಂತ. ಇವನ್ನೆಲ್ಲ ನೈವೇದ್ಯ ಮಾಡ್ತಿರ್ತೀವಿ, ಕುಸರ ಅನ್ನ ಅಂತ. ಗುಡಾನ್ನ ಕೇಳಿರ್ತೀರ, ಗುಡಾನ್ನ ಅಂತ. ಗುಡಾನ್ನಕ್ಕೇನು ಮಾಡಬೇಕು? ಪಾಯಸ ಹೇಳಿದ್ರಲ್ಲ ಹಿಂದೆ, ಹಾಲಿನ ಅರ್ಧದಷ್ಟು ಗುಡಖಂಡವನ್ನು ಹಾಕಬೇಕು. ಅದರ ಅರ್ಧದಷ್ಟು ಗುಡಖಂಡ ಏನು ಹಾಕಿರ್ತೀರ ಅದರ ಅರ್ಧದಷ್ಟು
ಅರ್ಧದಷ್ಟು ತುಪ್ಪವನ್ನು ಹಾಕಬೇಕು. ಗೋಡಂಬಿ ಮೊದಲಾದವುಗಳನ್ನು ಸಮೃದ್ಧವಾದದ್ದು ಗುಡಾನ್ನ ಅಂತಾರೆ. ಆಮೇಲೆ ಅಕ್ಕಿಯ 3 ಪಟ್ಟು ಹೆಸರುಬೇಳೆಯನ್ನು ಹಾಕಿ ಬೇಯಿಸಿ ಸಂಸ್ಕಾರ ಮಾಡಿದ್ರೆ ಮುದ್ಗ ಅನ್ನ, ಹುಗ್ಗಿ ಅಂತೀವಲ್ಲ, ಅದು ಸ್ಕಂದ ಪುರಾಣದಲ್ಲಿ ಇವೆಲ್ಲ ಬಂದಿದೆ. ಆವಾಗ ಭಗವಂತ ಏನು ಮಾಡಿದರೂ ಭಗವಂತ ಮಾತಾಡಲ್ಲ. ಶಯನಾಂ ಶ್ರೀನಿವಾಸಂಚ ವಲ್ಮೀಕ ಸ್ಥಾನಮಾಕ್ಷಿತಂ ಸ್ವಸಂತಂ ದೀರ್ಘನಾಶ್ವಾಸಂ ರುದಂತಂ ನೇತ್ರದಿಂದುಭಿ ಅಭಾಷಮಾಣಂ ಶ್ರೀಕಾಂತಂ ಬಭಾಷೆ ಬಗುಲಾದ. ಹುತ್ತದ ಬಳಿಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ, ನಿಟ್ಟಿಸಿರು ಬಿಡ್ತಾ ಇರ್ತಾನೆ, ಕಣ್ಣೀರು ಹಾಕ್ತಾ ಇರ್ತಾನೆ, ಮಾತನಾಡ್ತಾನೇ ಇರಲ್ಲ. ಆವಾಗ ಬಕುಲಾದೇವಿ ಅವನಿಗೆ ಕೇಳ್ತಾಳೆ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ನ ಕದಾಚಿತ್ ವಿವಾಸ್ವಸೋ ನ ಕೃತಂ ರೋದನಂ ಹರೇ ಕಿಮರ್ಥಂ ದುಃಖಮೇತತ್ತೆ ಅರ್ಥವದೃಶ್ಯತೆ ಕುತಃ. ಪುರುಷೋತ್ತಮನೇ ಯಾಕೆ ಮಲಗಿದ್ದೀಯಪ್ಪ, ಏಳು. ಯಾಕೆಂದರೆ ಅವನೇನು ಅಲಾರಾಮ್ ಇಟ್ಕೊಂಡ್ರಲ್ಲ, ಏಳು. ಈಗ ನಿದ್ದೆ ಬಂದು ಮಲಗಿದ್ರೆ ಎಬ್ಬಿಸ್ಬೋದು ರೀ. ನಿದ್ದೆ ಬರೋಂಗೆ ನಾಟಕ ಮಾಡಿದ್ರೆ ಹೆಂಗೆ ಎಬ್ಬಿಸ್ತೀರಾ? ನಿದ್ದೆ ಬಂದಿರಲ್ಲ, ಸುಮ್ಮನೆ ನಿದ್ದೆ ಮಾಡಿದ್ದೀನಿ ಅಂತ ನಡತೆ ಮಾಡ್ತಿದ್ದೆ, ನಾವು ಎಬ್ಬಿಸ್ಲಿಕ್ಕಾಗತ್ತಾ? ನಿದ್ದೆ ಬಂದಿದ್ರೆ ಏನೋ ಮಾಡಿ ಎಬ್ಬಿಸ್ಬಿಡ್ಬೋದು. ನಿದ್ದೆ ಮಾಡಿದ್ರೆ ಈಗಿನ ನಮ್ಮ ಜನಗಳು ಹೆಂಗಾಗಿದೆ ಅಂದರೆ ಎದ್ದು ಬಿಟ್ಟಿರ್ತೀನಿ ಅಂತಾರೆ, ಹಾಸಿಗೆ ಮೇಲೆ ಕಂಡುಬಿಟ್ಟಿರ್ತಾರೆ. ಅದು ಎದ್ದಾಗ ಆಗಲ್ಲ. ಅದು ಎದ್ದು ಬಿಟ್ಟರೆ ಎದ್ದಾಗ ಆಗೋದು. ಹಾಸಿಗೆ ಬಿಟ್ಟು ಎದ್ದು ಹೊರಗಡೆ ಬಂದರೆ ಎದ್ದಿದ್ದೀನಿ ಅಂತ, ಹಾಸಿಗೆಯಲ್ಲಿ ಮಲ್ಕೊಂಡ್ಬಿಟ್ಟು 8 ಗಂಟೆಗೆ 12 ಗಂಟೆ ತನಕ ಹಾಸಿಗೆ ಮೇಲೆ ಕಂಡು ಬಿಟ್ಕೊಂಡಿರ್ತೀನಿ ಅಂದರೆ ಅದು ಮಲಗದಿದ್ದೇ ಲೆಕ್ಕ. ಹಾಗೆ ಏಳು ಹಗಲು ಮಲಗದವನಲ್ಲ ಶ್ರೀನಿವಾಸ, ಎಂದೂ ಹಗಲು ಮಲಗಿರಲ್ಲ. ಯಾಕೆ ಹತ್ತಿಲ್ಲ ನೀನು? ಎಂದೂ ಹತ್ತೇ ಇಲ್ಲ. ನಿನಗೆ ಈ ದುಃಖ ಉಂಟಾಗಲು ಕಾರಣ ಏನು? ನಿನ್ನ ಮನಸ್ಸಿನಲ್ಲಿ ಏನಿದೆ? ದುಃಖ ಮೂಲ ಹೇಳು. ಪಾಯಸವನ್ನು ಮಾಡಿದ್ದೇನೆ, ಭೋಜನ ಮಾಡಿ ಹೇಳು. ಅದಕ್ಕೆ ಶ್ರೀನಿವಾಸ ಉತ್ತರಿಸೋದೇ ಇಲ್ಲ. ಆವಾಗ ಬಕುಳೆ ಮಾತಾಡಿದ ಶ್ರೀನಿವಾಸ ನೋಡಿ ಅಂತ, ಕಿಂ ದೃಷ್ಟಂ ವಿಪನೇ ಕೃಷ್ಣ ಕಿಮರ್ಥಂ ದುಃಖ ಮುಲ್ಬಣಂ ಅರ್ಥಹೀನೋಪಿ ತ್ವಂ ದೇವ ಅರ್ಥವದೃಶ್ಯತೆ ಕುತಃ. ಕೃಷ್ಣ, ಕಾಡಿನಲ್ಲಿ ಏನು ನೋಡಿದೆಪ್ಪ ನೀನು? ಅತ್ಯಂತ ವ್ಯಥೆ ಏಕೆ ಉಂಟಾಯಿತು? ನೀನು ದುಃಖವಿಲ್ಲದವನಾದರೂ ದುಃಖಿತನಂತೆ ಏಕೆ ನಟನೆ ಮಾಡ್ತಾ ಇದ್ದೀಯ? ಮನೋಗತಂ ವದಾದೇಶಂ ಗೌರವಂ ಮಯಿ ಮಾಕೃತಾ ಗೌರವಂ ಬಲರಾಮಸ್ಯ ದೇವಕಿ ವಸುದೇವಯೋ. ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆ ಏನು ಅನ್ನೋದಾದ್ರು ಹೇಳು. ನನ್ನ ಮೇಲೆ ಗೌರವ ಭಾವನೆಯಿಂದ ಸಂಕೋಚ ಪಡಬೇಡ. ಅಣ್ಣ ಬಲರಾಮನಲ್ಲಿ ದೇವಕಿಯರಲ್ಲಿ ಇರುವ ಗೌರವವನ್ನು ನನಗೆ ತೋರಿಸು, ಹೇಳು, ಏನು ಮುಚ್ಚಿಟ್ಕೋಬೇಡ ಅಂತ ಹೇಳ್ತಾಳೆ ಅವಳು ಕೃಷ್ಣನಿಗೆ. ನೀನು ಭೋಜನ ಮಾಡ್ತಾ ಇಲ್ಲ ಅಂತ ನನಗೆ ಬಹಳ ದುಃಖ ಆಗಿಬಿಟ್ಟಿದೆ. ಲೋಕಬಾಧೆಯನ್ನು ಪರಿಹರಿಸುವ ಪುಣ್ಯ ಶ್ರೀನಿವಾಸನೇ ನಿನ್ನ ನಮಸ್ಕಾರವನ್ನು ಮಾಡ್ತೇನೆ, ದಯವಿಟ್ಟು ಏನು ಅಂತ ಹೇಳು. ಆಮೇಲೆ ಕೊನೆಗೆ ಹೇಳ್ತಾಳೆ ಅವಳು, ಕಾದೃಷ್ಟ್ವಾ ಭುವಿ ಕನ್ಯಾವ ಗಾಂಧರ್ವೀವ ಸುರೋತ್ತಮ ಕಸ್ಯಾ ಸಂಗಮ್ ಸಮಾಪೇಕ್ಷ ಚಿತ್ತವೈಕಲ್ಯ ಮಧ್ಯತೆ. ಏ ಸುರಶ್ರೇಷ್ಠನಾದ ಭಗವಂತನೇ, ಯಾವ ಕನ್ಯೆಯನ್ನು ನೋಡಿದ್ದೀಯಪ್ಪ? ಯಾವ ಗಂಧರ್ವ ಕನ್ಯೆಯನ್ನು ನೋಡಿದ್ದೀಯಾ? ಯಾವ ಹೆಂಗಸಿನ ಸಂಘವನ್ನು ಅಪೇಕ್ಷಿಸಿದ್ದೀಯಾ? ಇಂತಹ ಮನೋವಿಕಾರ ನಿನಗೆ ಉಂಟಾಗಿದೆಯಲ್ಲ ಅಂತ ವಿಕಾರ ಇಲ್ಲದಂತಹ ಭಗವಂತನಿಗೆ ಬಕುಲಮಾದೇವಿ ಕೇಳ್ತಾಳೆ. ಕಾಚ ಪುಣ್ಯವತಿ ಬಾಲ ಬಾಲಂ ಭಕ್ತವಶಂ ಹರಿಂ ಮೋಹಯಾಮಾಸ ಕಾಮಾರ್ಥ ನ ಜಾನಾಮಿ ಜಗದ್ಗುರು. ಜಗತ್ತಿಗೆ ಉಪದೇಶ ನೀಡುತ್ತಿದ್ದೀಯ ಶ್ರೀನಿವಾಸ ನೀನು. ನಿನ್ನನ್ನು ಕಾಮಪೀಡಿತಳಾಗಿ ಪರವಶಗೊಳಿಸುವವರು ಯಾರು? ನಿನ್ನನ್ನೇ ಮೋಹಗೊಳಿಸಿದ ಆ ಕನ್ಯೆ ಯಾರು ಎಂದು ತಿಳಿತಾ ಇಲ್ಲ. ವದಗೋವಿಂದತೆ ಕಾರ್ಯಂ ಕ್ಷಣ ಮಾತ್ರಾತ್ ಕರೋಮ್ಯಹಂ ಮೃಗಂ ದೃಷ್ಟಾ ಭಯಂ ಪ್ರಾಪ್ತಂ ಚೋರಂ ವಾ ಕ್ರೂರರೂಪಿಣಂ ಪಿಶಾಚಭೂತ ಪ್ರೇತಾನಾನ್ ಜಾನಾಮಿ ರಮಾಪದೆ ಮಂತ್ರಂ ವಾ ಯಂತ್ರಪೂಗಾನ್ ವಾ ಮೂಲಿಕಾ ದ್ಯೌಷಧಾನಪಿ. ನನ್ನಿಂದ ಏನಾಗಬೇಕಾಗಿದೆ ಕೆಲಸ ಹೇಳು, ಕ್ಷಣಾರ್ಧದಲ್ಲಿ ಮಾಡಿಬಿಡ್ತೇನೆ. ಕಾಡು ಮೃಗಗಳಾಗಲಿ, ಕ್ರೂರದ ಕಳ್ಳರನ್ನಾಗಲಿ, ಪಿಶಾಚಿಗಳನ್ನಾಗಲಿ ನೋಡಿದ್ದೀಯಾ? ಭಯ ಆಗಿಬಿಟ್ಟಿದೆಯಾ ನಿನಗೆ? ನಿನ್ನ ಪೀಡೆಯನ್ನು ಪರಿಹರಿಸ್ತೇನೆ, ಶಾಸ್ತ್ರ ಪ್ರಕಾರ ಮದ್ದು ಬೇರುಗಳನ್ನು ಹಾಕಿ ನಿನ್ನ ಪೀಡೆಯನ್ನು ಪರಿಹರಿಸ್ತೇನೆ, ಹೇಳು ಅಂತಂತಾಳೆ. ಆವಾಗ ಅನ್ನ ಸಾಮಗ್ರಿಗಳನ್ನು ಅಲ್ಲಿಯೇ ಇಡ್ತಾಳೆ. ಶ್ರೀನಿವಾಸನ ಹತ್ರ ಬಂದುಬಿಟ್ಟು ಅವಳ ಪುಣ್ಯ ನೋಡಿ ಭಗವಂತನ ಕಾಲನ್ನು ಒತ್ತುತ್ತಾ ಸಮಾಧಾನ ಮಾಡ್ತಾಳೆ. ಅಂಥ ಸೇವೆ, ಭಗವಂತನ ಸೇವೆ ಮಾಡುವಂಥ ಪುಣ್ಯ ಪುರುಷಳು ಅವಳು. ಭಾಳ ಸಮಾಧಾನ ಮಾಡಿ ಅವನ ಮೈಯನ್ನು ತನ್ನ ಕೈಗಳಿಂದ ಕಾಲಿನ ತಲೆವರೆಗೂ ಸವರುತ್ತಾಳೆ. ಬೋಧಿತೋಪಿ ರಮಾಕಾಂತೋ ನ ಉವಾಚ ವಚನಂ ಯದಾ ತದಾಸಾ ಬಕುಲಾ ಖೇದಾದು ಉವಾಚ ವಚನಂ ಹರಿಂ ಪೃಥಕ್ ಕೃತ್ವಾ ಛಿನ್ನ ವಸ್ತ್ರಂ ಹಸ್ತೇನ ಪರಿಮೃಜ್ಯ ಚ ದೇವದೇವ ಜಗನ್ನಾಥ ಪುರಾಣ ಪುರುಷೋತ್ತಮ. ಎಷ್ಟು ಪ್ರಾರ್ಥಿಸಿದರೂ ಮಾತನಾಡಲಿಲ್ಲ. ಆವಾಗ ದೇವದೇವನೇ ಪುರುಷಶ್ರೇಷ್ಠನೇ ಏಳು ಅಂತ ಹೇಳಿಬಿಟ್ಟು
ಅವಳು ಕೇಳ್ತಾಳೆ, ಅವಳು ಕೇಳಿದಳು ಅನ್ನೋರಿಗೆ ಇವತ್ತಿನ ಚಿಂತನೆಯಲ್ಲಿ ಇಲ್ಲಿ ಮುಗಿಸೋಣ. ಒಂದು ಸ್ವಲ್ಪ ಟೈಮ್ ಆಗ್ಬಿಡ್ತು ಇವತ್ತು. 7:15 ಅನ್ನೋದು ಮರೆತುಬಿಟ್ಟೆ ನಾನು. 7:15 ಮೇಲೆ ಆಗ್ಬಿಡ್ತು. ಅದಕ್ಕೆ ಯಾಕೆ ಗುರುವಾರ ಅಲ್ಲ, ಗೊತ್ತಿಲ್ಲ ನನಗೆ. 7:15 ಆಗಿಲ್ಲ ಅನ್ನೋದು ಇದನ್ನು ಹೇಳ್ತಾ ನಮಗೆ ಭಾರ ಮರೆತು ಹೋಗ್ಬಿಡ್ತು. ಹಾಗಾಗಿ ಅದು ಇವತ್ತು ಒಂದು 15 ನಿಮಿಷ ಲೇಟ್ ಆಯಿತು. ಹಾಗಾಗಿ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಅರ್ಪಣ ಲಕ್ಷ್ಮೀ ರಾಣಿಗೆ ಅರ್ಪಣದ ಶ್ರೀಕೃಷ್ಣಾರ್ಪಣ ಮಸ್ತು. ವ್ಯಾಸರಾಜರ ಬಗ್ಗೆ ಹೇಳುವಂದಿದ್ರು ಸಮಯ ಆಗಲಿಲ್ಲ. ಮೊದಲನೇ ದಿವಸನೇ ಹೇಳಿದೆ ವ್ಯಾಸರಾಜರ ಬಗ್ಗೆ ನಾನು ಹೇಳಬೇಕಿತ್ತು. ವ್ಯಾಸರಾಜರೇ ಹೇಳ್ಬಿಟ್ರು, ನಂದೇನು ಹೇಳ್ತೀಯಾ ಕೃಷ್ಣ ಒಂದೇ ಹೇಳ್ಬಿಡು, ತಿರುಪತಿ ವೆಂಕಟೇಶಿಂದ ಹೇಳ್ಬಿಡು ಅಂತ ಅವರೇ ಹೇಳಿಸ್ಬಿಟ್ರು.